ಸರ್ ಸ್ಟಾರ್ಟ್ ಆಗಿದೆ ಸರ್. ಓಂ ಶ್ರೀ ಗುರು ಬಸವಲಿಂಗಯ್ಯನ 230ನೇ ಗೂಗಲ್ ಉಪನ್ಯಾಸಕ್ಕೆ ಅದರಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ಶರಣೆಯರಿಗೆ ಭಕ್ತಿಪೂರ್ವಕದ ಶರಣ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತು ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಅದರ 2ನೇ ಭಾಗವನ್ನ ಶ್ರೀಧರ್ ಮುರಾಳಿ ಅವರು ಹೇಳಿದ್ದಾರೆ. ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರ್ತಾ ವಚನ ಪ್ರಾರ್ಥನೆಯನ್ನ ವಿದ್ಯಾಮಗ್ಧಂ ಪ್ರೇಮಕ್ಕ ಹೊರಟ್ಟಿ ಅವ್ರು ಮಾಡ್ತಾರೆ. ವಚನ ಪ್ರಾರ್ಥನೆಯನ್ನ ಪ್ರೇಮಕ್ಕ ಹೊರಟ್ಟಿ ಅವ್ರು ಮಾಡ್ಬೇಕು ಅಂತ ಅವ್ರು ಕೇಳ್ಕೊಂತಾರೆ. ಆಯ್ತು ಸರ್. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಸರ್ಪಭೂಷಣ ಶಿವಯೋಗಿ ಅವರ ಒಂದು ಪದ ಹಾಡ್ತೇನೆ. ಬಿಡು ಬಾಹ್ಯದೋಳು ಡಂಬವ, ಮಾನಸದೋಳು ಎಡವಿಡದಿರು ಶಂಭುವ. ಬಿಡು ಬಾಹ್ಯದೋಳು ಡಂಬವ, ಮಾನಸದೋಳಗೆಡವಿಡದಿರು ಶಂಭುವ. ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ, ಪಡೆದರೆ ಶಿವನೀನ ಗೊಲಿವನೆ ಮರುಳೆ. ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ, ಪಡೆದರೆ ಶಿವನೀನ ಗೊಲಿವನೆ ಮರುಳೆ. ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆಡವಿಡದಿರು ಶಂಭುವ. ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡಕೊಂಬುವುದೇ ಚಂದವು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳ ತನವಿಲ್ಲವಲ್ಲ. ಬಿಡು ಬಾಹ್ಯದೋಳು ಡಂಬವ, ಮಾನಸದೊಳಗೆಡವಿಡದಿರು ಶಂಭುವ. ಜನರು ಮೆಚ್ಚುತೆ ನಿನ್ನ ಕೈಲಾಸ ಕೊಯ್ವರೆ, ಜನ ಮೆಚ್ಚದಿರೆ ಶಿವ ಬಿಡುತ್ತೇಹನೇ. ಜನರಿಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ, ಚಿನ್ಮಯ ಶಿವನಲ್ಲಿ ಅರಿಯನೆ ಮರುಳೆ. ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆಡವಿಡದಿರು ಶಂಭುವ. ಮನದೋಳು ಶಿವ ತಾನು ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ. ಮನದೋಳು ಶಿವ ತಾನು ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ. ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನದಾಳ್ಮ ಗುರು ಸಿದ್ಧ ಮರೆಯಾಗೋನಲ್ಲ. ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆಡವಿಡದಿರು ಶಂಭುವ. ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ, ಪಡೆದರೆ ಶಿವನೀನ ಗೊಲಿವನೆ ಮರುಳೆ. ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆಡವಿಡದಿರು ಶಂಭುವ. ಮಾನಸದೊಳಗೆಡವಿಡದಿರು ಶಂಭುವ. ಮಾನಸದೊಳಗೆಡವಿಡದಿರು ಶಂಭುವ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ಶರಣೆ ಸುಧಾ ಪಾಟೀಲ್ ಬೆಳಗಾವಿ ಇವರ ತಂದೆಯವರಾದ ಲಿಂಗಕ್ಕೆ ಶರಣ BM ಪಾಟೀಲ್ ಮತ್ತು ಅವರ ತಾಯಿಯವರಾದಂಥ ಲಿಂಗಕ್ಕೆ ಶರಣೆ ಅಕ್ಕಮಹಾದೇವಿ ಪಾಟೀಲ್ ಇವರ ಸ್ಮರಣಾರ್ಥ ದತ್ತಿಯನ್ನು ಇಟ್ಟಂತ ಶರಣೆ ಸುಧಾ ಪಾಟೀಲ್ ಅವರ ಕುಟುಂಬದ ಸದಸ್ಯರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ವಿಷಯ ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವರಿಯ ಗ್ರಂಥದ ಅಂತರ್ಗತ ಶಿವಯೋಗ ಸಾಧನೆಯ ಯೋಗ ಪ್ರತಿಪಾದನಾ ಸ್ಥಳ ಭಾಗ 2.
ಕಳೆದ 8 ದಿನಗಳ ಹಿಂದೆ ಇವರು ಮಾತನಾಡಿದಾಗ ಬಹಳಷ್ಟು ಜನರ ಇದನ್ನು ಮುಂದುವರೆದ ಭಾಗವಾದ ಇಡಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿದರು. ಹೀಗಾಗಿ ಅವರನ್ನು ಕೇಳ್ಕೊಂಡಾಗ ಅವರು ಕೂಡ ಒಪ್ಪಿಕೊಂಡು, ಯಾಕಂದ್ರೆ ಯೋಗ ಮಾರ್ಗ ಅದು ಎಲ್ಲರಿಗೂ ಸಾಧಿಸ್ಬೇಕು ಅಥವಾ ಸಾಧಿಸುವಂಥ ಸರಳ ಮಾರ್ಗ ಅಲ್ಲ, ಅದು ಕಠಿಣ ಶ್ರಮ, ಅದು ತನ್ನದೇ ಆದಂಥ ಬದ್ಧತೆ, ನಿಷ್ಠೆ, ನಿರಂತರ ಅಧ್ಯಯನ ಎಲ್ಲವನ್ನ ಮಾಡಿದಾಗ ಮಾತ್ರ ಆ ನಿಜವಾದ ಯೋಗ ಮಾರ್ಗ ಹಿಡಿಯಬಹುದು. ಇವರ ಪರಿಚಯ ಈಗಾಗಲೇ ನಮಗಿದೆ, ನಮ್ಮವರಿದ್ದಾರೆ. ಇವರು ಚಿಕ್ಕೋಡಿ ತಾಲೂಕಿನ ಕಬ್ಬೂರಿನವರು, ಅತ್ಯಂತ ಬಡ ಕುಟುಂಬದೊಳಗೆ ಹುಟ್ಟಿ ಬಾಲ್ಯದೊಳಗೆ ಅವ್ರಿಗೆ ಉಪನ್ಯಾಸ ಕೇಳಿದ್ರೆ ಯಾವುದೋ ಯೂನಿವರ್ಸಿಟಿ PhD ಪ್ರೊಫೆಸರ್ ಮಾಡ್ಬೋದು, ಮಾಡೋಕ್ಕಿಲ್ಲ, ಅಷ್ಟು ಪ್ರಬುದ್ಧವಾದಂಥ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊತಾರ. ಆದರೆ ಬಹಳಷ್ಟು ಈ ತತ್ವ ಪದಕಾರರು, ಕೈವಲ್ಯ ಕಲ್ಪವರಿ ಮುಂತಾದ ಶೂನ್ಯ ಸಂಪಾದನೆ ಆಗಲಿ ಸಾಕಷ್ಟು ವಿಷಯಗಳನ್ನು ಸಣ್ಣ ವಯಸ್ಸಿನಲ್ಲಿಯೇ ಓದಿಕೊಂಡು ಕರಗತ ಮಾಡಿಕೊಂಡು ಹಲವಾರು ಉಪನ್ಯಾಸಗಳನ್ನು ನೀಡಿ ಅನೇಕ ಬಸವ ಭಕ್ತರ ಅಥವಾ ಸಾಧಕರ, ಯೋಗ ಸಾಧಕರ ಮನಸ್ಸನ್ನು ಗೆದ್ದಿದ್ದಾರೆ. ಅವರ ಪರಿಚಯ ಅಂತಂದ್ರೆ ಅವರ ನಿರಂತರ ಶಿವಯೋಗ ಸಾಧನ ಅಂತಂತಂದ್ರೆ ತಪ್ಪಾಗಲಿಕ್ಕೆ, ಒಳ್ಳೆಯ ಸಾಧಕರು ನಮ್ಮೊಂದಿಗೆ ನಿರಂತರವಾಗಿ ಭಾಗವಹಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಮತ್ತು ಅವರ ವಿಚಾರ ನಮ್ಮ ಸಂಘಟನೆಗೆ ಒಂದು ದೊಡ್ಡ ಶಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ದತ್ತಿದಾನಿಗಳ ಬಗ್ಗೆ ಹೇಳಬೇಕು. ದತ್ತಿದಾನಿಗಳಾದಂಥ ಸುಧಾ ಪಾಟೀಲ್ರವರು ಈಗಾಗಲೇ ತಮ್ಮ ಸ್ವಂತ 3 ಕವನ ಸಂಕಲನ, 1 ಕೃತಿ ಮತ್ತು 6 ಸಂಪಾದನೆ, ಹಲವಾರು ಪ್ರಶಸ್ತಿಗಳನ್ನು ಪಡೆದಂಥ ಸುಧಾ ಪಾಟೀಲ್ರವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಅಜೀವ ಸದಸ್ಯರು, ದತ್ತಿದಾನಿಗಳು ಮತ್ತು ವಿಶ್ವಾಸರು. ಒಬ್ಬ ಸಾಹಿತಿ, ಲೇಖಕಿ, ಕವಯಿತ್ರಿ, ವಿಮರ್ಶಕಿ. ಅನೇಕ ಹೋರಾಟದೊಳಗೆ ತಮ್ಮ ಸಮಾಜಮುಖಿ ಕಳಕಳಿಯಿಂದ ತಮ್ಮ ಚಿಂತನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಗದಗ ಜಿಲ್ಲೆಯ ಮಲಸಮುದ್ರದ ಸಹಕಾರಿ ದ್ರೋಣರೆಂದು ಹೆಸರಾದ ಗೌಡರ ಮನೆತನದೊಳಗೆ ಜನಿಸಿದರು. ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಗದಗ, ಬಿಜಾಪುರ, ಧಾರವಾಡ, ಬೆಳಗಾವಿ, ಕಲಬುರಗಿ, ಬೆಂಗಳೂರಿನಲ್ಲಿ ಪೂರೈಸಿ ಬೆಂಗಳೂರಿನಲ್ಲಿಯೇ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಸೈಕಾಲಜಿ, ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ವಿಷಯದ ಮೇಲೆ ಡಿಗ್ರಿ ಮುಗಿಸಿದರು. ಈಗ ಸದ್ಯ ಶರಣೆ ಸುಧಾ ಶಿವಣ್ಣ ಪಾಟೀಲ್ ಅವರು ಒಬ್ಬ ಅತ್ಯಂತ ಸೃಜನಶೀಲ ಕವಿಯತ್ರಿ, ಸಾಹಿತಿ ಅಂತೂ ಗುರುತಿಸಿಕೊಂಡಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ದಾನಮ್ಮ ಮತ್ತು ಡಾಕ್ಟರ್ ಸುಧಾ ಪಾಟೀಲ್ ಇವರೆಲ್ಲರೂ ಇಬ್ಬರೂ ಕೂಡಿಕೊಂಡು ಒಂದು ಒಳ್ಳೆಯ ಮೆರಗನ್ನು, ಒಂದು ವಚನ ಅಧ್ಯಯನ ವೇದಿಕೆಗೆ ಒಂದು ಶಕ್ತಿ ತುಂಬಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅತ್ಯಂತ ಕವಿ ಮನಸ್ಸಿನ ಇವರು ಭಾವುಕರು ಮತ್ತು ವಚನ ಸಾಹಿತ್ಯದ ಬಗ್ಗೆ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸ್ತಕ್ಕಂಥವ್ರು. ಇವ್ರ ತಾಯಿಯವರ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರ ತಾಯಿಯವರು ಅಣ್ಣಿಗೇರಿ ಹತ್ತಿರವಿರ್ತಕ್ಕಂಥ ಅಡ್ನೂರಿನ ದೊಡ್ಡ ಶ್ರೀಮಂತ ಮಲ್ಲಿಕಾರ್ಜುನ ಗೌಡರ ಮಗಳು. ಧಾರವಾಡದ ಭಾಷಣ ಮಿಷನ್ನಲ್ಲಿ ತಮ್ಮ SSLC ಮುಗಿಸಿದರು. ಮದುವೆಯಾದ ಮೇಲೆ ತಾವು ಪ್ರತಿದಿನ ವಚನ ಸಾಹಿತ್ಯದ ಆಶಯದಂತೆ ಕಾಯಕ, ದಾಸೋಹ, ಮೈದುನ ಭಾವಂದಿರ ಮಕ್ಕಳನ್ನು ತಮ್ಮಲ್ಲೇ ಇಟ್ಕೊಂಡು ಸಾಲಿ ಕಲಿಸಿದರು. ಅಧ್ಯಾತ್ಮದ ಪುಸ್ತಕಗಳನ್ನು ಓದುವುದಂದ್ರೆ ಅವ್ರಿಗೆ ದೊಡ್ಡ ಹುಚ್ಚು. ಇವೆಲ್ಲವೂ ಕೂಡಿಕೊಂಡು ಬಹುಶಃ ಅವರ ದೀಕ್ಷಾ ಗುರುಗಳಾದ ಡಾಕ್ಟರ್ ಜೆಚ್ಚನಿ ಅವರಿಂದ ಹಲವಾರು ಪುಸ್ತಕಗಳನ್ನು ತಂದು ತಮ್ಮ ತಂದೆಯವರ ತವ್ರ ಮನೆಗೆ ಹೋದಾಗ ಕೊಟ್ಟಂಥ ದುಡ್ಡಿನಿಂದ ಯಾರ ಬಟ್ಟೆ ಮರೆ ತೊಗೊಂಡ್ರೆ ಅಕ್ಕಮಾದೇವಿಯವರು ತಮ್ಮ ಖರ್ಚಿಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದೆಲ್ಲವನ್ನು, ಅಂದರೆ ಬಸ್ಸಿಗೆ ರೊಕ್ಕ ಇಟ್ಕೊಂಡು ಉಳಿದೆಲ್ಲ ಅವರು ಪುಸ್ತಕಗಳನ್ನು ತರಿಸಿದ್ರು. ಅಂದ್ರೆ ಯಾವುದೇ ಒಡವೆ, ಸೀರೆ, ಬಂಗಾರದ ಆಸೆ ಇಲ್ಲದೆ ಒಬ್ಬ ಅಪರೂಪದ ಹೆಣ್ಣುಮಗಳು ಅವರ ಅನುರೂಪವಾಗಿ ಇವತ್ತು ಸುಧಾ ಪಾಟೀಲ್ ಅದಾರಂಥದ್ದು ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಅವರ ತಂದೆಯವರಂಥ ಶ್ರೀ BM ಪಾಟೀಲ್ರು, ಇವರು ಅಡಿಷನಲ್ ಡೈರೆಕ್ಟರ್ ಸ್ಟೇಟ್ ಲೆವೆಲ್, ರಾಜ್ಯ ಮಟ್ಟದ ಒಬ್ಬ ದೊಡ್ಡ ಅಧಿಕಾರಿ APMC ಮಾರ್ಕೆಟ್ನೊಳಗೆ. ಒಳ್ಳೆ ಹೆಸರನ್ನು, ಪ್ರಾಮಾಣಿಕರು, ಶಿಸ್ತುಬದ್ಧರು, ನಿಷ್ಠಾವಂತರು, ಅಧಿಕಾರಿಯಾಗಿ ಹೆಸರು ಗಳಿಸಿ ನಿವೃತ್ತಿಯಾದರು. ತಮ್ಮ ಊರೊಳಗಿರ್ತಕ್ಕಂಥ ಗುಡಿಗಳ ಜೀರ್ಣೋದ್ಧಾರ ಆಗಲಿ, ಸಾಮೂಹಿಕ ಮದುವೆಗಳಾಗಲಿ, ಸಹಾಯ ಯಾರು ಕೇಳಿ ಬಂದರೂ ಇಲ್ಲ ಅಂತ ಅನ್ಲಾರ್ದಷ್ಟು ಅವರಿಗೆ ನೌಕರಿ ಇರ್ಬೋದು, ಯಾವುದೇ ಇರ್ಬೋದು, ಅವೆಲ್ಲವನ್ನು ಮಾಡಿದರು. ತಮ್ಮನ ಮಕ್ಕಳನ್ನು, ಅಣ್ಣನ ಮಕ್ಕಳನ್ನು ತಮ್ಮಲ್ಲೇ ಇಟ್ಕೊಂಡು ಶಿಕ್ಷಣವನ್ನು ಕಲಿಸಿದರು. ಇವರಿಗೆ 4 ಜನ, 3 ಮಂದಿ ಹೆಣ್ಮಗಳು, ಒಬ್ಬರು ಗಂಡ್ಮಗ. ಇವರ ಕುಟುಂಬ ಸಂಪೂರ್ಣವಾಗಿ ವಚನ ಸಾಹಿತ್ಯಕ್ಕೆ, ಅಡ್ನೂರು ಗೌಡರು ಆಗಿನ ಕಾಲಕ್ಕೆ ಶಿವಯೋಗ ಮಂದಿರಕ್ಕೆ ಭೂಮಿಯನ್ನು ದಾನ ಮಾಡಿದ್ದನ್ನು ನಾವಿಲ್ಲಿ ನೋಡ್ಕೋಬಹುದು. ಇದು ಇವರ ಪರಿಚಯ ಮತ್ತು ಇವರ ನಿರಂತರವಾದಂಥ ಕ್ರಿಯಾಶೀಲತೆ. ಹೇಳ್ದಲ್ಲ, ಇವರಿಬ್ಬರು 2 ಬಂಡೆಗಾಲಿನ ಗಾಲಿಗಳಿದ್ದಂಗೆ, ದಾನಮ್ಮ ಮತ್ತು ಇವರಿಬ್ಬರು. ಹೀಗಾಗಿ ಅವರ ವಚನ ಸಾಹಿತ್ಯ ಸೇವೆ ಕಳಕಳಿ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಈಗ ಶರಣ
ಶ್ರೀಧರ್ ಮುರಾಳಿ ಅವರಿಗೆ 1 ತಾಸು 15 ನಿಮಿಷ ಸಮಯ ಇದೆ, ಅವ್ರು ಮಾತಾಡಲಿ ಅಂತ ಅವ್ರಲ್ಲಿ ಕೇಳ್ಕೊಂಡು. ಶ್ರೀಧರ್ ಮುರಾಳಿ ಸರ್. ಮುರಾಳಿ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಲೆಫ್ಟ್ ಆಗ್ಯಾರೇನ್ರಿ ಅವ್ರು? ಚೆಕ್ ಮಾಡ್ತೀನಿ ಸರ್. ಹೌದು ಸರ್, ಕಾಲ್ ಮಾಡ್ತೀವಿ ಸರ್. ಮುರಾಳಿ ಸರ್. ಹಾ, ಶರಣಾರ್ಥಿ ಮೇಡಮ್ ಅವ್ರೆ, ಒಂದು ನೀವು ಲಿಂಕ್ 5 ನಿಮಿಷ ಮುಂಚೆನೆ ಹಾಕಿ ಬರ್ರಿ. ಇಲ್ಲಾಗಿತ್ತಂತಂದ್ರ 108 ಫೋನ್ಗಳು ನನಗ್ ಮಾಡ್ತಾರ, ಅವ್ರಿಗೆ ಉತ್ತರ ಕೊಡ್ಬೇಕು, ಏನ್ ಮಾಡ್ಬೇಕು ತಿಳಿಯಂಗಿಲ್ಲ, ದೊಡ್ಡ ಸಮಸ್ಯೆ ಆಗ್ಬಿಡ್ತದ. ಓಕೆ ಸರ್. ಆಲ್ರೆಡಿ ನಿನ್ನೆ ಹಾಕಿದ್ವಿ ಸರ್, ಅದು ಸ್ವಲ್ಪ ಲಿಂಕ್ ಅಲ್ಲಿ ಏನೋ ಸಮಸ್ಯೆ ಇತ್ತು ಅನ್ಸುತ್ತೆ. ಪುನಃ ಪಟ್ಟಣ್ ಸರ್ ಹಾಕಿದಾರೆ ಸರ್, ಈಗ ನಾನು ಮತ್ತೆ ಹಾಕಿದೀನಿ. ಓಕೆ ಸರ್, ಕಂಟಿನ್ಯೂ ಸರ್. ಥ್ಯಾಂಕ್ ಯು ಸರ್. ಪ್ರಾರಂಭ ಮಾಡೋಣ್ರಿ ಸರ್. ಸ್ಟಾರ್ಟ್ ಮಾಡಿ ಸರ್, ನೀವು ಹೊರಗೆ ಹೋಗಿ ಮಾಡ್ರಿ. ಹೌನ್ರಿ. ಗುರುವೇ ಸರ್ವಲೋಕಾನಾಂ ವಿಸಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತೆ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಮಹಾಶಿವಯೋಗಿಗಳಾಗಿರುವ ಕೈವಲ್ಯ ಪದ್ಧತಿಗೆ ಕಲ್ಪವೃಕ್ಷಪ್ರಾಯವಾಗಿರುವ ಕೈವಲ್ಯ ಪದ್ಧತಿಗೆ ಒಂದು ವಲ್ಲರಿಯನ್ನ ಅಂದ್ರೆ ಬಳ್ಳಿಯನ್ನ ಹಬ್ಬಿಸಿರ್ತಕ್ಕಂತಹ ಪೂಜ್ಯ ಸರ್ಪಭೂಷಣ ಶಿವಯೋಗಿಗಳ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಇವತ್ತು ಶರಣೆ ಸುಧಾ ಪಾಟೀಲ್ ಬೆಳಗಾವಿ ಇವರ ತಂದೆಯವರಾಗಿರ್ತಕ್ಕಂತಹ ಲಿಂಗೈಕ್ಯ ಶರಣ BM ಪಾಟೀಲ್ ಮತ್ತು ತಾಯಿಯವರಾಗಿರ್ತಕ್ಕಂಥ ಲಿಂಗೈಕ್ಯ ಶರಣೆ ಅಕ್ಕಮಹಾದೇವಿ ಪಾಟೀಲ್ ಗದಗ್ ಇವರ ಹೆಸರಿನಲ್ಲಿ ಪೂಜ್ಯರಾಗಿರ್ತಕ್ಕಂತಹ ಈ ನಮ್ಮ ವಚನ ಅಧ್ಯಯನ ವೇದಿಕೆಯ ಅಧ್ಯಕ್ಷರಾಗಿರುವ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿ ಗ್ರಂಥದ ಅಂತರ್ಗತ ಬರ್ತಕ್ಕಂತಹ ಯೋಗ ಪ್ರತಿಪಾದನಾ ಸ್ಥಳದ ಶಿವಯೋಗವನ್ನ ಚಿಂತನೆ ಮಾಡ್ಬೇಕಂತೇಳಿ ಇವತ್ತಿನ ದಿನ ಈ ದತ್ತಿ ಉಪನ್ಯಾಸವನ್ನ ಆಯೋಜನೆ ಮಾಡ್ಯಾರ. ಆ ಪೂಜ್ಯರ ಚರಣಗಳಿಗೆ ಶರಣಾರ್ಥಿಗಳನ್ನು ಹೇಳಿ ಈ ಚಿಂತನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಸ್ತ ಪೂಜ್ಯರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಹೇಳ್ತಾ, ನಾವು ಮೊನ್ನೆನ ದಿನ ಅಂದ್ರೆ ಒಂದು 4-5 ದಿನಗಳ ಹಿಂದೆ ಸರ್ಪಭೂಷಣ ಶಿವಯೋಗಿಗಳಿಂದ ರಚಿತವಾಗಿರ್ತಕ್ಕಂತಹ ಕೈವಲ್ಯ ಕಲ್ಪವಲ್ಲರಿಯ ಕೆಲವು ಪದ್ಯಗಳನ್ನು ನಾವು ಚಿಂತನೆ ಮಾಡಿದ್ವಿ. ಅದು ಕೇವಲ ಮಂತ್ರಯೋಗಕ್ಕೆ ಸಂಬಂಧಪಟ್ಟದ್ದಿತ್ತು. ಮಂತ್ರಯೋಗದ ಸಾಧನ, ಮಂತ್ರಯೋಗದ ನಿಜವಾದ ಸಾಧನಾ ಪದ್ಧತಿ ಹೇಗದಪ್ಪ ಅನ್ನೋದನ್ನ ನಾವು ಹೋದ ಕೆಲವು ದಿನಗಳ ಹಿಂದೆ ನಾವು ಚಿಂತನೆ ಮಾಡಿದ್ವಿ. ಶಶಿಕಾಂತ್ ಸರ್ರ ಒಂದು ಆದೇಶದಂತೆ ಇವತ್ತು ಮತ್ತು ಅದ ಯೋಗ ಪ್ರತಿಪಾದನಾ ಸ್ಥಳದ ಕೆಲವು ಪದ್ಯಗಳನ್ನು
ಅತ್ಯಂತ ಮಹತ್ವಪೂರ್ಣವಾಗಿರುವ ಯೋಗ ಸಾಧನಾ ರಹಸ್ಯವನ್ನು ಒಳಗೊಂಡಿರ್ತಕ್ಕಂತಹ ಕೆಲವು ಪದ್ಯವನ್ನು ನಮ್ಮ ಮತಿಗೆ ತಿಳಿದಟ್ಟು ಹೊಳೆದಟ್ಟು ಭಗವಂತನ ಕೃಪಾ ಆಶೀರ್ವಾದದಿಂದ ಒಂದಿಷ್ಟು ಚಿಂತನೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸರ್ಪಭೂಷಣ ಶಿವಯೋಗಿಗಳು ಈ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ 12ನೇ ಪದ್ಯದಲ್ಲಿ ಬಹಳ ಅದ್ಭುತವಾದಂಥ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರ ಅಂತ ಕೇಳಿದ್ರ, ಎಂತೂ ಮುಕುತಿಯ ಪಡೆವೆ ಏ ಮಂದಮನವೇ, ಸ್ವಾಂತರಂಗದೋಳ್ ಅಡಗಿ ಸುಳುಹುದೋರದ ನಿಜವ ಇಂತರಿದು ನಿಜವ ನಿಂತಿಂದೆಂದರಿದು ಪರಿಣಮಿಸದೆ ಬರಿದೆ ಅಂತ. ಅಂದ್ರೆ ಏನ್ ಹೇಳ್ತಾರ, ಇಂತಿಂದೆಂದರಿದು ಅಂದ್ರ ಹೀಗೆ ಇದಪ್ಪ ಅಂತ ತಿಳಿಲಾರ್ದ ಹೇ ಮನಸ್ಸೆ ನೀನ್ ಹೆಂಗ ಮುಕ್ತಿಯನ್ನು ಪಡಿತಿ. ಏನ್ ಹೇಳ್ತಾರಂತಂದ್ರ ಅವರು, ಸ್ವಾಂತರಂಗದೋಳ್ ಅಡಗಿ ಸುಳುಹುದೋರದ ನಿಜವ. ಸ್ವಾಂತರಂಗದೋಳ್ ಅಡಗಿ ಅಂತಂದ್ರೆ ಏನು, ತನ್ನ ಅಂತಃಕರಣದಲ್ಲಿಯೇ ಈ ಮನಸ್ಸು ಅಡಗಿ ತನ್ನ ನಿಜವನ್ನ ತೋರುವಂತಹ, ಅದನ್ನ ತಿಳಿಲಾರ್ದ ಬರೇ ಮುಕ್ತಿಯನ್ನು ಪಡಿತೀನಿ ಅಂತಂದ್ರ ಅದ್ ಹೆಂಗ್ ಸಾಧ್ಯದ ಅಂತೇಳಿ ಪ್ರಶ್ನೆಯನ್ನು ಮಾಡಿ ಒಂದು ಸಾಧನಾ ಕ್ರಮವನ್ನ ಈ ಸ್ವಾಂತರಂಗದೊಳಗ ಸುಳುಹುದೋರದಂಗ ಅಡಗುವಂತ ಸಾಧನಾ ಕ್ರಮ ಅದನ್ನ ಹೇಳ್ತಾರ ಅವರು. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಹೆಂಗದಪ್ಪ ಈ ಸಾಧನ ಅಂತಂದ್ರೆ, ಭೇದಿಸುತ್ತ ಬ್ರಹ್ಮನಾಡಿಯ ಗರ್ಭವನ್ನು 4 ಹಾದಿಗಳ ನಡುವನ ಆಗ್ನೇಯ ಮಂಟಪದ ವೇದಿಕೆಯ ಅಡರಿ ದಶ ವಿಧದಿ ಘೋಷಿಪ ಪ್ರಣವನಾದ ಒಂದೊಂದ ಕಿವಿಯಾರೆ ಕೇಳದಲೆ ಎಂತು ಮುಕುತಿಯ ಪಡೆವೆ ಏ ಮಂದಮನವೇ. ಹೇ ಮಂದಮನವೇ, ಮಂದಮನವೇ ಅಂತಂದ್ರ ಅಜ್ಞಾನವನ್ನ ಹೊಂದಿರ್ತಕ್ಕಂಥ ಮನಸ್ಸೇ, ಜ್ಞಾನರಹಿತವಾದಂಥ ಮನಸ್ಸೇ, ನೀನು ಜೀವನ್ ಮುಕ್ತಿಯನ್ನು ಪಡಿಬೇಕಂತ ಅಂತಿ, ಜೀವನ್ ಮುಕ್ತಿಯನ್ನು ಹೊಂದಬೇಕಂತ ಅಂತಿ. ಆದ್ರ ಕ್ರಮ ಗೊತ್ತಿಲ್ಲಲ್ಲ. ಏನು ಕ್ರಮ ಅಂತಂದ್ರೆ, ಮೊದಲನೇ ಕ್ರಮ ಹೇಳ್ತಾರ ಅವರು, ಭೇದಿಸುತ್ತೆ ಬ್ರಹ್ಮನಾಡಿಯ ಗರ್ಭವನ್ನು. ಸಾಧಕ ಬ್ರಹ್ಮನಾಡಿಯ ಗರ್ಭವನ್ನ ಭೇದಿಸ್ಬೇಕು. ಬ್ರಹ್ಮನಾಡಿ ಅಂತಂದ್ರೆ ಎಲ್ಲಿ ಅದದು? ಸುಷುಮ್ನಾ ಅಂತರ್ಗತ ಬ್ರಹ್ಮನಾಡಿ ಅದ ರೀ. ಎಲ್ಲಿಯವರೆಗೆ ನಮಗಿನ್ನ ಸುಷುಮ್ನಾನೇ ಎಲ್ಲದ ಅಂತ ಗೊತ್ತಿಲ್ಲ, ಇನ್ನು ಬ್ರಹ್ಮನಾಡಿ ಹೆಂಗ್ ಗೊತ್ತಾಗ್ತದ ಅಂತಂದ್ರ ಅದು ಸ್ವಲ್ಪ ಕಷ್ಟ ಅದ ರೀ. ಈ ಇಡ ಪಿಂಗಳ 2 ನಾಡಿಗಳ ಮಧ್ಯಭಾಗ ಅದು ಸುಷುಮ್ನ. ಆ ಸುಷುಮ್ನ ಅಂತರ್ ಪ್ರವೇಶ ಆದಾಗ ಅಲ್ಲೇ ಬ್ರಹ್ಮನಾಡಿ ಅಂತ ಐತಿ. ಸುಷುಮ್ನ ಸುಷುಮ್ನ ನಾಡಿಯ ಒಳಗಡೆ ಪ್ರವೇಶ ಆದಾಗ, ಪ್ರವೇಶ ಮಾಡುವಂತ ಸಾಧನ ಯಾವುದಪ್ಪ ಅಂತಂದ್ರೆ ಮನಸ್ಸ ಒಳಗೆ ಹೋಗ್ಬೇಕು, ಮತ್ಯಾವ ಸಾಧನ ಇಲ್ಲಲ್ಲಿ. ಮನಸ್ಸು ಅತ್ಯಂತ ಸೂಕ್ಷ್ಮ ಏಕಾಗ್ರ ಆಗಿ, ಅತ್ಯಂತ ಸೂಕ್ಷ್ಮ ಆಗಬೇಕು, ಏಕಾಗ್ರ ಆಗಬೇಕು. ಇಷ್ಟು ಸೂಕ್ಷ್ಮ ಆಗ್ಬೇಕಂತಂದ್ರ ಆ ಬಿಂದುವನ್ನ, ಆ ದ್ವಾರವನ್ನ ಅದು ಪ್ರವೇಶ ಮಾಡ್ಬೇಕು. ಹೇಗಾಗತ್ತಂತಂದ್ರೆ, ಈಗ ಮೊದಲು ಏನ್ ಮಾಡ್ಬೇಕಂತಂದ್ರೆ ಅದಕ್ಕೆ ಸಾಧನ ಅದ ರೀ. ಇವತ್ತಿನ ಇಡೀ ಪದ್ಯಗಳೆಲ್ಲ ಶಿವಯೋಗದ ಸಾಧನೆಯನ್ನ ಕುರಿತಿರ್ತಾವ. ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿದ್ರ ಲಾಭ ಆಗ್ತದ್ರಿ, ಬಹಳಷ್ಟು ಲಾಭ ಆಗ್ತೈತಿ. ಏನಂತಂದ್ರೆ, ಈ ಆ ಕಡೆ ಈ ಕಡೆ ಹರಿದಾಡ್ತಕ್ಕಂಥ ಮನಸ್ಸನ್ನ ನಮ್ಮ ಷಣ್ಮುಖ ಶಿವಜಿ ಹೇಳ್ತಾರಲ್ರಿ, ಈ ದೇಹ ಅನ್ನುವಂಥ ವೃಕ್ಷವನ್ನ ಇರತಕ್ಕಂಥ ಈ ಮನಸ್ಸು ಇಂದ್ರಿಯ ಅನ್ನುವಂಥ ಶಾಖೆಗೆ ಹಾರುವಂತ ಮನಸ್ಸನ್ನ, ಆ ಇಂದ್ರಿಯ ಅರ್ಥ ಅಂತಂದ್ರೆ ಏನು, ವಿಷಯಗಳೆಡೆಗೆ ಹೋಗುವಂತ ಮನಸ್ಸನ್ನ ಹಿಂದೆ ತಗೊಂಡು ಬರ್ಬೇಕು, ವಿಷಯದಿಂದ ಹಿಂದೆ ಸರಿಸ್ಬೇಕು.
ಇಂದ್ರಿಯಗಳಿಂದನೂ ಕೂಡ ಅದನ್ನು ಹಿಂದೆ ಸರಿಸಬೇಕು. ಶಾಖೆಗೆ ಹಾರಿ ಹೋಗ್ತದ ಇದು ಮನಸ್ಸು, ಒಂದೇ ಜಾಗದಾಗ ಸ್ಥಿರ ಇರಂಗಿಲ್ಲ. ಅದನ್ನ ಹಿಂದೆ ಸರಿಸಿ ಈಗ ನಾವು ಬ್ರಹ್ಮನಾಡಿಯನ್ನ ಭೇದಿಸ್ಬೇಕಾಗಿದೆ. ಬ್ರಹ್ಮನಾಡಿಗೆ ನಾವು ಪ್ರವೇಶ ಆಗ್ಬೇಕಂತಂದ್ರ ಒಂದು ದಾರಿ ಅದರ ಅದಕ್ಕೆ. ಇಲ್ಲಿ ಮುಂದಿನ ಪದ್ಯದಲ್ಲೂ ಹೇಳ್ತಾರ. ಈಗ ಅದರದೊಂದು ಸ್ವಲ್ಪ ಪರಿಕಲ್ಪನೆ ಕೊಡ್ತೀನಿ. ಏನಂತಂದ್ರೆ, ಈ ವಾಯು ಏನದಲ್ಲ, ಪ್ರಾಣ ಏನೈತಲ್ರಿ, ಈ ಪ್ರಾಣವೇ ಮಾರ್ಗ ರೀ. ಎಲ್ಲೇ ಆ ಬ್ರಹ್ಮನಾಡಿ ತನಕ ಒಯ್ಯೋದು. ದೇಹದ ಹೊರಗಡೆ ಚಲಿಸುವಂತ ಮನಸ್ಸನ್ನ ಹಿಂದೆ ಸರಿಸಿ ಬ್ರಹ್ಮನಾಡಿಯನ್ನ ಭೇದಿಸೋಕ್ ಏಕೈಕ ಸಾಧನ, ಏಕೈಕ ಮಾರ್ಗ ಇರೋದು ಒಂದ ಮಾರ್ಗ, ಒಂದ ದಾರಿ. ಇದನ್ನು ಬಿಟ್ಟಿಲ್ಲ ದಾರಿಗಳು. ಆ ದಾರಿ ಯಾವುದಂತಂದ್ರೆ ಅದು ಪ್ರಾಣ. ಪ್ರಾಣದ ಜೊತೆ ಮನವನ್ನು ಒಂದು ಮಾಡಿದ್ದಾದರೆ ಆ ಪ್ರಾಣ ಆ ಮನಸ್ಸನ್ನ ಸುಷುಮ್ನಾ ಕಡೆ ಕರ್ಕೊಂಡು ಹೋಗ್ತದ, ಬ್ರಹ್ಮನಾಡಿಯನ್ನ ಬೇಸಕಸ್ತದ. ಇದು ರಹಸ್ಯದ, ಇದು ಶಿವಯೋಗದ್ದು. ಭೇದಿಸುತ್ತ ಬ್ರಹ್ಮನಾಡಿಯ ಗರ್ಭವನ್ನು 4 ಹಾದಿಗಳ ನಡುವನ ಆಗ್ನೇಯ ಮಂಟಪದ ವೇದಿಕೆಯ ನಡರಿ. ಅಡರಿ ಅಂದ್ರೆ ಹತ್ತೋದು. ಸಾಧಕ ಏನ್ ಮಾಡ್ಬೇಕಂತಂದ್ರ 4 ಹಾದಿಗಳ ನಡುವನ 4 ಹಾದಿಗಳು ಸೇರುವಂತ ಒಂದು ಮಧ್ಯ ಜಾಗದ. ಅವು ಯಾವುದಪ್ಪ ಅಂತಂದ್ರೆ 2 ನಾಸಿಕದ ದ್ವಾರ, 2 ಕಿವಿಯ ದ್ವಾರ. 2 ನಾಸಿಕ ದ್ವಾರಗಳು ಮತ್ತು 2 ಕಿವಿಯ ದ್ವಾರ, ಈ 4 ಹಾದಿ ಸೇರುವಂತ ಒಂದು ಸ್ಥಾನದ. ನೀವು ಕಲ್ಪನಾ ಮಾಡ್ಕೋರಿ, 2 ಕಿವಿಯೊಳಗಿನ ಒಂದು ಸಣ್ಣ ಒಂದು ಲೇಯರ್ ಈ ಕಡೆ, ಈ ಕಿವಿ ಹಾಸಿ ಕಡೆ ಬರಾತ ಅಂತ ತಿಳ್ಕೊರಿ. 2 ನಾಸಿಕದ ದ್ವಾರದಿಂದ 2 ಲೇಯರ್ಗಳು ಒಳಗೆ ಬರಾತ ಅಂತ ತಿಳ್ಕೊರಿ. ಈ 4 ದ್ವಾರಗಳು ಸೇರುವಂತ ಒಂದು ಸ್ಥಾನದ. ಅದಕ್ಕೇನಂತ ಕರೀತಾರಂತಂದ್ರ, ಈ 4 ಹಾದಿಗಳ ನಡುವನ 4 ಹಾದಿಗಳ ನಡಬರ್ಕಿರ್ತಕ್ಕಂತಹ ಆಜ್ಞೆಯ ಮಂಟಪದ ವೇದಿಕೆಯ ಅಡರಿ. ಆಜ್ಞಾಚಕ್ರದಲ್ಲಿ, ಆ ಆಜ್ಞಾಚಕ್ರ ಅನ್ನುವಂತ ಅದು ವೇದಿಕೆ. ಅದು ಆ ವೇದಿಕೆಯನ್ನ ಅದನ್ನ ಹತ್ತಿದ್ರ ಏನ್ ಕೇಳುತ್ತಂತಂದ್ರೆ, ಅವನಿಗೆ ಸಾಧಕನಿಗೆ ದಶವಿಧದಿ ಗೋಸಿಪ ಪ್ರಣವನಾದ ಒಂದೊಂದ ಕಿವಿಯಾರೆ ಕೇಳದಲ್ಲಿ. 10 ರೀತಿಯಾಗಿ ನಾಥ ಕೇಳ್ತದ್ರಿ. 10 ರೀತಿಯಾಗಿ ಝೇಂಕಾರದಿಂದ ಪ್ರಾರಂಭ ಆಗಿ ಅದು ಝೇಂಕಾರನಾದ ಅಂದ್ರೆ ಭ್ರಮರನಾದ, ಶಂಖನಾದ, ಮೃದಂಗನಾದ, ತಾಳನಾದ, ಘಂಟಾನಾದ, ವೀಣಾನಾದ, ಬೇರಿನಾದ, ಸಮುದ್ರದ ಗರ್ಜನೆ ಹಂಗಿರುವಂತ ನಾದ, ಮೇಘ ಗರ್ಜನೆ ಅಂತ ನಾದ. ಈ ನಾದಗಳು ಕೇಳಿಸ್ತಾವ. ಇಲ್ಲಿ ಸರ್ಪಭೂಷಣ ಶಿವಯೋಗಿಗಳು ಏನ್ ಹೇಳ್ತಾರಂತಂದ್ರ, ಸ್ವಾಂತರಂಗದೋಳ್ ಅಡಗಿ ಸುಳುಹುದೋರದ ನಿಜವ ಇಂತಿದೆ ಎಂದರಿದು ಹೀಗಿದೆ ಅಂತ ತಿಳ್ಕೊಂಡು ಪರಿಣಮಿಸದೆ ಬರಿದೆ. ಅಂದ್ರ ಸಂತೋಷವನ್ನು ಹೊಂದಲಾರ್ದ ಸುಮ್ನ ಮುಕ್ತಿ ಆಕತಿ ಅಂತಂತೀಯಲ್ಲ, ಎಂತ ಮುಕ್ತಿಯ ಪಡೆವೆ, ಇದನ್ನ ನೀನು ಸಾಧನ ಮಾಡ್ಲಾರ್ದ ಅಂದ್ರ ಈ ಬ್ರಹ್ಮನಾಡಿಯನ್ನ ಭೇದಿಸಿ 4 ಹಾದಿಗಳ ಸೇರುವಂತ ಆಜ್ಞಾಚಕ್ರದ ಮಂಟಪವನ್ನು ಹತ್ತಿ ಅಲ್ಲೇ 10 ಪ್ರಕಾರದಿಂದ ಕೇಳುವಂತಹ ಪ್ರಣವನಾದವನ್ನ ಕಿವಿಯಾರ ಕೇಳಾರ್ದ ಮುಕ್ತಿ ಹೆಂಗ್ ಸಾಧ್ಯ ಆಗ್ತದ್ರಿಪ್ಪ? ಅದು ಸಾಧ್ಯ ಇಲ್ಲ. 2ನೇ ಚರಣದಲ್ಲಿ ಹೇಳ್ತಾರ, ಆಲಿಗಳ ಮಿಡುಕಲೀಯದೆ. ಇದು ಸಾಧನ. ಆಲಿಗಳ ಮಿಡುಕಲೀಯದೆ ಮನವ ಮರುತನೋಳ್ ಮೇಳೈಸಿ ನಾಸಿಕಾಗ್ರದ ನಭೋಂಗನದೆ ಬಾಲ ರವಿ ಕನಕ ವಿದ್ರೂಮದೋಲ್ ಉರಿಯುವ ಬಿಂದು ಜಾಲದ ಉನ್ನತಿಯ ಕಣ್ಣಾರೆ ಕಾಣದೆಲೆ. ಎಂತು ಮುಕುತಿಯ ಪಡೆವೆ ಏ ಮಂದಮನವೇ. ಸರ್ಪಭೂಷಣ್ ಹೇಳ್ತಾರ, ಆಲಿಗಳ ಮಿಡುಕಲೀಯದೆ ಇದು ಸಾಧನ.
ಆಲಿಗಳ ಮಿಡುಕಲಿಯದೆ ಅಂತಂದ್ರ ಈ ಎರಡು ಕಣ್ಣಿನ ಗುಡ್ಡಿಗಳಿದಾವಲ್ಲ ಇವು ಸ್ಥಿರವಾಗಿ ನಿಂದಿರ್ಬೇಕ್ರಿ, ಅಳಿಗಾಡಬಾರ್ದವು. ಅಳಿಗಾಡಿದ್ವು ಅಂತಂದ್ರೆ ಬಿಂದು ದರ್ಶನ ಆಗುವುದಿಲ್ಲ. ಅವು ಸ್ಥಿರವಾಗಿ ನಿಂದಿರ್ಬೇಕು. ಆಲಿಗಳ ಮಿಡುಕಲೀಯದೆ, ಮಿಡುಕಲೀಯದೆ ಅಂತಂದ್ರೆ ಏನು? ಅವು ಚಲಿಸಬಾರ್ದು, ಆ ಕಡೆ ಈ ಕಡೆ ಅಳಿಗಾಡಬಾರ್ದು. ಹಂಗ ಅಳಿಗಾಡಿಸಲಾರ್ದ ಕಣ್ಣುಗಳನ್ನ ಭೂಮಧ್ಯದಲ್ಲಿ ಸ್ಥಿರವಾಗಿ ನಿಲ್ಲಿಸಿರ್ಬೇಕು. ಕಣ್ಣುಗಳು ಅಳಿಗಾಡಿರ್ಬಾರ್ದು. ಎರಡನೇ ಕೆಲಸ ಏನಂತಂದ್ರ ಮನವ ಮಾರುತನೋಳ್ ಮೇಳೈಸಿ. ಸಾಧನ ಇದು. ಮನವ ಮಾರುತನೋಳ್ ಮೇಳೈಸಿ. ಮನಸ್ಸನ್ನ ಏನ್ ಮಾಡ್ಬೇಕಂತಂದ್ರ ನಾವು ಮಾರುತನೋಳ್, ಇದೇನ ಮೂಗಿನ ದ್ವಾರದಿಂದ ಒಳಗೆ ಹೋಗ್ತದ ಹೊರಗೆ ಬರ್ತದಲ್ಲ ಮಾರುತ ಅಂದ್ರ ವಾಯು, ಆ ವಾಯುವಿನ ಜೊತೆ ಮನಸ್ಸು ಮೇಳೈಸ್ಬೇಕು. ಮೇಳೈಸೋದು ಅಂತಂದ್ರೆ ಏನು? ಕೂಡ್ಬೇಕದು. ಮನಸ್ಸು ಮಾರುತಿನ ಸಂಗಾಟ ಕೂಡಿರ್ಬೇಕು. ಆಲಿಗಳು ಅಳಿಗಾಡಿರ್ಬಾರ್ದು. ಇದು ಸಾಧನ. ಏನ್ ಮಾಡ್ಬೇಕಂತಂದ್ರೆ ಮೇಳೈಸಿ ನಾಸಿಕಾಗ್ರದ ನಭೋಂಗನದೆ. ಇಷ್ಟು ನೀವು ಸಾಧನ ಮಾಡಿದ್ರ, ನಾಸಿಕಾಗ್ರದ ನಭೋಂಗನ ಅಂತಂದ್ರೆ ಏನು? ಈ ನಾಸಿಕದ ಅಗ್ರಭಾಗ, ಈ ನಾಸಿಕ ಅಂದ್ರ ಮೂಗು, ಅದರ ಅಗ್ರ ಅಂದ್ರ ತುದಿ, ಅದ್ರ ಭಾಗ ಯಾವ್ದಪ್ಪ ಅಂತಂದ್ರ ಭೂಮಧ್ಯದಲ್ಲಿ. ಭೂಮಧ್ಯದಲ್ಲಿ ಇರ್ತಕ್ಕಂಥ ನಭೋಂಗನ. ನಭೋಂಗನ ಅಂತಂದ್ರ ಅಲ್ಲಿ ಒಂದು ಆಕಾಶದ, ಹೊರಗೂ ಆಕಾಶದ, ಭೂಮಧ್ಯದ ಒಳಗುನೂ ಆಕಾಶದ ರೀ. ಅದಕ್ಕೆ ಚಿದಾಕಾಶ ಅಂತ ಕರೀತಾರೆ. ಆ ಚಿದಾಕಾಶದಲ್ಲಿ ನಭೋಂಗನದೆ ಬಾಲರವಿ. ಬಾಲರವಿ ಅಂತಂದ್ರೆ ಏನು? ಈಗ ಹುಟ್ಟುವಂತ ಸೂರ್ಯನಂಗ ಬಾಲರವಿ. ಕನಕ ವಿದ್ರೂಮದೋಲ್ ಅಂದ್ರ ಬಂಗಾರದಂಗ, ವಿದ್ರೂಮ ಅಂತಂದ್ರ ಹವಳದಂಗ, ಉರಿಯುವ ಬಿಂದು ಜಾಲದ ಉನ್ನತಿಯ ಕಣ್ಣಾರೆ ಕಾಣದಲ್ಲಿ. ಬಿಂದು ಕಾಣಿಸ್ತದ ರೀ. ಹ್ಯಾಗ ಕಾಣಿಸ್ತದ ಅದು? ಉದಿಸುವ ಸೂರ್ಯನಂಗ, ಬಂಗಾರದಂಗ, ಹವಳದಂಗ. ಆ ಬಿಂದು ಜಾಲದ ಉನ್ನತಿಯ, ಆ ಬಿಂದುವಿನ ಮಹತ್ವವನ್ನ ಕಣ್ಣಾರೆ ಕಾಣದಲೆ. ಎಂತು ಮುಕ್ತಿಯ ಪಡೆವೆ. ಇದು ನೀನು ಸಾಧಿಸೇ ಇಲ್ಲಲ್ಲಪ್ಪ, ನಿನಗೆ ಹೆಂಗ್ ಮುಕ್ತಿ ಆಗ್ತತಿ ಅಂತ ಸರ್ಪಭೂಷಣ ಶಿವಯೋಗಿಗಳು ತಮ್ಮ ಮನಸ್ಸಿಗೆ ತಾವ ಬೋಧನೆ ಮಾಡ್ತಾರೆ. ನಾವು ನಮ್ಮ ಮನಸ್ಸಿಗೆ ನಾವ ಬೋಧನೆ ಮಾಡ್ಕೋಬೇಕು. ನಮಗ್ ಯಾರು ಬೋಧಿಸ್ತಾರ? ಹೌದಿಲ್ರಿ? ನಮಗ್ ನಾವ ಸಾಧಕರಾದವರು ಈ ಮನಸ್ಸಿಗೆ ಉಪದೇಶ ತಾನ ಮಾಡ್ಬೇಕು. ಇದನ್ನ ನಾನು ಮಾಡಲಾರ್ದೆ ಹೆಂಗ ಮುಕ್ತಿ ಆಗ್ತದ್ರಿ ಅದು? ಇನ್ನೊಂದು ಮಾತು ಹೇಳ್ತಾರ, ಒಳಗೆ ಕರಣಗಳ ಬೆಳಗಿ, ಲಕ್ಷ್ಯ ಕೊಡ್ಬೇಕಾ? ಒಳಗೆ ಕರಣಗಳ ಬೆಳಗಿ ಇಂದ್ರಿಯಂಗಳ ಮುಖದಿ ತುಳುಕಿ ಜಗವನು ಪಾರ್ವನೆಂದು ಕೌಮುದಿಯ ಬೆಳಗಿನೋಳ್ ಮುಸುಗುತ ಉಜ್ವಲಿಪ ಗುರುಸಿದ್ಧನಃ ಕಳೆಯ ಪರಿಪೂರ್ಣ ಭಾವದಿ ಭಾವಿಸದಲೇ ಎಂತು ಮುಕ್ತಿಯ ಪಡವೆ. ಏ ಮಂದಮನವೇ, ಸ್ವಾಂತರಂಗದೋಳ್ ಅಡಗಿ ಸುಳುಹುದೋರದ ನಿಜವ ಇಂತಿದೆ ಎಂದರಿದು ಪರಿಣಮಿಸದೆ ಬರಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಏನಂತಾರಪ್ಪ ಅಂತಂದ್ರೆ ಅವರು, ಒಳಗೆ ಕರಣಗಳ ಬೆಳಗಿ, ಒಳಗೆ 4 ಕರಣಗಳಿದ್ದಾವ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅವು ಒಳಗಿರ್ತಕ್ಕಂಥ ಕರಣಗಳು. ಒಳಗೆ ಕರಣಗಳ ಬೆಳಗಿ ಇಂದ್ರಿಯಂಗಳ ಮುಖ ತುಳುಕಿ ಜಗನು ಪಾಂದು ಕೌಲಿಯ ಬೆಳಗಿನೋಳ್ ಮುಸುಗುತ್ತ ಉಜ್ವಲಿಪ ಗುರುಸಿದ್ಧನ ಕಳೆಯ. ಆ ಪರಮಾತ್ಮ ಹೇಗಿದ್ದಾನಂತಂದ್ರ ಒಳಗ ಅಂತಃಕರಣವನ್ನು ಬೆಳಗುತ್ತಾನ. ಒಳಗೆ ಕರ್ಣಗಳ ಬೆಳಗಿ ಇಂದ್ರಿಯಂಗಳ ಮುಖದಿ ತುಳುಕಿ ಜಗವನು, ಹೊರಗ ಇಂದ್ರಿಯಗಳ ಮೂಲಕ ಹೊರಗೆ ಪ್ರವೇಶ ಆಗಿ, ಅಂದ್ರೆ ಜ್ಞಾನೇಂದ್ರಿಯಗಳ ದ್ವಾರ ಹೊರಗೆ ಬಂದು ಜಗವನ್ನು ಅಂದ್ರೆ ಶಬ್ದಾದಿ ವಿಷಯವನ್ನು ಪ್ರಕಾಶ ಮಾಡ್ತಾನ.
ಒಳಗ ಅಂತಃಕರಣವನ್ನು ಬೆಳಗತಾನ. ನೇತ್ರದ ದ್ವಾರ ಆ ಆ ಅರಿವೇ ನೇತ್ರದ ದ್ವಾರ ಹೊರಗೆಲ್ಲವನ್ನೂ ಬೆಳಗುತ್ತದ್ರಿ. ಹ್ಯಾಗದಾನಪ್ಪ ಅಂತಂದ್ರೆ ಒಂದು ಉದಾಹರಣೆ ಕೊಟ್ಟರಲ್ಲಿ, ಪಾರ್ವನೆಂದು ಕೌಮದಿಯ ಬೆಳಗಿನೋಳ್. ಹೆಂತ ಬೆಳಕಂತಂದ್ರೆ ಅದು ಪಾರ್ವನೆಂದು ಕೌಮದಿಯ ಬೆಳಗಿನೋಳ್ ಅಂದ್ರೆ, ಪಾರ್ವನೆಂದು ಅಂತಂದ್ರ ಹುಣ್ಣಿಮೆ ಚಂದ್ರದಂತೆ. ಹುಣ್ಣಿಮೆ ಕಾಲದೊಳಗ ಚಂದ್ರ ಪ್ರಕಟ ಆದಂತಂದ್ರ ಎಲ್ಲಾ ಕಡೆ ಬೆಳದಿಂಗಳು ಹೆಂಗಿರುತ್ತ ನೋಡ್ರಿ, ಆ ಬೆಳದಿಂಗಳಂಗ, ಹುಣ್ಣಿಮೆಯ ಕಾಲದ ಬೆಳದಿಂಗಳಂಗ ಏನ್ ಮಾಡ್ಯಾನ ಪರಮಾತ್ಮ, ಅವ ಬೆಳದಿಂಗಳಂಗಿದ್ದಾನ. ಗುರುಸಿದ್ಧನಃ ಕಳೆಯ ಪರಿಪೂರ್ಣ ಭಾವದೇ ಭಾವಿಸದಲೆ. ಅಂದ್ರೆ ಏನ್ ಹೇಳಕತ್ತಾರಂತಂದ್ರೆ ಇಲ್ಲಿ ಆ ಶುದ್ಧ ಚೈತನ್ಯ, ಆ ಪರಮ ಪ್ರಕಾಶ ಅದ ಒಳಗ ಅಂತಃಕರಣವನ್ನೂ ಬೆಳಗುತ್ತದ, ಇಂದ್ರಿಯಗಳ ಮೂಲಕವಾಗಿ ಹೊರಗಿನ ಜಗತ್ತನ್ನೂ ಬೆಳಗುತ್ತದ. ಅದು ಹ್ಯಾಗದ ಅಂತ ಕೇಳಿದ್ರೆ ಆ ಬೆಳಕು ಹುಣ್ಣಿಮೆಯ ಚಂದ್ರನಂತೆ ಅಂತ ಹೇಳ್ಯಾರಿಲ್ಲಿ. ಹುಣ್ಣಿಮೆಯ ಪ್ರಕಾಶದ ಬೆಳದಿಂಗಳೈತಿಲ್ಲ, ಹಂಗ ಆ ಪ್ರಕಾಶದಂಗ ಅದು ಐತಿ. ಅದನ್ನ ತಿಳ್ಕೊಂಡು ಆ ಪ್ರಕಾಶ ಅಂದ್ರನೇ ಗುರುಸಿದ್ಧ. ಬೆಳಗಿನೋಳ್ ಮುಸುಗುತ್ತ ಉಜ್ವಲಿಪ ಗುರುಸಿದ್ಧನಃ ಕಳೆಯ ಪರಿಪೂರ್ಣ ಭಾವದಿ ಭಾವಿಸದಲೆ. ಅದನ್ನು ಸರಿಯಾಗಿ ತಿಳ್ಕೊಂಡು ಆ ಪರಮ ಪ್ರಕಾಶವನ್ನ, ಒಳಗೆ ಬೆಳಗುವಂತ ಬೆಳಕನ್ನ, ಇಂದ್ರಿಯಗಳ ಮೂಲಕ ಹೊರಗಿನ ವಿಷಯಗಳನ್ನ ಬೆಳಗುವಂತ ಬೆಳಕನ್ನ, ಆ ಪ್ರಕಾಶವನ್ನ ಸರಿಯಾಗಿ ತಿಳ್ಕೊಂಡು ಅದನ್ನ ಧ್ಯಾನಿಸಲಾರದೆ, ಭಾವಿಸದೆ ಅಂತಂದ್ರೆ ಅದನ್ನ ಧ್ಯಾನಿಸಬೇಕು. ಹಂಗ ಮಾಡ್ಲಾರ್ದ ಮುಕ್ತಿ ಹೆಂಗ್ ಸಾಧ್ಯದ್ರಿಪ್ಪ? ಅದು ಮುಕ್ತಿ ಸಾಧ್ಯತಾ ಇಲ್ಲ. ಅದಕ್ಕೆ ಅವರೇ ಹೇಳ್ಯಾರ ಮತ್ತೊಂದು ಕಡೆ, ಬೋಧಿಸೆನ್ನನು ಗುರುವೇ ನಿನ್ನಯ ದಿವ್ಯ ಪಾದವ ನಂಬಿರುವೆ. ಹೇ ಗುರುದೇವ, ನನ್ನನ್ನ ಬೋಧಿಸು, ಹೀಗ ಬೋಧಿಸು ಅಂತೇಳಿ ಒಂದು ಪದ್ಯದಲ್ಲಿ ಬಹಳ ವಿಸ್ತಾರವಾಗಿ ಬರ್ತಾರ. ಇರ್ಲಿ, ಇನ್ನೊಂದು ಪದ್ಯ ಅವ್ರದ್ದು ನಾವು ನೋಡ್ಬೇಕಂತಂದ್ರ, ಈಗ ಬಹಳ ಮಂದಿ ಏನ್ ಮಾಡ್ತಿರ್ತಾರಂತಂದ್ರೆ ಗರಡಿ ಮನೆಯೊಳಗೆ ಸಾಧನ ಮಾಡ್ತಿರ್ತಾರ್ರಿ. ಆಗಿನ ಕಾಲಕ್ಕೆ ಗರಡಿ ಮನೆಗಳಿದ್ದು, ಈಗ ಏನದಾವಂತಂದ್ರ ಈಗ ಜಿಮ್ ಅದು ಮಾಡ್ತಿರ್ತಾರ್ರಿ, ವ್ಯಾಯಾಮ ಶಾಲೆಗಳಂತಿದ್ದಾವ, ಅಲ್ಲಿ ವ್ಯಾಯಾಮ ಮಾಡ್ತಿರ್ತಾರ. ಅವ್ರನ್ನ ನೋಡಿ, ಆಗಿನ ಕಾಲದ ಗರಡಿ ಮನೆಯೊಳಗಿದ್ದವ್ರನ್ನ ನೋಡಿ ಅದಕ್ಕೆ ಹೋಲಿಕೆ ಆಗುವಂತ ಒಂದು ಸಾಧನ ಬಹಳ ಚಂದ. ಸರ್ಪಭೂಷಣ ಶಿವಯೋಗಿಗಳು ಗರಡಿ ಮನೆಯೊಳಗಿನ ತಾಲೀಮ ಅದ್ ಹೆಂಗ ಆಗ್ತದ ನೋಡ್ರಿ, ಅದೇ ಪ್ರಕಾರ ಯೋಗದ ತಾಲೀಮನು ಐತಿ. ಅದನ್ನ ವಿವರಣೆ ಕೊಡ್ತಾರ ಅವ್ರು. ಏನಂತಾರಂದ್ರ ಸರ್ಪಭೂಷಣರು, ತನು ಎಂಬ ಗರಡಿಯೋಳ್, ಬಹಳ ಚಂದದ ಪದ್ಯ, ಇದನ್ನ ರಸಸ್ವಾದ ಮಾಡ್ರಿ. ತನು ಎಂಬ ಗರಡಿಯೋಳ್ ಅನುಭವಧೀರರು ಘನಯೋಗ ಸಾಧನೆಯ ಮಾಡಿರೋ. ಈ ಕುಸ್ತಿ ಪೈಲ್ವಾನರನ್ನ ನೋಡಿ ಹೇಳುವಂತ ಮಾತಿದು. ಬಹಳ ಮಂದಿ ಎಲ್ಲ ಏನ್ ಮಾಡ್ತಿರ್ತಾರಂತಂದ್ರ, ಇತ್ತೀಚೆಗೆ ಅದೊಂದು ಫ್ಯಾಷನ್ ಆಗ್ಯದ ರೀ. ಏನ್ ಫ್ಯಾಷನ್ ಅಂತಂದ್ರ, ಈ ಶರೀರವನ್ನ ಈ ತೋಳುಗಳು ಇಷ್ಟು ದಪ್ಪ ಇರಬೇಕು, ಎದೆ ಭಾಗ ಹಿಂಗ್ ವಿಸ್ತಾರ ಇರಬೇಕು, ಈ ಹೊಟ್ಟೆ ಭಾಗ ಎಲ್ಲ ಹಿಂಗ ಅವು ಪ್ಯಾಕ್ಸ್ ಅಂತ ಕರೀತಾರ. ಏನ್ 6 ಪ್ಯಾಕ್ಸು 8 ಪ್ಯಾಕ್ಸು ಅಂತಿರ್ತಾರ. ಇತ್ತೀಚಿನ ಹುಡುಗರೆಲ್ಲ ಮಾಡ್ತಿರ್ತಾರ. ಹಿಂಗ ಸಾಧನೆ ಮಾಡೋರ್ನ ನೋಡಿ ಸರ್ಪಭೂಷಣ ಆಗಿನ ಕಾಲಕ್ಕೂ ಮಾಡ್ತಿದ್ರಿ. ಗರಡಿ ಮನಿ ಅಂತ ಮಾಡಿ ಗರಡಿ ಮನಿಯೊಳಗೆ ವ್ಯಾಯಾಮ ಮಾಡ್ತಿದ್ರು. ಅವರಿಗೆ ಏನ್ ಹೇಳ್ತಾರಂತಂದ್ರ ಸರ್ಪಭೂಷಣ ಶಿವಯೋಗಿಗಳು, ತನು ಎಂಬ ಗರಡಿಯೋಳ್ ಅನುಭವಧೀರರು ಘನಯೋಗ ಸಾಧನೆಯ ಮಾಡಿರೋ. ಮನುಜರುಲಿವ ನಿಮ್ಮ ಬೆನುಗು ಸಾಧನೆಯಿಂದ. ಇದನ್ನು ನೋಡಿ, ಈ ಶರೀರದ ಮೈಕಟ್ಟನ್ನು ನೋಡಿ ಜನ ಎಲ್ಲ ಅಂತಿರ್ತಾರ್ರಿ, ಏನಪ್ಪಾ ಇವನ್ ಮೈಕಟ್ಟು ಎಷ್ಟ್ ಚಂದ ಐತಿ, ಎಷ್ಟ್ ಚಂದ ಶರೀರ ಸದೃಢ ಮಾಡ್ಕೊಂಡಾನ, ಕೈಯ ಕಾಲ ಆ ಶರೀರದ ಒಂದು ರಚನಾ ಎಷ್ಟ್ ಚಂದ ತಾಲೀಮ ಮಾಡಿ ಅದನ್ನ ಅದ್ರ ಸೌಂದರ್ಯವನ್ನ ಎಷ್ಟು ಮಾಡ್ಯಾನಪ್ಪ ಅಂತೆಲ್ಲ ಜನರ ಮೆಸ್ತಿರ್ತಾರ್ರಿ. ಹೌದಿಲ್ರಿ? ಎಲ್ಲಾ ಜನ ಅದಕ್ಕ ಮೆಸ್ತಿರ್ತಾರ. ಅದಕ್ಕೆ ಸರ್ಪಭೂಷಣ ಶಿವಯೋಗಿಗಳು ಏನ್ ಹೇಳ್ತಾರಂತಂದ್ರೆ, ಜನರೊಲಿವ ನಿಮ್ಮ ಬೆನುಗು ಸಾಧನೆಯಿಂದ,
ಇದಕ್ಕೆ ಬಿನುಗು ಸಾಧನ ಅಂತ ಕರೆದಾರ ಅವ್ರು. ಬಿನುಗು ಸಾಧನ ಅಂತಂದ್ರೆ ಏನ್ ಎದಕ್ಕಂತಾರಂತಂದ್ರೆ ಈ ಕ್ಷುಲ್ಲಕ ಸಾಧನ ಇದು. ಯಾವುದು? ಈ ಶರೀರವನ್ನ ಗಟ್ಟಿ ಇದನ್ನ ಮಾಡ್ತಾರಲ್ಲ, 6 ಪ್ಯಾಕ್ಸ, ಈ ಇದನ್ನ ಶರೀರದ ಒಂದು ಏನಂತಾರ ಅದಕ್ರಿ, ಜಿಮ್ ಮಾಡಿ ಇದನ್ನ ಪೈಲ್ವಾನ್ ತರ ಮಾಡೋದು. ಇದು ದೊಡ್ಡ ಸಾಧನ ಅಲ್ರಿ ಇದು. ಇದೇನು ಬಹಳ ದೊಡ್ಡ ಸಾಧನ ಅಲ್ಲಿದು. ಇದಕ್ಕೆ ಏನಂತ ಕರೀತಾರೆ ಸರ್ಪಭೂಷಣರು? ಬಿನುಗು ಸಾಧನ ಅಂತ ಕರೀತಾರೆ. ಬಿನುಗು ಸಾಧನ ಅಂತಂದ್ರೆ ಕ್ಷುಲ್ಲಕ ಸಾಧನ. ಈ ನಮ್ಮ ಶರೀರ ಬಂದಿರೋದು ಎದಕ್ರಿ? ಇದು ಮನುಷ್ಯ ಶರೀರದ ಸಫಲತೆ ಯಾವ್ದ್ರಾಗೈತಿ? ಮನುಷ್ಯನಾಗಿ ಹುಟ್ಟೋದನ ಬಹಳ ಕಠಿಣ ಅದ, ಹೌದಿಲ್ರಿ? ಅಂತದ್ರೊಳಗ ಮನುಷ್ಯ ಶರೀರ ಸಿಕ್ಕ ಬಳಿಕ ಬರೇ ನಾವು ನಮ್ಮ ಈಗಿನ ಯುವಕರಂತೂ ಬರೇ ಎದಕ್ಕೆ ಮಹತ್ವ ಕೊಡ್ತಾರಂತಂದ್ರ ಬರೇ ಶರೀರ ಸಾಧನಕ್ಕೆ ಮಹತ್ವ ಕೊಡ್ತಾರ. ಮಾಡಬಾರ್ದಂತಲ್ರಿ, ಬರೀ ಅದಕ್ಕೆ ಗಂಟು ಬೀಳಬಾರ್ದು. ಶರೀರ ಚಲೋ ಇಟ್ಕೋಬೇಕು, ವ್ಯಾಯಾಮ ಮಾಡಬೇಕು, ಸರಿ. ಆದ್ರ ಈ ಮನುಷ್ಯ ಶರೀರದ ಮುಖ್ಯ ಕೆಲಸ ಐತಲ್ಲ, ಅದನ್ನ ಮಾಡಂಗಿಲ್ಲ. ಅದಕ್ಕಾಗಿ ಸರ್ಪಭೂಷಣ ಶಿವಯೋಗಿಗಳು ಒಂದು ಸಾಧನಾ ಪದ್ಧತಿಯನ್ನು ಹೇಳ್ಯಾರ. ಏನ್ ಹೇಳ್ತಾರಂತಂದ್ರೆ, ಈ ಕುಸ್ತಿ ಆಡೋರಿಗೆ ಪದ್ಯ ಬಹಳ ಚಂದ ತಿಳಿತದರಿ. ಯಾಕಂದ್ರೆ ಇಲ್ಲಿ ಎಲ್ಲಾ ಪದಗಳ ಅವನ ಬಳಸ್ಯಾರ. ಜನರೊಲಿವ ನಿಮ್ಮ ಬಿನುಕು ಸಾಧನೆಯಿಂದ ಜನನ ಮರಣ ವಂಚಿ ಓಡುವವೇ. ಈ ಜನ ಮೆಚ್ಚುವಂತ ಈ ನಿಮ್ಮ ಶರೀರದ ಸಾಧನೆಯಿಂದ, ಕ್ಷುಲ್ಲಕ ಸಾಧನೆಯಿಂದ ಇದನ್ನ ನೀವು ಮಾಡಿದ್ರ ಈ ಜನನ ಮರಣ ನಿಮ್ಗೆ ಅಂಜಿ ಓಡಿ ಹೋಗ್ತಾವೆ. ನೀವು ಪ್ರಶ್ನೆ ಮಾಡ್ತಾರ ಅವರು. ಶರೀರ ಎಷ್ಟ ನೀವು ಸುಂದರ ಮಾಡ್ರಿಪ್ಪ, ಮೈಕಟ್ಟ ಬೆಳೆಸ್ರಿ, 6 ಪ್ಯಾಕ್ ಮಾಡಿಸ್ರಿ, 8 ಪ್ಯಾಕ್ ಮಾಡ್ಕೋರಿ, ಏನೆಲ್ಲಾ ಮಾಡ್ರಿ, ಅದರಿಂದ ಜನನ ಮರಣ ಹೋಗ್ತಾವೇನು? ಹೋಗುದಿಲ್ಲ. ಅದಕ್ಕೆ ಏನ್ ಮಾಡಂತ ಹೇಳ್ತಾರಂತಂದ್ರೆ ಸರ್ಪಭೂಷಣರು, ಈ ತನು ಅನ್ನುವಂತ ಇದೊಂದು ಗರಡಿ ಮನೆ. ಇದು ತನು ಎಂಬ ಗರಡಿಯೋಳ್ ಅನುಭವ ಧೀರರು. ಇಲ್ಲಿ ಧೀರರು ಯಾರಪ್ಪ ಅಂತಂದ್ರೆ ಅನುಭವ ಉಳ್ಳಂತ ಧೀರರು, ಅನುಭವ ಧೀರರು. ಘನಯೋಗ ಸಾಧನೆಯ ಮಾಡಿರು. ಶ್ರೇಷ್ಠವಾದ ಯೋಗ ಸಾಧನೆಯನ್ನ ಈ ಶರೀರದಾಗ ಮಾಡ್ರಿ ಅಂತ ಹೇಳ್ತಾರ ಅವರು. ಏನ ಸಾಧನ ಅಂತ ಕೇಳಿದ್ರ, ಇಲ್ಲಿ ಈ ಗರಡಿ ಮನಿ ವ್ಯವಸ್ಥೆ ಎಷ್ಟು ಚಂದದ ನೋಡ್ರಿ. ಸ್ಥಿರ ಬುದ್ಧಿ ಎಂದೆಂಬ ಸಮನಾಥ ನೆಲದು. ಇಲ್ಲಿ ನೆಲ ಬೇಕು. ಎಲ್ಲೇ ಕುಸ್ತಿ ಆಡ್ಬೇಕಾದ್ರ ಆ ಕುಸ್ತಿ ಫಳಿ ಇರ್ತದ ನೋಡ್ರಿ, ಅದಕ್ಕೇನಂತೀವಿ ನಾವು, ಗರಡಿ ಮನಿಯೊಳಗ ಮಣ್ಣ ತಗ್ಗಾದಿನಿ ಇರಂಗಿಲ್ಲ. ಅದನ್ನ ಹೆಂಗ್ ಇಟ್ಟಿರ್ತಾರ ಅಂತಂದ್ರ ಸಮ ಮಾಡಿರ್ತಾರ. ಅದನ್ನ ಕುಸ್ತಿ ಆಡೋ ಫಳಿಗಳನ್ನ ನೋಡಿರ್ತೀರಿ ನೀವು, ಅವೆಲ್ಲ ಅಲ್ಲಿ ಮಣ್ಣು ಸಮತಟ್ಟವಾಗಿರ್ತತಿ. ಹಾಗೆ ಇಲ್ಲಿ ಘನಯೋಗ ಸಾಧನ ಮಾಡ್ಬೇಕಾತಂತಂದ್ರ ಇಲ್ಲಿ ಯಾವ್ದು ಸಮ ಇರ್ಬೇಕಂತಂದ್ರೆ ಸ್ಥಿರ ಬುದ್ಧಿ ಎಂಬ. ಕುಸ್ತಿ ಆಡ್ಬೇಕಾದ್ರ ನೆಲ ಸಮ ಇರ್ಬೇಕು. ಯೋಗ ಸಾಧನ ಆಗ್ಬೇಕಾತಂದ್ರ ಬುದ್ಧಿ ಸ್ಥಿರ ಇರ್ಬೇಕು. ಸ್ಥಿರ ಬುದ್ಧಿ ಎಂಬ, ಸ್ಥಿರ ಬುದ್ಧಿ ಅನ್ನುವಂಥದ್ದು ಸಮನಾದ ನೆಲದೋಳ್. ಬುದ್ಧಿ ಸ್ಥಿರ ಐತಂತಂದ್ರೆ, ಬುದ್ಧಿ ಸ್ಥಿರ ಏನೋ ಐತಿ, ಆದ್ರ ಸುಖ ಬಂದಾಗ ಸುಖಿ ಆಕಾನ, ದುಃಖ ಬಂದಾಗ ದುಃಖಿ ಆಕತ್ತಂತಂದ್ರ ಇವನಿಗೆ ಯೋಗ ಸಾಧನ ಆಗ್ತದೇನ್ರಿ? ಆ ಜೀವನ್ ಮುಕ್ತ ಸ್ಥಿತಿ ಪ್ರಾಪ್ತಿ ಆಗ್ತತಿ ಏನ್? ಆಗುದಿಲ್ಲ. ಅದಕ್ಕೆ ಸಮನಾದ ನೆಲದೋಳ್. ಯೋಗ ಸಾಧನೆಗೆ ಬುದ್ಧಿಯ ಸ್ಥಿರತ್ವ, ಎರಡನೇದು ಸಮತ್ವ. ಎದರಲ್ಲಿ ಸಮತ್ವ? ಸುಖ ದುಃಖ ಎರಡರಲ್ಲಿಯೂ ಸಮತ್ವ, ಮಾನ ಅಪಮಾನದಲ್ಲಿಯೂ ಸಮತ್ವ, ಎಲ್ಲದರಲ್ಲಿಯೂ ಸಮ ಇರ್ಬೇಕು. ಗುರುಬೋಧೆ ಎಂಬ ದಂಡಿಗೆಗಳನ್ನೊತ್ತಿ. ಇನ್ನ ಫಳಿ ಏನೋ ಐತಿ ಅಂದ್ರ ಈ ಕುಸ್ತಿ ಮೈದಾನ ಏನೋ ಐತಿ, ಅಲ್ಲಿ ಮಾಸ್ತರ್ಗಳು ಇರ್ತಾರ, ಪೈಲ್ವಾನರು ಇರ್ತಾರ. ಅವ್ರು ಏನ್ ಮಾಡ್ತಾರಂತಂದ್ರ ಅಲ್ಲಿ ಫಸ್ಟ್ ಸಾಧಕ ಈ ಕುಸ್ತಿ ಕಲಿಯಕ್ ಹೋದವನಿಗೆ ಏನ್ ಮಾಡ್ತಾರಂತಂದ್ರ ಅವನಿಗೆ ದಂಡಿಗೆಗಳನ್ನ ಕಲಿಸ್ತಾರ. ಅವ್ರು ದಂಡಿಗೆ ಅಂತಂದ್ರೆ ಏನಂತಾರಂತಂದ್ರ ಇವು ಕುಸ್ತಿಯ ಪಟ್ಟುಗಳಂತದಾವ್. ಕುಸ್ತಿ ಆಡೋರಿಗೆ ಗೊತ್ತಾಗ್ತದ್ರಿ ಇದು ಹೆಂಗ್ ಹಿಡಿಬೇಕು, ಹೆಂಗ್ ಅದನ್ನ ಅವನನ್ನ ಯಾವ ತರ ಹಿಡಿಬೇಕು, ಅದಕ್ ಪಟ್ ಅಂತ ಕರೀತಾರ. ಅವಕ್ಕ ಇನ್ನೊಂದು ಭಾಷಾದಾಗ ಏನ್ ಹೇಳ್ಬೇಕು, ಏನಂತಾರಂತಂದ್ರೆ ಅವು ಟೆಕ್ನಿಕ್ಸ್ ರೀ. ಅವು ಯೋಗ ಪಟ್ಟವು. ಕುಸ್ತಿ ಆಡ್ಬೇಕಾದ್ರೂ ಟೆಕ್ನಿಕ್ಸ್ ಅದಾವ.
ಈ ಯಾವುದೇ ಯಾವುದೇ ಇರಲ್ರಿ, ಈಗ ನಾವು ಈಗ ಒಂದು ಕರಾಟೆ ಅಂತ ಐತಿ, ಕುಂಫು ಅಂತ ಐತಿ, ಯಾವುದೇ ಇರಲಿ, ಜೂಡೋ ಅಂತ ಐತಿ, ಆ ಎಲ್ಲದ್ರೊಳಗುನು ಒಂದೊಂದು ಟೆಕ್ನಿಕ್ಸ್ ಅದಾವ್ರಿ. ಆ ಆ ಸಾಧಕರಿಗೆ ಗೊತ್ತಿರ್ತದ. ಯಾವುದೇ ಈ ಕುಸ್ತಿಗೂ ಪಟ್ಟುಗಳಿದ್ದಾವ, ಕರಾಟೆ ಒಳಗೂ ಟೆಕ್ನಿಕ್ಸ್ ಅದಾವ, ಕುಂಫುದೊಳಗೂ ಟೆಕ್ನಿಕ್ಸ್ ಅದಾವ, ಜೂಡೋ, ಜುಕಾಡೋ ಅಂತ ಅನೇಕ ಈ ಶರೀರ ಸಾಧನ ಮಾಡುವಂತ ಕಲೆಗಳಿದ್ದಾವಲ್ಲ, ಸಮರ ಕಲೆಗಳಿದಾವಲ್ಲ, ಅದಕ್ಕೆ ಟೆಕ್ನಿಕ್ಸ್ಗಳು ಇರ್ತಾವ್ರಿ. ಇಲ್ಲೇ ಅವಕ್ಕೆ ಹೆಂಗ್ ಟೆಕ್ನಿಕ್ ಅದಾವಲ್ಲ, ಇಲ್ಲಿ ಯೋಗ ಸಾಧನ ಮಾಡ್ಬೇಕಾದ್ರ ಇಲ್ಲೂ ಕೂಡ ದಂಡಿಗೆ ಅಂತಂದ್ರ ಪಟ್ಟಗಳಿದ್ದಾವ. ಅದು ಯಾವುದು ಅಂತ ಕೇಳಿದ್ರ ಗುರುಬೋಧೆ ಎಂಬ ದಂಡಿಗೆಗಳ ನೊತ್ತಿ ಪರತತ್ವ ವಿವರದ ಬಸಿಕೆಗಳನ್ನೇ ಹಾಕುತ್ತ ಏನ್ ಮಾಡ್ಬೇಕು? ಪರತತ್ವ ವಿವರದ ಬಸಿಕೆಗಳನ್ನ ಹಾಕಬೇಕು. ಬಸಿಕೆ ಅಂತಂದ್ರ ಊಟ ಬಸಿ, ಕೂಡೋದು ಏಳೋದು ಮಾಡ್ತಾರ ತಾಲೀಮ್ ಮಾಡ್ಬೇಕಾದ್ರ ರೀ. ಅಲ್ಲೇ ಎಲ್ಲೇ ಕುಸ್ತಿ ಫಳಿಯೊಳಗ ಅಲ್ಲಿಯೂ ಕೂಡ ಸಾಧಕ ಊಟ ಬಸಿಯನ್ನು ತೆಗಿಬೇಕು. ಇಲ್ಲಿಯೂ ಕೂಡ ರೀ ಊಟ ಬಸಿ ತೆಗಿಬೇಕಾಗ್ತದ ರೀ. ಎಲ್ಲೇ ಈ ಯೋಗ ಸಾಧನೆಯಲ್ಲಿ ಇಲ್ಲಿರೋ ಊಟ ಬಸಿ ಯಾವುದಂತಂದ್ರ ಪರತತ್ವ ವಿವರದ ಬಸಿಕೆಗಳನ್ನೇ ಹಾಕುತ್ತ. ಪರತತ್ವದ ವಿವರ ಅಂತಂದ್ರ ವಿಚಾರಣೆ, ಪರತತ್ವ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಅದರದ ಜ್ಞಾನ ಸಾಧಕನಿಗಿರಬೇಕು. ಅದನ್ನು ಇಲ್ಲಿ ಅವ ತಿಳ್ಕೊಳ್ಳೋ ಬಸಿಕೆಗಳನ್ನ ಹಾಕಬೇಕು. ಮುಂದೆ ಹೇಳ್ತಾರ, ಅರಿವೆಂಬ ಕೋನತವ ನೊತ್ತಿ ಕಟ್ಟಿ. ಅರಿವೆಂಬ ಅಂತಂದ್ರ ಅಲ್ಲೇ ಏನ್ ಮಾಡ್ತಾರಂತಂದ್ರ ಕುಸ್ತಿ ಫಳಿಯೊಳಗ ನಡಾ ಕಟ್ತಾರ್ರಿ. ಈ ಬೆಲ್ಟ್ ಅಂತಂತಿರ್ತಾರಲ್ಲ, ಆ ತರ ನಡಾ ಕಟ್ಟೋದು. ಇಲ್ಲಿಯೂ ಕೂಡ ಎಲ್ಲೇ ಯೋಗ ಸಾಧನೆಯೊಳಗೂ ಕೂಡ ಹೆಂಗದ ಅಂತಂದ್ರ ಇಲ್ಲಿ ಯಾವ ಕೋನತ ಕಟ್ಟೋದು ಅಂದ್ರ ನಡಾ ಕಟ್ಟೋ ಅರಿವು ಯಾವುದಪ್ಪ ಅಂತಂದ್ರೆ ಇಲ್ಲಿ ಅರಿವೆಂಬ, ಅರಿವು ಅಂದ್ರ ಜ್ಞಾನ, ಸ್ವಸ್ವರೂಪದ ಜ್ಞಾನ ಅನ್ನುವಂತ ಅರಿವಿ ಕಟ್ಟಬೇಕಿಲ್ಲ, ಪಂಚೆ ಕಟ್ಟಬೇಕಾಗ್ತದ್ರಿ. ಮುಂದೆ ಹೇಳ್ತಾರ, ನಾಥ ಬಿಂದುಗಳೆಂಬ ಸಂಗ್ರಹಗಳ ನೆತ್ತುತ. ಅಂದ್ರ ಸಂಗ್ರಹಣ ಅಂತ ಎದಕ್ಕಂತಾರಂತಂದ್ರೆ ಕಲ್ಲುಗಳಿಗೆ ಸಂಗ್ರಹಣ ಅಂತ ಕರೀತಾರ್ರಿ. ಈ ಕುಸ್ತಿ ಪೈಲ್ವಾನರು ತಾಲೀಮ್ ಮಾಡ್ಬೇಕಾದ್ರೆ ಕಲ್ಲುಗಳನ್ನ ಎತ್ತೋ ತಾಲೀಮನು ಕೂಡ ಐತಿ. ಕಲ್ಲು ಹಿಡಿಯೋದು, ಅದನ್ನ ಎಬ್ಸೋದು, ದೊಡ್ಡ ದೊಡ್ಡ ಕಲ್ಲುಗಳನ್ನ ಅವು ಸಣ್ಣ ತೂಕದಿಂದ ಬರ್ತಾ 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 ದೊಡ್ಡ 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 ತೂಕಗಳನ್ನ 100 ಕಿಲೋ, 120 ಕಿಲೋ, 150 ಕಿಲೋ ತನಕ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ತೋ ಪ್ರಾಕ್ಟೀಸ್ ಮಾಡಿಸ್ತಾರ ಎಲ್ಲೇ ಕುಸ್ತಿ ಆಡ್ಬೇಕಾದ್ರ. ಇಲ್ಲಿಯೂ ಕೂಡ ಐತಿ. ಇಲ್ಲಿ ಯಾವ ಸಂಗ್ರಹಣ ಎತ್ತೋದಪ್ಪ ಅಂತ ಕೇಳಿದ್ರ ನಾಥ ಬಿಂದುಗಳೆಂಬ ಸಂಗ್ರಹಣಗಳನ್ನೆತ್ತುತ್ತ. ಇಲ್ಲಿಯೂ ಕೂಡ ನಾಥ ಬಿಂದು, ಆಗ ಹೇಳಿದ್ವಲ್ಲ, ಪರನಾದವನ್ನು ಕೇಳಬೇಕು, ಪರಬಿಂದುವನ್ನ ಕಾಣಬೇಕು. ಇದನ್ನ ಇವ ಸಾಧಿಸ್ಬೇಕಿಲ್ಲ. ಈ ಕಲ್ಲುಗಳನ್ನ ಎತ್ತಬೇಕು. ಆದಿ ಚಿತ್ಕಳೆಯಲೊಡನೆ ತಿರುಹಿ ಮೋದದಿ ನಡುನಾಡಿ ಗಂಬದ ತುದಿಗೇರಿ ಭೇದಿಸಿ ಬ್ರಹ್ಮ ಸಾಧನೆ ಗಲಿತು. ಏನ್ ಹೇಳ್ತಾರ? ತನು ಎಂಬ ಗರಡಿಯೋಳ್ ಅನುಭವ ಧೀರರು ಘನಯೋಗ ಸಾಧನೆಯ ಮಾಡಿರು. ಇಷ್ಟು ಪ್ರಾಕ್ಟೀಸ್ ಮಾಡಿದ ಬಳಿಕ ಏನಿರ್ತದಂತಂದ್ರ ಕುಸ್ತಿ ಆಡೋರು ಆದಿ ಚಿತ್ಕಳೆಯದೊಡನೆ ತಿರುಹಿ, ತಿರುವಿನಿಕೆ ಅಂತ ಇರ್ತತಿ. ಇದೊಂದು ಕಲೆರಿದು. ಈ ಪದ್ಯ ಪಕ್ಕ ತಿಳಿಬೇಕಾತಂದ್ರ ಕುಸ್ತಿ ಒಂದ್ ಸ್ವಲ್ಪ ಅನುಭವ ಇರ್ಬೇಕು ಅವ್ರಿಗೆ. ಕುಸ್ತಿದ ಟೆಕ್ನಿಕ್ಸ್ ಗಳು ಗೊತ್ತಿರ್ಬೇಕು, ನೋಡಿರಾಕಬೇಕು ಅಟ್ಲೀಸ್ಟ್. ಅಂದ್ರ ಈ ಪದ್ಯ ಗೊತ್ತಾಗ್ತದ. ಇದಕ್ಕೆ ತಿಳಿಯೋದು ಬಹಳ ಕಠಿಣ ಅದ ರೀ. ಏನ್ ಹೇಳ್ತಾರಂತಂದ್ರ ಈ ತಿರುಗೋದಂತ ಒಂದು ಪದ್ಧತಿ ಐತಿ. ಈಗ ಕಾಲ್ ಹಿಡ್ದಿರ್ತಾನ ಒಬ್ಬ ಕುಸ್ತಿ ಪೈಲವಾನ, ಇನ್ನೊಬ್ಬ ಹಿಡ್ದಿರ್ತಾನ ತಿಳ್ಕೊರಿ. ಪಟ್ನ ತಿರುಗುತ್ತಾರ ಅವ್ರು, ತಿರುಗಿ ಹಿಂದ್ ಬರ್ತಾರ, ಈ ಕಡೆಯಿಂದ ತಿರುಗಿ ಈ ಕಡೆ ಬರ್ತಿರ್ತಾರ. ಇದಕ್ಕೆ ತಿರುಗುವಿಕೆ ಅಂತ ಕರೀತಾರೆ. ಇದಕ್ಕೆ ಅದು ಕುಸ್ತಿದ ಒಂದು ಟೆಕ್ನಿಕ್ ಅದು. ಹಾಗೆ ಇಲ್ಲಿ ಏನದ ಅಂತಂದ್ರೆ ಆದಿ ಚಿತ್ಕಳೆಯಲೊಡನೆ ತಿರುಹಿ. ನಾವ್ ಯಾಕಡೆ ತಿರುಗಬೇಕಪ್ಪ ಇಲ್ಲೇ ಯೋಗ ಸಾಧನ ಮಾಡೋರು? ಆದಿ ಚಿತ್ಕಳೆಯಲೊಡನೆ
ಆ ಚಿತ್ತ ಕಡೆ ತಿರುಗಬೇಕು. ಮತ್ತೇನ್ ಮಾಡ್ಬೇಕಂತಂದ್ರ ಮೋದದಿ ನಡುನಾಡಿ ಗಂಬದ ತುದಿಗೇರಿ. ಕುಸ್ತಿ ಫಳ್ಯಾಗ ಒಂದು ಕಂಬ ಹಾಕಿರ್ತಾರ, ತಾವು ನೋಡಿರ್ತೀರಿ. ಆ ಕಂಬಕ್ಕ ಎಣ್ಣೆ ಹಚ್ಚಿರ್ತಾರ, ಅದನ್ನ ಏರ್ಬೇಕಾಗ್ತದ ರೀ. ಕೆಳಗಿನಿಂದ ಮೇಲೆ ಏರೋದಿರ್ತದ. ಇದೆಲ್ಲ ಹಳೆ ಕಾಲದ, ಈಗೆಲ್ಲ ಹೋದವು, ಎಲ್ಲ ಬಂದಾಗ್ಯಾವ. ಒಂದು ಕಂಬ ಇರ್ತದ, ಹಿಂಗ ಅದಕ್ಕೆ ಜೋತ್ ಬಿದ್ದು ತಲಿ ಕೆಳಗ ಕಾಲ್ ಮ್ಯಾಗ ಮಾಡಿ ಏರ್ಬೇಕದ. ಏರ್ಕೋಂತ ಮ್ಯಾಗ ಹೋಗ್ಬೇಕು. ಹಿಂಗ ಏರ್ತಾರ. ಮೊದಲ ಸೀದಾ ಇರೋದು ಕಲಿಸ್ತಾರ, ನಂತರ ಉಲ್ಟಾ ಇರೋದು ಕಲಿಸ್ತಾರ. ಎಲ್ಲಿ ಏರ್ಬೇಕಂತಂದ್ರ ಅವ ಮ್ಯಾಗಿನ ಟಾಪಕ್ ಹೋಗ್ಬೇಕಾಗ್ತದ್ರಿ. ಅದ್ರದ್ದೇನ್ ಕೇಂದ್ರ ಇರ್ತದಲ್ಲ, ತುದಿ ಇರ್ತದಲ್ಲ, ತುದಿಗೆ ಏರಿ ಅಲ್ಲೇ ಅವ ಅದ್ರ ಮೇಲೆ ಕಸರತ್ತುಗಳನ್ನ ಮಾಡಬೇಕು. ಇದಕ್ಕೆ ಕಂಬದ ಮ್ಯಾಗ ಏರುವಂತ ಪದ್ಧತಿ ಐತಿರ್ತ. ಇಲ್ಲಿಯೂ ಕೂಡ ಯೋಗ ಸಾಧಕ ಇದನ್ನ ಮಾಡಬೇಕು. ಇಲ್ಲಿ ಯಾವ ಕಂಬ ಅಂತ ಕೇಳಿದ್ರ ಮೋದದಿ ನಡುನಾಡಿ ಗಂಬದ. ಇಲ್ಲಿ ಒಂದು ಕಂಬದ ನಡುನಾಡಿ ಗಂಬ. ನಡುನಾಡಿ ಕಂಬ ಅಂತಂದ್ರೆ ಯಾವುದು ಅಂತ ಕೇಳಿದ್ರ ಇಡ ಮತ್ತು ಪಿಂಗಳ, ಈ ನಮ್ಮ ಮೂಲಾಧಾರದಿಂದ ಸಹಸ್ರದಳದವರೆಗೆ 3 ಬಂದಿರ್ತಾವ. ಒಂದು ಇಡಾನಾಡಿ, ಮತ್ತೊಂದು ಪಿಂಗಳ, ಮಧ್ಯದ ಸುಷುಮ್ನ. ಅವು ಈ ಇಡಾ ಪಿಂಗಳ ಸುಷುಮ್ನ ಕೆಳಗಿನಿಂದ ಈ ಆಜ್ಞಾಚಕ್ರ ತನಕ 3 ಬಂದ, ಆಜ್ಞಾಚಕ್ರದಿಂದ 2 ಕೆಳಗೆ ಬರ್ತಾವ. ಅಂದ್ರೆ ಒಂದು ಬಲದ ನಾಸಿಕ ಹೊಳ್ಳಿ, ಎಡದ ನಾಸಿಕ ಹೊಳ್ಳಿ, ಇವೇನ 2 ರಂಧ್ರಗಳದಾವ. ನಾಸಿಕದ ಮೂಗಿನ 2 ರಂಧ್ರಗಳಿದ್ದಾವಲ್ಲ, ಆಜ್ಞಾಚಕ್ರದಿಂದ ಕೆಳಗೆ 2 ಬರ್ತಾವ. ಮೇಲೆ ಹೋದುದು ಸುಷುಮ್ನ ಮಾತ್ರ. ಆಜ್ಞೆಯನ್ನ ಭೇದಿಸಿ ಮೇಲ್ ಹೋಗೋದು ಸುಷುಮ್ನ. ಬ್ರಹ್ಮರಂಧ್ರ ಶಿಖಾ, ಪಶ್ಚಿಮ ಶಿಖಾ ತನಕ ಪ್ರಯಾಣದ. ಈಗ ನಾವು ಹತ್ತಬೇಕಾದಂತ ಕಂಬ ಯಾವುದಪ್ಪ ಅಂತಂದ್ರೆ ನಡುನಾಡಿ ಕಂಬ. ಇಡಾ ನಾಡಿನೂ ನಮಗ್ ಸಂಬಂಧಪಟ್ಟದ್ದಲ್ಲ, ಪಿಂಗಳೇನೂ ನಮಗ್ ಸಂಬಂಧಪಟ್ಟದ್ದಲ್ಲ. ನಾನ್ ಹತ್ತಬೇಕಾದಂತ ಕಂಬ ಯಾವುದಪ್ಪ ಅಂತಂದ್ರೆ ನಡುನಾಡಿ ಕಂಬ. ಅಂದ್ರ ಸುಷುಮ್ನ ಮೂಲಾಧಾರದಿಂದ ಬ್ರಹ್ಮರಂಧ್ರ ಪರ್ಯಂತರವಾಗಿರುವಂತ ಸುಷುಮ್ನ ಅನ್ನುವಂತ ನಾಡಿಯನ್ನ ಹತ್ತಬೇಕು. ನಡುನಾಡಿ ಕಂಬದ ಎಲ್ಲಿ ಮಠ ಏರ್ಬೇಕು? ತುದಿಗೇರಿ, ತುಟ್ಟ ತುದಿಗೇರ್ಬೇಕು. ತುದಿಗೇರಿ ಭೇದಿಸಿ ಬ್ರಹ್ಮ ಸಾಧನೆ ಕಲಿತು ಅಲ್ಲಿಗೆ ತುದಿಗೆ ಬಂದ ಅದನ್ನ ಭೇದಿಸಿ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತ ಸಾಧನೆಯನ್ನ ಕಲಿಬೇಕು. ಇವರಿಗೆ ಏನಂತ ಕರೀತಾರ? ಅನುಭವ ಧೀರರು ಅಂತಾರೆ ಇವರಿಗೆ, ಈ ಸಾಧನೆಯನ್ನ ಕಲ್ತಿದ್ದ ಅಂತಂದ್ರೆ. ಇಲ್ಲಿ ನಮಗ ವೈರಿಗಳು ಯಾರಪ್ಪ ಅಂತ ಕೇಳಿದ್ರ ಭರದಿಂದ ಯಮಭಟರುಗಳನ್ನು ಮುರಿದೊತ್ತಿ ಪರಿಭವ ಎಂದೆಂಬ ವೈರಿಯನೇ ಕೊಂದು ಗುರುಸಿದ್ಧನೆಂಬ ಚಕ್ರೇಶನ ಮೆಚ್ಚಿಸಿ ವರಮುಕ್ತಿ ಪದವಿಯ ಪಡೆಯಲೆಂದು. ಏನ್ ಮಾಡ್ರಿ? ತನು ಎಂಬ ಗರಡಿಯೋಳ್ ಅನುಭವ ಧೀರರು ಘನಯೋಗ ಸಾಧನೆಯ ಮಾಡಿರೋ ಮುಳುಜರೊಲಿವ ನಿಮ್ಮ ಬಿನುಗು ಸಾಧನೆಯಿಂದ ಜನನ ಮರಣ ಅಂಜಿ ಓಡುವುದೇ. ಸರ್ಪಭೂಷಣರು ಪ್ರಶ್ನೆ ಮಾಡ್ತಾರ. ಭರದಿಂದ ಯಮಭಟರುಗಳನ್ನು ಮುರಿದೊತ್ತಿ, ಯಮನ ಭಟರು ದಾರಿ ಮಾಡ್ತಾರ್ರಿ. ಇದನ್ನ ನೀವು ಈ ಕ್ಷಣಕ್ಕ ಒಬ್ಬ ಜೀವ ಹೊಂಟೈತಿ ಅಂತ ತಿಳ್ಕೊರಿ. ನೀವು ಕೇಳಿ ನೋಡ್ರಿ ಅವ್ರನ್ನ. ಸಾಯೋಕ್ಕಿಂತ ಮುಂಚೆ ಯಾರಾದ್ರೂ ಒಬ್ಬ ವ್ಯಕ್ತಿ ಸಾಯಕತ್ತಾನ ಅಂತಂದ್ರ ಅವನಿಗೆ ಏನ್ ಕಾಣಿಸ್ತದಪ್ಪ? ಇನ್ನು ನಾಳೆ ನಾಡ್ದ ಸಾಯವದನವ, 1-2-3 ದಿವಸ ಸಾವು ಬರೋದೈತಿ ಅವಂದ. ಏನ್ ಕಾಣಿಸ್ತದಪ್ಪ ಅಂತ ಕೇಳಿದ್ರ ಯಾರೋ ನಿತ್ತಂಗ ಅನಿಸ್ತದರ್ರಿ, ಯಾರೋ ಬಂದು ಜಗ್ಗಿದಂಗ ಅನಿಸ್ತತಿ, ಯಾರೋ ಕರ್ಯಾಕತ್ತಾರ, ಹಿಂಗ ಹೇಳ್ತಾನ. ಸಾಯುವ ಆಸನದಲ್ಲಿರ್ತಕ್ಕಂಥ ವ್ಯಕ್ತಿ ಬಹಳ ಮಂದಿ ಅನುಭವ ಅದಾವ. ಏನರೇ ಕಾಣಿಸಕ್ಕಾಯ್ತು, ಏನ್ರಿ ಅಕ್ರಾಳ ವಿಕಾರ ಕಾಣದತ್ತಿ ಅಂತಿರ್ತಾರ ಅವ್ರು. ಈ ಘಟ್ಟ ಬರ್ತದ ಸಾಯೋ ಸಂದರ್ಭದಲ್ಲಿ. ಅದಕ್ಕಿಲ್ಲಿ ಏನ್ ಹೇಳ್ತಾರಂತಂದ್ರ ಭರದಿಂದ ಯಮ ಭಟರುಗಳನ್ನು ಮುರಿದೊತ್ತಿ. ಭರದಿಂದ ಅಂತಂದ್ರೆ ಏನು? ತೀವ್ರವಾಗಿ. ಅಲ್ಲಿ ಹೋಗಂಗಿಲ್ಲ ನಾವು, ನಮ್ದು ಗುರಿ ಅದಲ್ಲ. ಆ ಯಮ ಭಟರುಗಳನ್ನ ಏನ್ ಮಾಡ್ಬೇಕು? ಯೋಗ ಸಾಧನ ಮಾಡಿದ್ದ ಅಂತಂದ್ರೆ ಅವನಿಗೆ ಸಾಧ್ಯ ಇದು. ಯಾಕ ತಾಲೀಮ್ ಮಾಡಕ್ ಬೇಕಲ್ಲ ಒಬ್ಬನ ಮುರಿದು ಒಯ್ಯಬೇಕಾದ್ರ, ಹೌದಿಲ್ರಿ? ಭರದಿಂದ ಯಮ ಭಟರುಗಳನ್ನು ಮುರಿದೊತ್ತಿ ಪರಿಭವವೆಂಬ ವೈರಿಯನೇ ಕೊಂದು. ನಮಗ ವೈರಿ ಯಾರಪ್ಪ ಅಂತಂದ್ರೆ ಪರಿಭವ.
ಪುನಃ ಪುನಃ ಜನನ ಮರಣ ಏನದಲ್ರಿ, ಈ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಎಷ್ಟು ಸಾರಿ ಹುಟ್ಟೇವಂತಂದ್ರ ಶ್ರೀಮನ್ ನಿಜಗುಂಡ್ರು ಹೇಳ್ತಾರ, ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲ್. ಈ ಭೂಮಿಯನ್ನ ಕುಟ್ಟಿ ಪುಡಿ ಮಾಡಿದ್ರ ಎಷ್ಟ ಪರಮಾಣುಗಳು ಬರ್ತಾವಲ್ಲ ಅಷ್ಟು ಸಾರಿ ಹುಟ್ಟೇವಿ, ಅಷ್ಟು ಸಾರಿ ಸತ್ತೇವಿ. ಇದಕ್ಕೆ ಪರಿಭವ ಅಂತ ಕರೀತಾರೆ. ಇದು ನಮಗ್ ವೈರಿ ಅದ. ಪರಿಭವವೆಂಬ ವೈರಿಯನೇ ಕೊಂದು ನಾವು ಕೊಲ್ಲಬೇಕಾದಂತ ವೈರಿ ಯಾರನ್ನ? ಪರಿಭವವನ್ನ ಕೊಲ್ಲಬೇಕು. ಬರೇ ನಾವು ಶಾರೀರಿಕ ಸಾಧನೆಯನ್ನ ಮಾಡಿ ಶರೀರನ್ನ ಕುಸ್ತಿ ಪೈಲ್ವಾನ್ ತರ ಮಾಡಿದ್ವಿ ಅಂತಂದ್ರ ಅದರಿಂದ ಏನಾಗ್ತದ್ರಿ? ಇದು ಏನಾರ ಸಾಧ್ಯದ ಏನದು? ಜನ್ಮ ಮರಣ ಚಕ್ರ ಬಿಡ್ತದೇನವನಿಗೆ? ಬಿಡುದಿಲ್ಲ. ಅದಕ್ಕ ಈ ಶರೀರವನ್ನ ಗರಡಿಯನ್ನಾಗಿ ಮಾಡಿ ಘನಯೋಗ ಸಾಧನೆಯನ್ನ ಮಾಡಿದ್ದಾದರೆ ಈ ಪರಿಭವ ಅನ್ನುವಂಥ ವೈರಿಯನ್ನ ಕೊಲ್ಲಕ್ ಬರ್ತದ. ಕೊನೆಗೆ ಹೇಳ್ತಾರ ಅವರು, ಗುರು ಸಿದ್ಧನೆಂಬ ಚಕ್ರೇಶನ ಮೆಚ್ಚಿಸಿ ವರಮುಕ್ತಿ ಪದವಿಯ ಪಡೆಯಲೆಂದು ಏನ್ ಮಾಡ್ರಿ? ತನು ಎಂಬ ಗರಡೆಯೋಳ್ ಅನುಭವ ಧೀರರು ಘನಯೋಗ ಸಾಧನೆಯ ಮಾಡಿರೋ ಅಂತೇಳಿ ಸಾಧನೆ ಬಗ್ಗೆ ಎಚ್ಚರಿಸ್ತಾರ. ಮನುಷ್ಯ ಜನ್ಮ ಬಹಳ ಮಹತ್ವದ. ಅದಕ್ಕಾಗಿ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಘನಯೋಗದ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳ್ತಾರ್ರಿ. ಇನ್ನೊಂದು ಮಾತು ನೋಡ್ರಿ, ಇದನ್ನ ಹೇಳಿದ ಬಳಿಕ ಸರ್ಪಭೂಷಣ ಶಿವಯೋಗಿಗಳಿಗೆ ಬಹಳ ಆನಂದ ಆಗ್ತದ. ಅದಕ್ಕಾಗಿ ಅವ್ರು ತಮ್ಮ ಗುರುಗಳನ್ನ ಕೊಂಡಾಡ್ಯಾರ. ಏನಂತಾರಂತಂದ್ರೆ, ಗುರುದೇವ, ನೀ ಮಾಡಿದ ಉಪಕೃತಿಯನ್ನು ನಾನು ಮರೆಯುವುದೇ ಎಂದೆಂದಿಗೂ ಇಹದೋಳ್. ಹೇ ಗುರುದೇವ, ನೀ ಏನು ಮಾಡಿಯಲ್ಲ ಉಪಕಾರ, ಈ ಯೋಗ ಸಾಧನ ರಹಸ್ಯ ಹೇಳ್ಕೊಟ್ಟಿಯಲ್ಲ. ಹೇ ಗುರುದೇವ, ನೀ ಮಾಡಿದ ಉಪಕೃತಿ ಏನು? ಇದು ದೊಡ್ಡ ಉಪಕಾರ. ಇದು ನಾನು ಮರೆಯುವುದೇ, ನಾ ಎಂದರೆ ಇದನ್ನ ಮರಿತೇನೆ. ಏನಿದನ್ನ ಎಂದೆಂದಿಗೂ ಇಹದೋಳ್, ಯಾವ ಕಾಲಕ್ಕೂ ಇದನ್ನ ಮರೆಯಕ್ಕಾಗುದಿಲ್ಲ ಅನ್ನುವಂಥ ಪದ್ಯದಲ್ಲೇ ಗುರುವಿನ ಉಪಕಾರ ಸ್ಮರಣೆಯನ್ನು ಮಾಡ್ತಾರ. ಏನು ಮಾಡಿ ಉಪಕಾರಣಿ ಅಂತದ್ದು ಅಂತ ಕೇಳಿದ್ರ ಬಹಳ ಚಂದ ಮಾತುಗಳದಾವ್ ನೋಡ್ರಿ. ಪೊಡವಿಯೋಳ್ ಅಖಿಳ ವೇದಾಗಮ ಶಾಸ್ತ್ರವ ಬಿಡದೆ ಸಾಧಿಸಿದ ವಾದಿಗಳೆಲ್ಲ ಹೊಡೆದಾಡಿ ಕಾಣದ ಪರತತ್ವವನ್ನು ನೀನು ಹಿಡಿದೆನ್ನ ಕರಕ್ಕೆ ಕೊಟ್ಟಿದುದರಿಂದ. ಗುರುದೇವ, ನೀ ಮಾಡಿದ ಪ್ರಕೃತಿಯನ್ನು ನಾನು ಮರೆಯುವುದೇ ಎಂದರೆ ಸಾಧ್ಯದ ಏನದು? ಏನು ಮಾಡಿಪ ಗುರುದೇವ ನೀನು ಅಂತಂದ್ರ, ಪೊಡವಿಯೋಳ್ ಅಖಿಳ ವೇದಾಗಮ ಶಾಸ್ತ್ರವ ಬಿಡದೆ ಸಾಧಿಸಿದ ವಾದಿಗಳೆಲ್ಲ. ಪೊಡವಿಯೋಳ್ ಅಂತಂದ್ರೆ ಈ ಭೂಮಂಡಲದೊಳಗ ಎಲ್ಲಾ ವೇದ ಶಾಸ್ತ್ರ ಆಗಮಗಳನ್ನ ಬಿಡಲಾರ್ದ ಸಾಧಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬರೀ ವಾದ ಮಾಡ್ತಾರ ಅವ್ರು. ಬರೇ ವಾದ. ನಂದು ಶ್ರೇಷ್ಠ, ಇದು ನಂದು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ಶಾಸ್ತ್ರ ಶ್ರೇಷ್ಠ, ನನ್ನ ಮತ ಶ್ರೇಷ್ಠ, ನಿನ್ನ ಮತ ಶ್ರೇಷ್ಠ. ಬರೇ ಇದು ಹೊಡೆದಾಡಿ ಕಾಣದ. ಹಿಂಗ ಬಡದಾಡಿದ್ರೆ ಆ ಪರತತ್ವ ಕಾಣುತ್ತದೇನ್ರಿ? ಅದು ಎಂದರೆ ಎಂದು ಕಾಣಂಗಿಲ್ಲ. ಹೊಡೆದಾಡಿ ಕಾಣದ ಪರತತ್ವವನ್ನು, ಆ ಪರಬ್ರಹ್ಮವನ್ನು ನೀನು ಹಿಡಿದೆನ್ನ ಕರಕ್ಕೆ ಕೊಟ್ಟಿದ್ದುದರಿಂದ. ಹೇ ಗುರುದೇವ, ನೀ ಏನ್ ಮಾಡಿದಿಪ್ಪ ಅಂತಂದ್ರೆ ಆ ಪರವಸ್ತುವನ್ನೇ ನನ್ನ ಕರಕ್ಕೆ ಕೊಟ್ಟಿಲ್ಲ. ನೀ ಮಾಡಿದ ಉಪಕೃತಿಯನ್ನ ಮರ್ಯಾಕ್ ಬರ್ತದೆ ಏನಪ್ಪಾ ಅಂತೇಳಿ ಸರ್ಪಭೂಷಣರು ಗುರುಗಳನ್ನ ಉಪಕಾರ ಸ್ಮರಣೆ ಮಾಡ್ತಾರ. ಇನ್ನೊಂದು ಮಾತು ನೋಡ್ರಿ ಹೆಂಗದ ಅದಕ್ಕೆ ಸಂಬಂಧಪಟ್ಟದ್ದು. ಕಂದ ಮೂಲಗಳ ಸೇವಿಸಿ, ಬಹಳಷ್ಟು ಮಂದಿ ಏನ್ ಮಾಡ್ತಾರಂತಂದ್ರೆ ಕಂದ ಮೂಲಗಳ ಸೇವಿಸಿ ವಾಯುಗಳನ್ನೊತ್ತಿ ಬಂಧಿಸಿ ಪಂಚಾಗ್ನಿಗಳ ಮಧ್ಯದೇ ನಿಂದು ಯೋಗಿಗಳು ನೋಡುವ ಪರಬ್ರಹ್ಮವ ತಂದೆನ್ನ ಕಣ್ಣಿಗೆ ತೋರಿಸುವುದರಿಂದ ಗುರುದೇವ, ನೀ ಮಾಡಿದ ಉಪಕೃತಿಯನ್ನು ನಾನು ಮರೆಯುವುದೆಂದೆಂದಿಗೂ ಇಹದೋಳು. ಮರೆಯುವುದೇ ಎಂದೆಂದಿಗೂ ಇಹದೋಳು. ಈ ಲೋಕದಾಗ ನಾನೆಂದರೆ ಅದನ್ನ ಮರೆಯಕ್ ಸಾಧ್ಯದ ಏನಪ್ಪ ಗುರುದೇವ? ಈ ಕಂದ ಮೂಲಗಳ ಸೇವಿಸಿ, ಕಂದ ಮೂಲ ಅಂತಂದ್ರೆ ಗೆಡ್ಡೆ ಗೆಣಸುಗಳನ್ನು ತಿಂದು ವಾಯುಗಳನ್ನೊತ್ತಿ, ವಾಯುವನ್ನ ಈ ದೇಹದಲ್ಲೇ ಪಂಚವಾಯುಗಳು ಆ ಕಡೆ ಈ ಕಡೆ ಹರಿದಾಡ್ತಿರ್ತಾವ. ಪಂಚ ಪ್ರಾಣಗಳ ಕ್ರಿಯೆಯಿಂದ ನಮ್ಮ ಶರೀರ ನಡೀತದ.
ಆ ಪಂಚ ಪ್ರಾಣಗಳನ್ನು ಏನ್ ಮಾಡಿ ವಾಯುಗಳನ್ನೊತ್ತಿ ಬಂಧಿಸಿ ಅದನ್ನ ಹಿಂದೆ ಸರಿಸಿ ಗಟ್ಟಿ ಹಾಕಿ ವಾಯುಗಳನ್ನೊತ್ತಿ ಬಂಧಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರ ಪಂಚಾಗ್ನಿಗಳ ಮಧ್ಯದೇ ನಿಂತು ಪಂಚ ಅಗ್ನಿಗಳಂತಂದ್ರ ಇದೊಂದ್ ರೀತಿ ಸಾಧನ ಅದ ರೀ. ದೊಡ್ಡ ದೊಡ್ಡ ಬಣವಿ ಹಂಗ ಕೂಳುಗಳನ್ನ ಒಟ್ಟೋದು. ಕೂಳ ಅಂತಂದ್ರೆ ಈ ಎಮ್ಮೆ ಆಕಳ ಶಗಣದಿಂದ ನಾವು ಬಡದು ಮಾಡ್ತೇವಲ್ಲ, ಈ ಕಡೆ ಸೈಡ್ ಕೂಳ ಅಂತಾರ, ನಿಮ್ ಕಡೆ ಏನಂತಾರ ಗೊತ್ತಿಲ್ರಿಪ್ಪ. ಅದಕ್ಕೆ ಬೆರಣಿ ಅಂತ ಕರೀತಾರ ನೋಡ್ರಿ. ಬೆರಣಿ ಕುಳ್ಳ ಅವುಗಳನ್ನ ಏನ್ ಮಾಡೋದು, ದೊಡ್ಡ ದೊಡ್ಡ ಬಣವಿ ತರ ಒಟ್ಟೋದು. 4 ದಿಕ್ಕಿನಾಗ 4 ಬಣವಿ ಒಟ್ಟೋದು, ಅದು ಕುರಿ ಹಚ್ಚೋದು. ಇವ್ ಮಧ್ಯದಾಗ ನಿಂದಿರ್ಬೇಕು ಸಾಧಕ. ಮಧ್ಯದಾಗ ಸಾಧಕ ನಿಂದಿರ್ಬೇಕು. 4 ದಿಕ್ಕಿನಾಗ 4 ಕುಳ್ಳದ ಬಣವಿಗಳನ್ನ ಭರಣಿಯ ಬಣವಿಯನ್ನು ಒಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ತಲೆ ಮ್ಯಾಗ ಸೂರ್ಯ ಇರ್ಬೇಕು, ನೆತ್ತಿ ಮ್ಯಾಗ ಸೂರ್ಯ, 4 ಕಡೆ ಇವು ಬೆಂಕಿ ಹತ್ತಬೇಕು, ಜೋರ್ ಧಗ ಉರಿತಿರ್ಬೇಕು. ಇದಕ್ಕೆ ಪಂಚಾಗ್ನಿ ತಪ ಅಂತ ಕರೀತಾರ. ಅಂದ್ರೆ 4 ಈ ಕುಳ್ಳಿನ ಬಣವಿಗಳ ತಾಪ ಅಂದ್ರೆ ಹತ್ರ ಅಗ್ನಿ ತಾಪ, ತಲೆ ಮೇಲೆ ನೆತ್ತಿ ಮೇಲೆ ಸೂರ್ಯನ ತಾಪ. ಈ 5 ಅಗ್ನಿಗಳ ಮಧ್ಯದಲ್ಲೇ ನಿಂತು ಏನ್ ತಿನ್ಬೇಕವ, ಕಂದ ಮೂಲಗಳನ್ನ ಸೇವಿಸ್ತಾನ, ವಾಯುವನ್ನ ಬಂಧಿಸಿ ನಿಲ್ಲಿಸ್ತಾನ. ಪಂಚ ಅಗ್ನಿಗಳ ಮಧ್ಯದಲ್ಲಿ ನಿಂತ ಯೋಗ ಸಾಧನ ಮಾಡಿ ಆ ಯೋಗಿಗಳೇನ ಆ ಪರಬ್ರಹ್ಮವನ್ನ ನೋಡ್ತಾರಲ್ಲ, ನೋಡುವ ಪರಬ್ರಹ್ಮವ ತಂದೆನ್ನ ಕಣ್ಣಿಗೆ ತೋರಿಸುವುದರಿಂದ ನನಗೆ ಹಿಂಗೇನ್ ಮಾಡಕ್ ಹಚ್ಚಿಲ್ಲ ನೀನು, ಹೌದಿಲ್ರಿ? ತಂದ ಅಷ್ಟು ಕಷ್ಟ ಏನ್ ಕೊಟ್ಟಿಲ್ಲ. ನಾನೇನು ಕಂದ ಮೂಲಗಳನ್ನ ಸೇವಿಸಿಲ್ಲ, ವಾಯುಗಳನ್ನ ಒತ್ತಿ ಬಂಧಿಸಿಲ್ಲ, ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ತಪಸ್ಸನ್ನು ಮಾಡಿಲ್ಲ. ಆದ್ರೂ ನನ್ನ ಕೈಯೊಳಗ ನೀನೇನ್ ಮಾಡಿದಪ್ಪ, ನನ್ನ ಕಣ್ಣಿನ ಮುಂದೆ ಆ ಪರಬ್ರಹ್ಮವನ್ನ ತೋರಿಸಿದೆಯಲ್ಲ, ಇಂಥ ಉಪಕಾರವನ್ನ ನಾನೆಂದಾದ್ರೂ ಮರ್ಯಾಕ್ ಸಾಧ್ಯದ ಏನು ಅಂತ ಸರ್ಪಭೂಷಣರು ಕೇಳ್ತಾರೆ. ಇನ್ನೊಂದು ಮಾತು ನೋಡ್ರಿ, ತರಳ ನೆನ್ನೆಯ ಮೇಲೆ ದಯ ಹುಟ್ಟಿ. ತರಳನು ಅಂತಂದ್ರೆ ಸಣ್ಣವ, ನಾವೆಲ್ಲರೂ ಸಣ್ಣವರು, ನಾವು ಬಾಳ ಬಾಲಕರು, ಸಣ್ಣವರು. ತರಳನು ಎಣ್ಣೆಯ ಮೇಲೆ ದಯ ಹುಟ್ಟಿ ಶಿವನೇ ಶ್ರೀ ಗುರು ಸಿದ್ಧನೆಂಬ ನಾಮವನಾಂತು ಗುರು ರೂಪದಿಂದೆನ್ನ ಬೋಧಿಸಿ ತನ್ನೋಳ್ ಬೆರೆಸುತ್ತೆ ಮೋಕ್ಷವಿತ್ತುದರಿಂದ. ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರ, ತರಳನು ಎಣ್ಣೆಯ ಮೇಲೆ ದಯ ಹುಟ್ಟಿ, ನಾನು ಸಣ್ಣಾವದೇನೆ, ಸಣ್ಣವಿರೋದ್ರಿಂದ ನನ್ನ ಮೇಲೆ ದಯಾ ಹುಟ್ಟಿ ಸಾಕ್ಷಾತ್ ಪರಶಿವನೇ, ಆ ಶಿವನೇ ಶ್ರೀ ಗುರು ಸಿದ್ಧನೆಂಬ ನಾಮವನಂತು, ಆ ಶಿವನೇ ಶ್ರೀ ಗುರು ಸಿದ್ಧ ಅಂತ ಹೆಸರನ್ನು ಇಟ್ಕೊಂಡು ಗುರು ರೂಪದಿಂದ ಬಂದು ನನಗೆ ಬೋಧಿಸಿ ತನ್ನೊಳಗೆ ಏನು ಐಕ್ಯ ಮಾಡ್ಕೊಂಡಲ್ಲ, ತನ್ನೊಳಗೆ ಸಮರಸತೆಯನ್ನು ಮಾಡಿ ಮೋಕ್ಷವನ್ನು ಕೊಟ್ಟಲ್ಲ, ಈ ಉಪಕಾರವನ್ನ ಎಂದಾದ್ರೂ ಮರ್ಯಾಕ್ ಸಾಧ್ಯತೆ ಏನು ಅಂತೇಳಿ ಸರ್ಪಭೂಷಣ ಶಿವಯೋಗಿಗಳು ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ಗುರುಗಳ ಉಪಕಾರ ಸ್ಮರಣೆಯನ್ನ ಮಾಡ್ತಾರ. ಇಲ್ಲಿವರೆಗೆ ಏನಾಯ್ತು ಅಂತಂದ್ರೆ ಇದು ಹಠಯೋಗದ ವಿಧಾನವನ್ನ ಹೇಳಿದಂಗಾಯ್ತು. ಆ ಕುಸ್ತಿ ಪೈಲ್ವಾನಿಕೆ ಮಾಡುವಂತ ಪದ್ಧತಿಯನ್ನ ಹಿಡ್ಕೊಂಡು ಅದಕ್ಕಿಂತ 2 ಪೂರ್ವದ ಪದ್ಯಗಳನ್ನ ಹಿಡ್ಕೊಂಡು ಇವು ಹಠಯೋಗದ ಅಂತರ್ಗತ ಬರುವಂತ ಪದ್ಯಗಳು. ಇನ್ನೊಂದು ಮಾತನ್ನ ಹೇಳ್ತಾರೆ, ಬಹಳ ಅದ್ಭುತ ಮಾತ. ಕಾಣುತ್ತಿದೆ, ಇದು ಮುದ್ರಾ ಹೇಳುವಂಥದ್ದು. ಒಂದು ಮುದ್ರೆಗಳು ಬರ್ತಾವ ಶಿವಯೋಗ ಸಾಧನೆಯೊಳಗ. ಹೆಂಗದ ಅಂತಂದ್ರೆ ಶಿವಯೋಗ ಸಾಧನೆಯೊಳಗ ಅಷ್ಟಾಂಗಗಳದ್ದು ವಿವರಣೆ ಅದ, ಬಂಧದ ವಿವರಣೆ ಅದ, ಮುದ್ರೆಗಳು ಬರ್ತಾವ. ಷಣ್ಮುಖಿ, ಶಾಂಭವಿ, ಅನೇಕ ಮುದ್ರೆಗಳು. ಅದರ ಪ್ರಮುಖವಾದಂಥದ್ದು ಶಾಂಭವಿ ಮುದ್ರ. ಆ ಶಾಂಭವಿ ಮುದ್ರೆಯನ್ನ ಈ ಪದ್ಯದಲ್ಲಿ ಹೇಳ್ತಾರ ಅವ್ರು. ಏನ ಪದ್ಯ ಅಂತ ಕೇಳಿದ್ರ, ಕಾಣುತ್ತಿದೆ ಪರಬಿಂದು ಶಾಂಭವಿಯ ಕೋಣೆಯೋಳ್ ಲಕ್ಷವಿಟ್ಟಾಕ್ಷಣದೆ. ಆ ಪರಬಿಂದುವನ್ನ ನಾನು ನೋಡ್ಬೇಕಾಗ್ಯದ, ಈಗ ಆ ಪರಮ ಪ್ರಕಾಶವನ್ನ ನಾನು ನೋಡ್ಬೇಕಾಗ್ಯದ. ಯಾವಾಗ ಕಾಣಿಸ್ತದ್ರಿಪ್ಪ ಅದು ಪರಮ ಪ್ರಕಾಶ ಅಂತ ಕೇಳಿದ್ರೆ, ಕಾಣುತ್ತಿದೆ ಪರಬಿಂದು, ಆ ಪರಮ ಪ್ರಕಾಶ ಕಾಣಿಸ್ತದ ಯಾವಾಗ?
ಶಾಂಭವಿಯ ಕೋಣೆಯೋಳ್ ಲಕ್ಷ ವಿಟ್ಟಾಕ್ಷನದಿ. ಶಾಂಭವಿಯ ಕೋಣೆ, ಶಾಂಭವಿಯ ಕೋಣೆ ಅಂತಂದ್ರೆ ಶಾಂಭವಿಯ ಮುದ್ರಾ. ಶಾಂಭವಿ ಮುದ್ರಾ ಅಂತ ಎದಕ್ಕಂತಾರಂತಂದ್ರ ಈ ಮನ ಪವನ ದೃಷ್ಟಿ ಮೂರು ಬೆರೆತು ತ್ರಿಕೂಟ ಸ್ಥಾನದಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿ ಸ್ಥಿರವಾಗಿ ನೀತು ಅಂತಂದ್ರ ಅದಕ್ಕೆ ಶಾಂಭವಿಯ ಕೋಣೆ ಅಂತ ಕರೀತಾರ. ಆ ಶಾಂಭವಿಯ ಕೋಣೆಯೊಳಗ ಲಕ್ಷ ವಿಟ್ಟಾಕ್ಷ ನದಿ. ಯಾವಾಗ ಲಕ್ಷ್ಯ ಇಡ್ತೇವಲ್ಲ ಆ ಶಾಂಭವಿಯ ಕೋಣೆಯಲ್ಲಿ ಭೂಮಧ್ಯ ಸ್ಥಾನದಲ್ಲಿ ಮನಪವನ ದೃಷ್ಟಿ ಒಂದು ಮಾಡಿ ಅವಾಗ ಏನ್ ಕಾಣಿಸ್ತದ ಅಂತಂದ್ರ ಪರಬಿಂದು ಕಾಣಿಸ್ತದ. ಇದಕ್ಕೆ ಸಾಧನ ಬರೀತಾರ ಅವ್ರು. ಏನಪ್ಪಾ ಸಾಧನ ಅಂತ ಕೇಳಿದ್ರೆ ಲಕ್ಷ್ಯ ಕೊಡಬೇಕು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಥಿರಕಾಯನಾಗಿ ಕುಳಿತು ಆ ಪರಬಿಂದುವನ್ನು ನಾನು ನೋಡ್ಬೇಕಾದ್ರ ಮೊದಲನೇ ಸಾಧನ ಏನಂತಂದ್ರೆ ಸ್ಥಿರಕಾಯನಾಗಿ ಕುಳಿತು ಕೂಡೋದು ಕಲಿಬೇಕ್ರಿ. ಹ್ಯಾಕ್ ಕೂಡ್ಬೇಕು? ಸ್ಥಿರಕಾಯ. ಸ್ಥಿರಕಾಯ ಅಂತಂದ್ರೆ ಶರೀರ ಸ್ಥಿರ ಇರಬೇಕು. ಸ್ಥಿರಂ ಸುಖಂ ಆಸನಂ. ಸ್ಥಿರವಾಗಿರ್ಬೇಕು, ಸುಖಕರವಾಗಿರ್ಬೇಕು. ಅದಕ್ಕೆ ಆಸನ ಅಂತೇಳಿ ಪತಂಜಲಿಯವರು ತಮ್ಮ ಯೋಗ ಸೂತ್ರದಲ್ಲಿ ಹೇಳ್ಯಾರ. ಸ್ಥಿರ ಅಂತಂದ್ರ ಅಳಗಾಡಿರ್ಬಾರ್ದ್ರಿ. ಸ್ಥಿರ ಕಾಯನಾಗಿ ಕುಳಿತು ಎರಡನೇದು ಏನ್ ಕೆಲಸ ಅಂತಂದ್ರ ವ್ಯವಹರಿಪ ಕರ್ಣೇಂದ್ರಿಯಂಗಳ ತಡೆದು ಕುಂತ್ಯುಪ. ಕುಂತ ಬಳಕ ಮುಂದ ಬಹಳ ಮಂದಿ ಹೇಳ್ತಿರ್ತಾರ್ರಿ ಸುಮ್ನ ಕೊಡ್ರಿ ಅಂತಾರ. ಸುಮ್ನ ಕೊಂಡೋದಂತಂದ್ರೆ ಏನತ್ರ ಅರ್ಥ? ಸುಮ್ ಕೊಂಡೋದಂದ್ರೆ ಏನು? ಕುಂತ್ಯು ಅಂತಂದ್ರೆ ಪರಬಿಂದು ಕಾಣಿಸ್ತದ ಏನ್ರಿ? ಕಾಣುದಿಲ್ಲ. ಎರಡನೇ ಕೆಲಸ, ಮೊದಲನೇ ಕೆಲಸ ಏನಂತಂದ್ರ ಸ್ಥಿರವಾಗಿ ಕೂಡೋದು. ಸ್ಥಿರವಾಗಿ ಸುಖಕರವಾಗಿ ಅವಾಗ ಕೂಡಬೇಕು. ಎರಡನೇ ಕೆಲಸ ಏನಂತಂದ್ರ ವ್ಯವಹರಿಪ ಕರ್ಣೇಂದ್ರಿಯಂಗಳ ತಡೆದು. ಕರ್ಣೇಂದ್ರಿಯಂಗಳು ಈ 14 ಕರ್ಣಗಳೇನಿದ್ದಾವಲ್ಲ ಅವು ಬಾಹ್ಯ ಕರ್ಣರೇ ಇರಬಹುದು ಅಥವಾ ಅಂತಃಕರ್ಣಗಳೇ ಇರಬಹುದು. ಇವು ಸ್ಥಿರ ಇರುವುದಿಲ್ಲ. ಇವು ಬರೇ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಚಲಿಸ್ತಿರ್ತಾವ. ಸ್ಥಿರವಾಗಿ ಕೂಡ್ಬೇಕಂತಂದ್ರ ಕುಣ್ತದ ನೋಡ್ರಿ ನೀವು. ಈ ಕರ್ಮೇಂದ್ರಿಯಗಳು ಅಲ್ಲೆಲ್ಲೆಲ್ಲೆಲ್ಲ ಅಳಗಾಡಕ್ ಚಾಲು ಮಾಡ್ತಾವ, ಕೈಯ ಕಾಲ. ಹೌದಿಲ್ರಿ? ಜ್ಞಾನೇಂದ್ರಿಯಗಳು ಅವು ಸ್ಥಿರ ಇರ್ತಾವೆ. ನಾವು ಕಣ್ ತೆರ್ದ ನೋಡ್ತಿರ್ತೇವಿ. ಆ ಕಡೆ ಏನ್ ಎಲ್ಲರ ಸಪ್ಪಳ ಬರಾಕೈತಂದ್ರ ಕಿವಿಯಿಂದ ಆ ಕಡೆ ಲಕ್ಷ್ಯ ಕೊಡ್ತೇವಿ. ಹೌದ್ರಿ? ಏನಾರ ವಾಸನ ಬತ್ತಂದ್ರ ಆ ಕಡೆ ಮೂಗ್ ಹೋಗ್ತದರಿ. ಹಿಂಗ ಇವು ವ್ಯವಹಾರದಾಗ ಇರ್ತಾವ. ನಮ್ಮ ಮನಸ್ಸಲ್ಲೇ ಸ್ಥಿರ ಇರ್ತದೇನೋ ಮನ ಬುದ್ಧಿ ಚಿತ್ತ. ಅವು ಎಲ್ಲ ಸುಮ್ಮಿರಂಗಿಲ್ಲ. ಮನಸ್ಸು ಏನೇನೋ ಕಲ್ಪನೆ ಮಾಡ್ತಿರ್ತದ, ಚಿತ್ತಿನಾಗ ಏನೇನೋ ಹೇಳ್ತಿರ್ತಾವ, ಬುದ್ಧಿ ಸ್ಥಿರವಾಗಿರಂಗಿಲ್ಲ. ಅದಕ್ಕೆ ಎರಡನೇ ಕೆಲಸ ಏನಂತಂದ್ರೆ ಈ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂತಹ ವ್ಯವರಿಪ ಕರ್ಣೇಂದ್ರಿಯಂಗಳ ಅಂದ್ರ 14 ಕರ್ಣಗಳನ್ನ ತಡೆಯದು ಅಂತಂದ್ರ ಅವುಗಳನ್ನ ನಿರೋಧಿಸಿ ವಿಷಯಗಳಿಂದ ಹಿಂದೆ ಸರಿಸಿ ಬಾಹ್ಯ ಪರಿಕರವ ನುಡಿದು. ಬಾಹ್ಯ ಪರಿಕರ ಅಂತಂದ್ರ ಒಂದರೇ ವಿಷಯ ಇರ್ಬೇಕನ್ನಲ್ಲೇ ಯಾವುದು ಇರಬಾರ್ದ್ರಿ. ಇಂದ್ರಿಯಗಳು ನಿಶ್ಚಿಂತ ಆಗಿರ್ಬೇಕು, ಕರ್ಣಗಳೆಲ್ಲ ತಮ್ಮ ವ್ಯವಹಾರವನ್ನೇ ಬಿಟ್ಟಿರ್ಬೇಕು. ಹೊರಗಿನ ಪರಿಕರಣ ಏನೂ ಇರಬಾರ್ದು. ಬಾಹ್ಯ ಪರಿಕರವ ನುಡಿದು ಸಾಧನ ಹೇಳ್ತಾರ ಅವ್ರು. ದೃಷ್ಟಿ ಮನ ಪವನ ಬೆರೆಸಿ ನಾಸಾಗ್ರದಲ್ಲಿ ನೋಡೆ ಕಾಣುತ್ತಿರೆ ಪರಬಿಂದು ಶಾಂಭವಿಯ ಕೋಣೆಯೋಳ್ ಲಕ್ಷವಿಟ್ಟ ಅಕ್ಷಣತೆ. ಇದು ಸಾಧನ. ಇದು ಏನ್ ಮಾಡ್ಬೇಕಂತಂದ್ರ ದೃಷ್ಟಿ ಮನ ಪವನ ಬೆರೆಸಿ. ದೃಷ್ಟಿ ಮನಸ್ಸು ಪವನ ಅಂದ್ರ ವಾಯು ಮೂರು ಕೂಡ್ಬೇಕು. ಬೆರಸಿ ಅಂದ್ರ ಮೂರು ಕೂಡಿ ನಾಸಾಗ್ರದಲ್ಲಿ ನೋಡೆ ಅಂದ್ರ ಭೂಮಧ್ಯದಲ್ಲಿ ನೀವು ನೋಡಿದ್ದಾದರೆ ಏನ್ ಕಾಣಿಸ್ತದ? ಪರಬಿಂದು ಕಾಣಿಸ್ತದ ರೀ. ಶ್ರೇಷ್ಠವಾದ ಪರಮ ಪ್ರಕಾಶ ಕಣ್ಣಿಗೆ ಕಾಣಿಸ್ತದ. ಹೇಗೆ ಕಾಣಿಸ್ತದಪ್ಪ ಅಂತ ಕೇಳಿದ್ರ ಎಳೆ ಮುತ್ತಿನಂತೆ, ದೀಪ ದುರಿಯಂತೆ, ಸಳೆ ಮಿಂಚಿನಂತೆ, ರತ್ನದಂತೆ, ತೊಳಪ ವಿದ್ರಮದ ಬಳ್ಳಿಯಂತೆ, ಥಳಥಳಿಪ ಶಶಿ ಸೂರ್ಯ ಕೋಟಿಯಂತೆ ಹೀಗೆ ಕಾಣಿಸ್ತದ ಈ ಸಾಧನೆಯನ್ನ ಮಾಡಿದ್ರ.
ಎಳೆ ಮುತ್ತಿನಂತೆ ಅಂತಂದ್ರ ಮುತ್ತುಗಳು ನೋಡಿರಲ್ಲ, ಸಣ್ಣ ಸಣ್ಣ ಮುತ್ತಿನಂಗ್ ಕಾಣಿಸ್ತದ. ದೀಪದುರಿಯಂತೆ, ದೀಪದ ಪ್ರಕಾಶದಂಗ. ಸಳೆ ಮಿಂಚಿನಂತೆ, ಜೋರ್ ಜಗ್ ಅಂತ ಮಿಂಚು ಹೊಡೆದ ಪ್ರಕಾಶ ಬರುತ್ತಲ್ಲ ಹಂಗ ಪ್ರಕಾಶದಂಗ. ರತ್ನದಂತೆ, ರತ್ನದ ಬೆಳಕಿನಂಗ. ತೊಳಪ ವಿದ್ರಮದ ಬಳ್ಳಿಯಂತೆ, ಹವಳದ ಬಳ್ಳಿ ಹಂಗ. ವಿದ್ರಮ ಅಂದ್ರ ಹವಳ, ಹವಳದ ಬಳ್ಳಿ ಹಂಗ. ಥಳಥಳಿಪ ಶಶಿ ಸೂರ್ಯ ಕೋಟಿಯಂತೆ, ಕೋಟಿ ಸೂರ್ಯ ಚಂದ್ರರಂಗ ಅದು ಪ್ರಕಾಶಮಾನವಾಗಿ ಕಾಣಿಸ್ತದ. ಏನ್ ಕಾಣಿಸ್ತದ? ಪರಬಿಂದು. ಒಳಗಿರ್ಪ ಪ್ರಾಣಲಿಂಗವದು ತಾನೇ. ಅದಕ್ಕೇನಂತ ಕರೀತಾರಂತಂದ್ರೆ ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರ. ಆ ಪ್ರಾಣಲಿಂಗ ಅದು ತಾನೇ ಪಳುಕು ಗೊಡದೋಳ್ ದೀಪದ ತೆರದಿ. ಈಗ ಒಂದು ಪಳುಕಿನ ಕೊಡ ಅಂತ ತಿಳ್ಕೊರಿ. ಪಳುಕು ಕೊಡ ಅಂತಂದ್ರೆ ಸ್ಫಟಿಕದ ಕೊಡ. ಸ್ಫಟಿಕದ ಕೊಡದ ಒಳಗಡೆ ದೀಪ ಇಟ್ರಂತಂದ್ರ ಆ ದೀಪ ಸ್ಫಟಿಕದ ಕೊಳದ ಒಳಗೂ ಬೆಳಗುತ್ತದ, ಹೊರಗೂ ಕೂಡ ಬೆಳಗುತ್ತದ್ರಿ. ಯಾವುದು? ಆ ದೀಪದ ಬೆಳಕು. ಹೌದಿಲ್ರಿ? ಅದರಂತೆ ಹೊಳೆವ ನೇತ್ರದ್ವಾರದಿಂ ಹೊರಹೊಮ್ಮಿ ಬೆಳಗಿ ಗುರುಸಿದ್ಧ ತಾನೆಯಾಗಿ ಕಾಣುತ್ತಿದೆ ಪರಬಿಂದು ಶಾಂಭವಿಯ ಕೋನೆಯೋ ಲಕ್ಷ ವಿಟ್ಟಾಕ್ಷ ನದಿ. ಈ ತರ ಒಳಗ ಹೊರಗ ಪ್ರಕಾಶಮಾನವಾಗಿ ಕಾಣುವುದು ಯಾವುದಪ್ಪ ಅಂತಂದ್ರೆ ಅದು ಪ್ರಾಣಲಿಂಗ ಸ್ವರೂಪವಾಗಿರುವ ಗುರುಸಿದ್ಧ. ಆ ಪರಮಾತ್ಮನೇ ಹಾಗೆ ಕಾಣಿಸ್ತಾನ. ಇಷ್ಟು ಇದು ಇಲ್ಲಿಯವರೆಗೆ ಹೇಳಿರ್ತಕ್ಕಂಥದ್ದು ಸರ್ಪಭೂಷಣ ಶಿವಯೋಗಿಗಳ ಯೋಗ ಪ್ರತಿಪಾದನದಲ್ಲಿ ಬರ್ತಕ್ಕಂತಹ ಮಂತ್ರಯೋಗ, ಲಯಯೋಗ, ಹಠಯೋಗ ಆದ ಬಳಿಕ ಇನ್ನು ನೇರವಾಗಿ ನಾವು ಶಿವಯೋಗಕ್ಕೆ ಹೋಗ್ಬಿಡೋಣ. ಯಾಕಂತಂದ್ರೆ ಶಿವಯೋಗದ ಬಗ್ಗೆ ಏನ್ ಹೇಳ್ಯಾರ, ಸಮಯ ಕಮ್ಮಿ ಅದ, ಒಂದು ಅರ್ಧ ಗಂಟೆ. ಇನ್ನು ಶಿವಯೋಗದ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಶಿವಯೋಗ ಅಂತ ಬಹಳ ಜನ ಹೇಳ್ತಿರ್ತೀವಿ ನಾವೆಲ್ಲ. ಆದ್ರೆ ಶಿವಯೋಗ ಅಂದ್ರೆ ಏನು ಗೊತ್ತಿರಂಗಿಲ್ಲ, ಬರೇ ಶಿವಯೋಗ. ಹೌದಿಲ್ರಿ? ಈ 4 ಯೋಗಗಳ ಶಿಖರ ಪ್ರಾಯವಾಗಿರ್ತಕ್ಕಂಥದ್ದು ಶಿವಯೋಗ. 4 ಯೋಗಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಶಿವಯೋಗ. ಮಂತ್ರಯೋಗ ಸಾಧಿಸಿಲ್ಲ, ಲಯಯೋಗ ಸಾಧಿಸಿಲ್ಲ, ಹಠಯೋಗದ ಮುದ್ರಾದಿಗಳನ್ನ ಸಾಧಿಸಿಲ್ಲ, ರಾಜಯೋಗದ ಅಂತರ್ಲಕ್ಷ್ಯ, ಬಹಿರ್ಲಕ್ಷ್ಯ, ಮಧ್ಯಲಕ್ಷ್ಯದಲ್ಲಿ ಕಾಣುವಂತ ಪ್ರಭೆಯನ್ನ ಕಂಡಿಲ್ಲ. ಅಂದ್ರೆ ಶಿವಯೋಗಿ ಹೆಂಗ್ ಸಾಧ್ಯ ಆಗ್ತದ್ರಿಪ್ಪ ಅವನಿಗೆ? ಶಿವಯೋಗಿಗಳಾಗಂಗನೇ ಇಲ್ಲ, ಅವರು ಸಾಧ್ಯನೇ ಇಲ್ಲ. ಅದಕ್ಕ ಇವು ಮುಖ್ಯದಾವ. ಇವುಗಳನ್ನ ಯಾರ ಸಾಧಿಸ್ತಾನ ಅವನಿಗೆ ಶಿವಯೋಗಿ ಆಗ್ತಾನ. ಶಿವನ ದರ್ಶನ ಆಗುತ್ತಾರೆ ಅವನಿಗೆ. ಶಿವ ದರ್ಶನ ಅಂತಂದ್ರೆ ಏನು? ಶಿವ ಅಂತಂದ್ರ ಆನಂದ, ಶಿವ ಅಂತಂದ್ರ ಸುಖ, ಶಿವ ಅಂತಂದ್ರ ಅಪರಿಮಿತ ಪ್ರಕಾಶ. ಅದ್ರೊಳಗ ಅವನ್ ಬೆರೀತಾನ. ಈಗ ಹೇಳ್ತಾರ ನೋಡ್ರಿ, ಈಗ ಈ ಶಿವಯೋಗದಲ್ಲಿ 3 ಇಷ್ಟಲಿಂಗ ಯೋಗ, ಪ್ರಾಣಲಿಂಗ ಯೋಗ, ಭಾವಲಿಂಗ ಯೋಗ ಅಂತ ಸಾಧನೆಗಳಿದ್ದಾವ. ಅದಕ್ಕಿಂತ ಪೂರ್ವದಲ್ಲೇ ಇಷ್ಟಲಿಂಗ ಅಂತ ಎದಕ್ಕಂತಾರ, ಪ್ರಾಣಲಿಂಗ ಅಂತ ಎದಕ್ಕಂತಾರ, ಭಾವಲಿಂಗ ಅಂತ ಎದಕ್ಕಂತಾರ ಅಂತಂದ್ರ ಸರ್ಪಭೂಷಣ ಶಿವಯೋಗಿಗಳು ಇದ ಯೋಗ ಪ್ರತಿಪಾದನಾ ಸ್ಥಳದ ಶಿವಯೋಗ ಪ್ರಕ್ರಿಯೆಯೊಳಗ 23ನೇ ಪದ್ಯದಿಂದ ಈ ಶಿವಯೋಗವನ್ನು ಹೇಳ್ತಾರ. ಅವ್ರು ಏನದಪ್ಪ ಇಷ್ಟಲಿಂಗದ ಸ್ವರೂಪ ಅಂತಂದ್ರೆ ಆ ಪದ್ಯನ ನೋಡೋಣ ನಾವು. ಕರದೊಳಗೆ ಕಾಣಿಪುದು ಪರವಸ್ತು, ಇದನರಿಯದೆ ಮರುಳ, ಇದನರಿಯದೆ ಅರೇ ಮರುಳರು ಒಳಗರಸಿ ತೊಳಲಿ ಬಳಲುವರು ಅಂತ ಹೇಳ್ತಾರೆ. ಇಷ್ಟಲಿಂಗದ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳಕತ್ತಾರ? ಕರದೊಳಗೆ ಕಾಣಿಪುದು ಪರವಸ್ತು. ಅಲ್ಲಪ್ಪ, ಕೈಯೊಳಗನ ಪರವಸ್ತು ಕಾಣಕತ್ತೈತಿಲ್ಲ. ಕರದೊಳಗೆ ಕಾಣಿಪುದು, ಕರದಲ್ಲಿಯೇ ಕಾಣಕತ್ತದ. ಏನು? ಪರವಸ್ತು, ಪರಬ್ರಹ್ಮ ಕೈಯೊಳಗೆ ಕಾಣಿಸ್ತದ. ಇದನ್ನರಿಯದೆ, ಇದನ್ನ ಸರಿಯಾಗಿ ತಿಳ್ಕೊಲಾರ್ದ ಅರೇ ಮರುಳರು, ಅರೆ ಹುಚ್ಚರು ಅಂತ, ಅರ್ಧ ಹುಚ್ಚರು, ಒಳಗರಸಿ ತೊಳಲಿ ಬಳಲುವರು, ಇದನ್ನ ಬಿಟ್ಟ ಎಲ್ಲೆಲ್ಲೂ ಹುಡುಕ್ಯಾಡಿ ತೊಳಲ್ತಾರಲ್ಲಪ್ಪ ಅಂತ ಸರ್ಪಭೂಷಣರು ಹೇಳ್ತಾರೆ. ಇಷ್ಟಲಿಂಗದ ಬಗ್ಗೆ ಹೇಳ್ಬೇಕಾದ್ರ
ಸರ್ಪಭೂಷಣರು ಬಹಳ ಚಂದ ಉದಾಹರಣೆಯನ್ನು ಕೊಟ್ಟಾರ. ಬಹಳ ಅದ್ಭುತ ಅದ ರೀ. ಇದು ರೈತರಿಗೆ ಗೊತ್ತಾಗುವಂತ ಮಾತಿದು. ಏನ್ ಹೇಳ್ತಾರಂತಂದ್ರ ಗೋವಿನೋಳ್ ಗೋವಿನೊಳಗಿಹ ಕೃತವು ಗೋವಿನಂಗದ ರುಜಯ ಗೋವಿನಿಂ ಪೊರಮಟ್ಟು ಕೆಡಿಸುವಂತೆ. ಜೀವಭಾವವ ಕಳೆಯಲ್ ಆ ವಿಮಲ ಚಿದ್ಬಿಂದು ಆವರಸಿ ಪೊರಗಿಷ್ಟಲಿಂಗ ತಾನಾಗಿ ಕರದೊಳಗೆ ಕಾಣಿಪುದು ಪರವಸ್ತು. ಉದಾಹರಣೆ ಕೊಡ್ತಾರೆ ಸರ್ಪಭೂಷಣರು. ಗೋವಿನೊಳಗಿಹ ಘೃತವು. ಘೃತ ಅಂತಂದ್ರ ತುಪ್ಪ. ತುಪ್ಪ ಎಲ್ಲಿರ್ತದ್ರಿಪ್ಪ ಅದು? ಗೋವಿನೋಳ್ ಇಹ ಘೃತ. ಆಕಳೊಳಗ ತುಪ್ಪದ. ಒಂದು ಈ ಕಡೆ ಒಂದು ಸುಮ್ನ ಹಂಗ ಮಜಾಸಿರಿ ಒಂದು ದೃಷ್ಟಾಂತ ಕೊಡ್ತಾರ. ಏನಂತಂದ್ರೆ ಒಬ್ಬನ ಆಕಳಿಗೆ ಆರಾಮಿರಕ್ಕಿಲ್ರಿ. ಏನಾಗಿತ್ತಂದ್ರ ಅದಕ್ಕೆ ಜ್ವರ ಬಂದ್ಬಿಟ್ಟಿದ್ದು. ಅವ ವೈದ್ಯನ ಹತ್ರ ಹೋಗ್ತಾನ. ನನ್ನ ಆಕಳಿಗೆ ಆರಾಮಿಲ್ರಿ, ಸ್ವಲ್ಪ ಅದಕ್ಕೆ ಔಷಧ ಕೊಡ್ರಿ. ಅವ ಕೇಳಿದ, ನಿಮ್ಮ ಆಕಳು ಹಿಂಡ್ತದನೋ ಹೇಗೋ? ಹಿಂಡ್ತದ ಅಂತಂದ. ಮೆಣಸಿನಕಾಳ ಒಂದಿಷ್ಟು ಬೇರೆ ಬೇರೆ ಪದಾರ್ಥಗಳನ್ನು ಕೊಟ್ಟ ಅಂತಂದ್ರ, ನೋಡಪ್ಪ ಆಕಳ ತುಪ್ಪನ್ಯಾಗ ಈ ಔಷಧಿಯನ್ನು ಹಾಕು, ಆಕಳಿಗೆ ತಿನ್ನಿಸು. ಅದು ಅವ ಬಂದ್ರಿಪ್ಪ. ಎಲ್ಲಿ ಬಂದ? ಮನೆಗೆ ಬಂದ. ಅವ ನೋಡಿದ ಆಕಳ ನೋಡಿ ಅಂತಾನ, ಈ ಔಷಧಿ ಎಲ್ಲ ಎದ್ರ ಹಾಕತಂದಾರ ಅವರು? ತುಪ್ಪಿನಾಗ ಹಾಕಿ ಆಕಳಿಗೆ ತಿನ್ನಿಸು ಅಂತ ಹೇಳ್ಯಾರ. ಈ ತುಪ್ಪ ಬರೋದು ಎಲ್ಲಿಂದಿದು? ಆಕಳದ ಬಂದದ, ಹೌದಿಲ್ರಿ? ಆಕಳದಿಂದ ತುಪ್ಪ ಬಂದೈತಿ ಅಂತಂದ್ರ ಆಕಳೊಳಗ ಮೊದಲ ತುಪ್ಪ ಐತಿ. ತುಪ್ಪ ಯಾಕೆ ಹಾಕೊಂಡಂದವ? ಬರೇ ಏನು ಮಾಡಿದಂತಂದ್ರ ಒಳಗ ಐತಲ್ಲ ತುಪ್ಪ, ಆ ಔಷಧಿಯನ್ನ ಅರದ ಆಕಳಿಗೆ ತಿನ್ನಿಸಿದ. ತಿನ್ನಿಸಿದಕ್ಕಾಗಿ ಜ್ವರ ಕಮ್ಮಿ ಆಗ್ಬೇಕಿಲ್ರಿ, ಮತ್ತೂ ಜ್ವರ ಜಾಸ್ತಿ ಆಯ್ತು. ಮತ್ ಹುಡ್ಕೋತ ಹೋದವ ಡಾಕ್ಟರ್ ಹತ್ರ. ಡಾಕ್ಟರ್, ನೀವ್ ಹೇಳ್ದಂಗ ನಾ ಏನ್ ಮಾಡೀನಿ, ಆಕಳಿಗೆ ಔಷಧಿ ಕೊಟ್ನು, ಕಮ್ಮಿ ಆಗ್ಲಿಲ್ಲ, ಜಾಸ್ತಿ ಆತಂದ ಅವ. ಅದಕ್ಕೆ ಡಾಕ್ಟರ್ ಕೇಳಿದ್ರಂತ, ನೀ ಏನ್ ಮಾಡಿಪ್ಪ? ನೀವ್ ಹೇಳ್ದಂಗ ಮಾಡೇನ್ರಿ. ನಾನೇನ್ ಹೇಳಿದ್ದೆ? ಈ ಔಷಧಗಳನ್ನ ತಗೋ ಅರಿ ಆಕಳ ತುಪ್ಪದಾಗ ಹಾಕಿ ತಿನ್ನಿಸ್ ಅಂತ ಹೇಳಿ ನಾ ತಿನ್ನಿಸಿ ಏನು ಕೇಳಿದತ್ತಾರ ಡಾಕ್ಟರ್. ಅವ ಅಂದ, ಅಲ್ರಿ ಡಾಕ್ಟರ್, ಆಕಳದಿಂದ ತುಪ್ಪ ಹೊರಗೆ ಬಂದೈತಿ, ಅದ್ರಾಗ ಆಕಳದಾಗ ತುಪ್ಪ ಐತಲ್ಲ, ಹಂಗ ಔಷಧಿ ಎಟ್ಟ ಹಾಕಿನಂತ ಅಂದಂತ. ಅದಕ್ಕೆ ಡಾಕ್ಟರ್ ಅಂದ್ರದ, ಹುಚ್ಚ, ಆಕಳದಾಗ ತುಪ್ಪ ಇದ್ರನು ಆದ್ರ ಅದ ಔಷಧ ಗುಣಮುಖ ಆಗಂಗಿಲ್ಲ. ಅದೇನಾಗಬೇಕು? ಹೊರಗೆ ಬರಬೇಕು. ಹೊರಗೆ ಬಂದಾಗ ಅದು ಯಾವಾಗ ನಾವು ಆಕಳಿಗೆ ತಿನ್ನಿಸ್ತೇವಿ ಅವಾಗ ಅದು ಔಷಧಿ ಆಕತಿ ಅಂತ ಹೇಳಿದಂತ. ಈ ಉದಾಹರಣೆಯನ್ನ ಸರ್ಪಭೂಷಣ ಶಿವಯೋಗಿಗಳು ಹೇಳಾಕತ್ತಾರ. ಏನಂತಾರಂತಂದ್ರ, ಗೋವಿನೋಳಿಹ ಘೃತವು, ಆಕಳದೊಳಗ ತುಪ್ಪ ಐತಿ. ಗೋವಿನಂಗದ ರುಜಯ ಗೋವಿನಿಂ ಪೊರಮಟ್ಟು ಕೆಡಿಸುವಂತೆ. ಆದ್ರೆ ಗೋವಿಗೆ ರೋಗ ಬಂತಪ್ಪ, ಏನೋ ಒಂದು ಕಾಯಿಲೆ ಬಂತಂತಂದ್ರ ತುಪ್ಪದ ಅವಶ್ಯಕತೆ ಐತಿ ಅದಕ್ಕ. ಆ ತುಪ್ಪ ಅದೇ ಆಕಳದಿಂದ ಹೊರಗೆ ಬಂದ ಹಾಕಿದ್ರನೆ, ಹೊರಗೆ ಬಂದಂತ ಆಕಳದಿಂದ ಹೊರಗೆ ಬಂದಂತ ತುಪ್ಪವನ್ನ ಆಕಳಕ್ಕೆ ಸೇವಿಸಿದ್ರನ ಅದ್ರ ರೋಗಗಳು ಹೋಗ್ತಾವ. ಈ ಉದಾಹರಣೆ ಕೊಟ್ಟು ಏನ್ ಹೇಳ್ತಾರಂದ್ರ ಸರ್ಪಭೂಷಣರು, ಜೀವ ಭಾವವ ಕಳೆಯಲ್. ಈಗ ನಾವೆಲ್ಲ ನಾನು ನೀವು ಎಲ್ಲರೂ ಶಿವಸ್ವರೂಪರೇ ಇದ್ದೇವೆ. ಮೂಲತಃ ಆ ಪರವಸ್ತುವೇ ನಾವಿದ್ದೇವೆ. ಆದ್ರೂ ಏನ್ ಹಾಕೊಂಡ್ ಕೂತೇವಂತಂದ್ರ ದೇಹ ಭಾವವನ್ನು ಹಿಡ್ಕೊಂಡು ಜೀವಭಾವಿಯಾಗಿವಿ. ಈ ಜೀವಭಾವಿಯಾಗಿರೋದ್ರಿಂದ ಜೀವಭಾವವ ಕಳೆಯಲ್, ಈ ಜೀವಭಾವವನ್ನು ನಾಶ ಮಾಡೋ ಸಲುವಾಗಿ ವಿಮಲ ಚಿದ್ಬಿಂದು ಆವರಿಸಿ ಪೊರಗಿಷ್ಟಲಿಂಗ ತಾನಾಗಿ. ಆ ವಿಮಲ ಚಿದ್ಬಿಂದುವೆ, ಆ ಚಿತ್ ಬಿಂದುವೆ, ಆ ಪರಮ ಪ್ರಕಾಶವೇ ಏನಾಗ್ಯದ? ಕೆಳಗೆ ಬಂದ ಹೊರಗೆ ಆವರಿಸಿ ಆ ದೇಹದಿಂದ ಹೊರಗೆ ಬಂದ ಕೈಯೊಳಗೆ ಇಷ್ಟಲಿಂಗ ಆಗ್ಯದ. ಅರ್ಥ ಆಗಿರ್ಬೇಕಲ್ರಿ? ಇಷ್ಟಲಿಂಗ ಅಂತಂದ್ರೆ ಯಾವುದು? ಒಳಗಿರುವಂತ ಪರವಸ್ತುವೇ, ಆ ಚಿತ್ ಪ್ರಕಾಶವೇ, ಚಿದ್ಬಿಂದುವೇ, ವಿಮಲ ಚಿದ್ಬಿಂದುವೇ ಈ ಕರಸ್ಥಳಕ್ಕೆ ಇಷ್ಟಲಿಂಗ ಆಗ್ಯದ. ಇದನ್ನ ತಿಳ್ಕೊಲಾರ್ದ ಏನ್ ಮಾಡಾಕತ್ತಾರ ಬಹಳಷ್ಟು ಜನ?
ತೊಳಲಿ ಬಳಲುವರು. ಹೌದಿಲ್ರಿ? ಇನ್ನು ಪ್ರಾಣಲಿಂಗ ಅಂತ ಎದಕ್ಕಂತಾರಂತಂದ್ರ ಸರ್ಪಭೂಷಣ ಶಿವಯೋಗಿಗಳು ಅದಕ್ಕೊಂದು ಉದಾಹರಣೆ ಕೊಟ್ಟರು. ಕಾಷ್ಟದೊಡಲಿನ ಶಿಖೆಯು ಕಾಷ್ಟದಿಂದ ಉಜ್ವಲಿಸಿ ಕಾಷ್ಟವನ್ನೇ ಸುಟ್ಟು ತಾ ಬೆಳಗುವಂತೆ. ಬಹಳ ಚಂದ ಉದಾಹರಣ. ಶ್ರೇಷ್ಠ ಚಿತ್ಕಳೆಯೇ ಪೊರಮಟ್ಟು ಜಡಭಾವವನು ನಿಟ್ಟೊರಸಲದು ಪ್ರಾಣಲಿಂಗ ತಾನಾಗಿ. ಈಗ ಕಟ್ಟಿಗೆಯೊಳಗ ಅಗ್ನಿ ಇರ್ತದರಿ, ಹೌದಿಲ್ರಿ? ಕಟ್ಟಿಗೆಯೊಳಗಿನ ಬೆಂಕಿ ಕಟ್ಟಿಗೆಯಿಂದನ ಹುಟ್ಟೆ ಕಟ್ಟಿಗೆಯನ್ನ ಸುಟ್ಟು ತಾ ಪ್ರಕಾಶಮಾನವಾಗ್ತದ. ಇದು ಉದಾಹರಣೆ. ಇದು ಹಾಗೆಯೇ ಆ ಚಿತ್ತಕಳೆ ಏನೈತಿಲ್ಲ, ಆ ಚಿತ್ತಕಳೆನೆ ಕರದಿಷ್ಟಲಿಂಗವಾಗಿ ಹೊರಗೆ ಬಂದದ. ಅದು ಏನಾಗಿದೆ ಅಂತಂದ್ರೆ ಆ ಶ್ರೇಷ್ಠ ಚಿತ್ತಕಳೆಯೇ ಪೊರಮಟ್ಟು ಹೊರಗೆ ಬಂದು ಜಡಭಾವವನ್ನು ನಿಟ್ಟೊರೆಸಲ್ ಅದು ಅಂದ್ರ ಜಡಭಾವ, ದೇಹ ನಾನು ಅನ್ನುವಂಥ ಭಾವವನ್ನ ಅದ ನಾಶ ಮಾಡಿತಂತಂದ್ರೆ ಅವಾಗ ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಇನ್ನು ಮೂರನೇ ಉದಾಹರಣೆ ಭಾವಲಿಂಗ ಅಂತ ಎದಕ್ಕಂತಾರಂತಂದ್ರ ಮನೆಯ ಸೊಡರಿನ ಬೆಳಗು. ಇದೊಂದು ಉದಾಹರಣೆ ಕೊಟ್ಟಾರ ಅವ್ರು. ಮನೆಯ ಸೊಡರಿನ ಬೆಳಗು ಮನೆಯ ಬಾಗಿಲೋಳ್ ಐದಿ ಮನೆ ಅಂಗಳದ ಮರ್ಭ ನೂಕುವಂತೆ. ಬಹಳ ಚಂದ ಉದಾಹರಣೆ ಇದು. ನಾವು ಅಮಾವಾಸ್ಯೆ ಕತ್ಲೆ ಐತೆ ಅಂತ ತಿಳ್ಕೊರಿ, ಎಲ್ಲಾ ಕಡೆ ಕತ್ಲೆ ಆಗ್ಯದ. ನಮ್ಮ ಮನೆಯೊಳಗ ನಾವು ದೀಪ ಹಚ್ತೇವಿ, ಲೈಟ್ ಹಚ್ತೇವಿ. ಲೈಟ್ ಹಚ್ಚಿದಾಗ ಏನ್ ಮಾಡ್ತದಲ್ಲ ಆ ಬೆಳಕು ಅಂತಂದ್ರೆ ನಮ್ಮ ಮನೆಯನ್ನೆಲ್ಲ ಬೆಳಗ್ತದ. ಹೌದಿಲ್ರಿ? ಮನೆಯನ್ನ ಬೆಳಗ್ಗೆ ಮನಿ ಬಾಗಿಲಿರ್ತದಲ್ಲ, ಆ ಬಾಗಲದ ಮೂಲಕ ಮನ್ಯಾಗಿನ ಬೆಳಕ ಬಾಗಲದ ಮೂಲಕ ಹೊರಗೆ ಹೋಗಿ ಹೊರಗಿರೋ ಕತ್ಲಿಯನ್ನು ಓಡಿಸ್ತದ. ಹೌದು ಇಲ್ರಿ? ಹಾಗೆಯೇ ಇದು ಉದಾಹರಣೆ. ಇದು ಮನೆಯ ಸೊಡರಿನ ಬೆಳಗು ಮನೆಯ ಬಾಗಿಲೋಳ್ ಐದಿ ಮನೆ ಅಂಗಳದ ಮರ್ಭ ನೂಕುವಂತೆ. ಮನೆ ಅಂಗಳದಾಗಿರ್ತಕ್ಕಂಥ ಕತ್ಲೆಯನ್ನ ಅದು ಓಡಿಸುವಂಗ. ತನು ತಮವ ಕಳೆಯಲ್ಕೆ, ಈ ಶರೀರದ ಅಜ್ಞಾನವನ್ನ ನಾಶ ಮಾಡುವ ಸಲುವಾಗಿ ಚಿನ್ನಾದ ಮುಚ್ಚಳಿಸುವ ಅನುಪಮ ಅದ್ವಯ ಭಾವಲಿಂಗ ತಾನಾಗಿ. ಏನ್ ಹೇಳ್ತಾರ? ಚಿನ್ನಾದಂ ಅಂದ್ರ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಣವನಾದವೇ ಉಚ್ಚಳಿಸುತ್ತ ಅದು ಹೊರಗೆ ಕೇಳಿಸ್ಕೊಂತ ಏನ್ ಮಾಡ್ತದ? ಅನುಪಮ ಅದ್ವಯ ಭಾವಲಿಂಗ ತಾನಾಗಿ. ಅದುವೇ ಭಾವಲಿಂಗ ಆಗ್ಯದ್ರಿ. ಅಂದ್ರ ಒಳಗಿರ್ತಕ್ಕಂಥ ಪರವಸ್ತುವೇ ಹೊರಗೆ ಬಂದು ಇಷ್ಟಲಿಂಗವಾಗ್ಯದ, ಪ್ರಾಣಲಿಂಗವಾಗ್ಯದ, ಭಾವಲಿಂಗವಾಗ್ಯದ. ಮೂರು ಆದದ್ದು ಯಾವುದು? ಇಷ್ಟಲಿಂಗವೇ. ಇದಕ್ಕೆ ವಿವರಣೆ ಕೊಡ್ತಾರ ಅವರು. ಬಹಳ ಲಕ್ಷ್ಯ ಕೊಡ್ಬೇಕು. ಇದು ಬಹಳ ಮಹತ್ವದ ವಿಚಾರ ಅಂತ ಐತಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಮುಂದೆ ಇನ್ನೊಂದು ಮಾತು ಹೇಳ್ತಾರ ಅವರು. ಮುಂದೆ ಬೆಳೆಸಿದ್ದ ಎಡೆಯನುಳಿದು. ಏನ್ ಹೇಳ್ತಾರ? ನಮಗೊಂದು ಈಗ ಸದ್ಯಕ್ಕ ಪಕ್ವಾನ ಊಟ ಕೊಟ್ರ ಅಂತ ತಿಳ್ಕೊರಿ. ಮುಂದೆ ಬೆಳೆಸಿದ್ದ ಎಡೆಯನುಳಿದು ಆ ಎಡೆಯನ್ನ ಬಿಟ್ಟು ಭಿಕ್ಷದ ಮನೆಗಳೊಂದು 100 ಪಕ್ಕು ಬಳಲ್ವನಂತೆ. ಒಬ್ಬ ವ್ಯಕ್ತಿಗೆ ಏನ್ ಮಾಡಿದ್ವಿ ಅಂತಂದ್ರೆ, ಮನೆಗೆ ಬಾಪ ಪ್ರಸಾದ ಮಾಡಕ್ಕೆ ಅಂತೇಳಿ ಮನೆಗೆ ಕರ್ಕೊಂಡು ಬಂದ ಅವನಿಗೆ ಏನ್ ಮಾಡಿದ್ವಿ ಅಂತಂದ್ರ ಅನೇಕ ಪಕ್ವಾನಗಳನ್ನೆಲ್ಲ ಎಲ್ಲಾ ಕೊಡ್ತಾರ. ಆ ಮನುಷ್ಯ ಏನ್ ಮಾಡಿದಂತಂದ್ರ ಮುಂದಿರೋ ಅನ್ನ ಬಿಟ್ಟ 100 ಮನೆ ಬೇಡ್ಕೊಳಕ್ ಹೋದಂತ. ಹೊಟ್ಟೆ ತುಂಬೋ ಸಲುವಾಗಿ ಅನ್ನ ಬೇಕಲ್ರಿ. ಕೊಟ್ಟೇವ ಅವನಿಗೆ, ತಿನ್ನೋದು ಬಿಟ್ಟು ಏನ್ ಮಾಡಿದ? 100 ಅಂಗಡಿ 100 ಮನೆಗಳನ್ನ ತಿರುಗಾಡಕ್ ಹೊಂಟ. ಅವನಂಗ ಸಂದೇಹ ಬೇಕೆ? ಇದಕ್ ಸಂದೇಹ ಯಾಕ? ಇದನ್ನ ಉದಾಹರಣೆ ಕೊಟ್ಟು ಹೇಳ್ತಾರ. ಸಂದೇಹ ಬೇಕೆ? ಗೋಮುಖ ಗೋಳಕವು ಪೀಠವೆಂದು ಕಳೆ ನಾದ ಬಿಂದುವೇ ರೂಪ ಧರಿಸಿ. ಏನಾಗ್ಯದ? ಪರವಸ್ತು ಬಂದದ ಕೈಗೆ. ಹೌದಲ್ರಿ? ಕರದೊಳಗೆ ಕಾಣಿಪುದು ಪರವಸ್ತು. ನೀವು ಕೈಯೊಳಗೆ ಇಷ್ಟಲಿಂಗವನ್ನ ಹಿಡ್ಕೊಂಡಿದ್ರಿ ಅಂತಂದ್ರೆ ಅದರಲ್ಲೇ 3 ಭಾಗಗಳದ. ಒಂದು ಪೀಠ ಕೆಳಗಿನ ಭಾಗ, ಗೋಮುಖ ಆಕಳದ ಮುಖದ ತರ ಹಿಂಗ್ ಮ್ಯಾಗು ಸಣ್ಣಾಗಿರ್ತದಲ್ಲ ಅದು ಗೋಮುಖ. ಆ ನಂತರ
ಗೋಳಕ, ಈ ಮೂರಿದ್ದಾವ. ಈ ಇವು ಏನಂತಂದ್ರೆ ಕಳೆ ನಾದ ಬಿಂದುವೇ ರೂಪ ಧರಿಸಿ, ಆ ನಾದ ಬಿಂದುವೇ ಏನಂದ್ರಿ ಯಾರು ಏನಂದ್ರೆ ಗೊತ್ತಾಗ್ಲಿಲ್ಲ. ಸರ್ ನೀವು ಮಾತಾಡ್ರಿ, ಅವ್ರದ್ದು ಮೈಕ್ ಆನ್ ಆಗಿತ್ತು, ನೀವು ಮಾತಾಡ್ರಿ. ಹಾ ಇರ್ಲಿ. ಆ ಇಷ್ಟಲಿಂಗ ಏನದಲ್ಲ, ಆ ಇಷ್ಟಲಿಂಗದಲ್ಲೇ ಏನದ ಪೀಠ, ಗೋಮುಖ, ಗೋಳಕ. ನೀವು ಖರೆ ಕೈಯಾಗಿ ಇಷ್ಟಲಿಂಗ ಹಿಡಿದು ಪೂಜೆ ಮಾಡಿದ್ರೆ ಗೊತ್ತಿರ್ತದರಿ ಅದ್ರ ಪೀಠ ಯಾವುದು, ಅದ್ರ ಗೋಮುಖ ಯಾವ್ದದ, ಗೋಳಕ ಯಾವ್ದದ. ಈ ಮೂರು ಏನದಾವಂತಂದ್ರೆ ಇದುವೇ ಕಳೆ ನಾದ ಬಿಂದು. ಅಂದ್ರ ಇಷ್ಟಲಿಂಗವೇ ಪ್ರಾಣಲಿಂಗವೂ ಹೌದು, ಭಾವಲಿಂಗವೂ ಹೌದು, ಅದು ನಾದವೂ ಹೌದು, ಬಿಂದುವೂ ಹೌದು, ಕಳೆಯೂ ಹೌದು. ಯಾವುದು ಇಷ್ಟಲಿಂಗ, ಅದನ್ನ ಮುಂದೆ ಹೇಳ್ತಾರೆ ನೋಡ್ರಿ ಇಲ್ಲಿ. ಲಿಂಗ ಪೀಠದಿಷ್ಟ ಗೋಮುಖವೆನಲು. ಏನಂತಾರ? ಲಿಂಗ ಪೀಠದಿಷ್ಟ, ಇಷ್ಟಲಿಂಗದ ಪೀಠ ಅದು ಗೋಮುಖ, ಇಷ್ಟಲಿಂಗದ ಪೀಠ ಗೋಮುಖವೆನಲು. ಪ್ರಾಣಲಿಂಗ ಗೋಳಕ ಅದುವೇ, ಭಾವಲಿಂಗ ಇವ ಮೂರ ಕರ ಮನ ಭಾವದೋಳ ಇರಿಸಿ ತುಂಗ ಗುರುಸಿದ್ಧ ವಿವರಿಸಿಕೊಟ್ಟ ನಿಜವೇ. ಇದನ್ನು ಗುರುಸಿದ್ಧ ವಿವರಿಸಿಕೊಟ್ಟಾನ. ಅಂದ್ರ ಸರ್ಪಭೂಷಣ ಶಿವಯೋಗಿಗಳು ಗುರುಗಳು ಹೇಳ್ಯಾರ ಇದನ್ನ, ಅಥವಾ ಸರ್ಪಭೂಷಣ ಶಿವಯೋಗಿಗಳೇ ಹೇಳಕತ್ತಾರ ಇದನ್ನ. ಏನಂತ ಹೇಳ್ತಾರ ಅವರು? ಲಿಂಗ ಪೀಠದಿಷ್ಟ ಅಂದ್ರೆ ಇಷ್ಟಲಿಂಗದ ಪೀಠ ಇರ್ತದ ಕೆಳಗ ಭಾಗದಲ್ಲ. ನೀವು ಕೈಯಾಗ ಇಷ್ಟಲಿಂಗ ಹಿಡ್ಕೊಂಡ್ರಂದ್ರ ಕೈಯಾಗ ಹಿಡ್ಕೋರ ಒಂದ್ ಸೆಕೆಂಡ್ ಇಷ್ಟಲಿಂಗ ಗೊತ್ತಾಗತ್ತರಿ, ಅದು ಕೆಳಗಿನ ಪೀಠ, ಅದು ಇಷ್ಟಲಿಂಗ. ಗೋಮುಖ ಏನೈತಲ್ಲ ಅದು ಪ್ರಾಣಲಿಂಗ, ಗೋಳಕ ಏನೈತಲ್ಲ ಅದು ಭಾವಲಿಂಗ. ಅಂದ್ರ ಇಷ್ಟಲಿಂಗದ ಒಳಗಡೆನೆ ಏನದ, ಇಷ್ಟಲಿಂಗನೂ ಐತಿ, ಪ್ರಾಣಲಿಂಗನೂ ಐತಿ, ಭಾವಲಿಂಗನೂ ಐತಿ. ಎದೊಳಗದಾವ್ರಿ? ಇಷ್ಟಲಿಂಗದ ಒಳಗದಾವು. ಇದನ್ನ ನಾನೇನ್ ಮಾಡಬೇಕು ಅಂತಂದ್ರ, ಈ ಇಷ್ಟಲಿಂಗ ಅಂತಂದ್ರೆ ಇದು ಇಷ್ಟ ಪ್ರಾಣ ಭಾವ ಸ್ವರೂಪವಾದದ್ದೇ ಇಷ್ಟಲಿಂಗ. ಇದನ್ನ ನಾನೇನ್ ಮಾಡ್ಬೇಕಂತಂದ್ರೆ ಲಿಂಗವಿವ ಮೂರ ಅಂದ್ರೆ ಈ ಮೂರು ಲಿಂಗಗಳನ್ನ ಕರ ಕೈಯೊಳಗೆ, ಮನಸ್ಸಿನಲ್ಲೇ, ಭಾವದೋಳಿರಿಸಿ. ಮೂರು ಕೊಟ್ಬಿಟ್ಟಾರ ಈಗ ಗುರುಗಳು. ಅರ್ಥ ಆಗದೈತಿಲ್ರಿ? ಇಷ್ಟಲಿಂಗ ರೂಪದೊಳಗ ಸಾಕ್ಷಾತ್ ಪರವಸ್ತುವನ್ನೇ ಕೊಟ್ಟಾರ. ಅದನ್ನು ನಾನೇನ್ ಮಾಡ್ಬೇಕು? ಇಷ್ಟಲಿಂಗವನ್ನ ಕರದಲ್ಲೇ, ಪ್ರಾಣಲಿಂಗವನ್ನ ಮನದಲ್ಲೇ, ಭಾವಲಿಂಗವನ್ನ ಭಾವದಲ್ಲೇ, ಕರ ಮನ ಭಾವದೊಳಗ ಇರಿಸಿ, ಅಲ್ಲಿ ಅದನ್ನ ಇರಿಸ್ಬೇಕು. ಇರಿಸಿ ತುಂಗ ಗುರು ಸಿದ್ಧ ವಿವರಿಸಿಕೊಟ್ಟ ನಿಜವೇ. ಶ್ರೇಷ್ಠವಾಗಿರ್ತಕ್ಕಂತಹ ಗುರುಸಿದ್ಧ ಹೇಳಿಕೊಟ್ಟಾನ ಇದನ್ನ. ಐತಿಲ್ರಿ? ಇದನ್ನ ಬಿಟ್ಟು ಏನ್ ಮಾಡ್ತೀರಿ ಅಂತಾರ ಅವ್ರು. ಇದು ಇಷ್ಟಲಿಂಗಕ್ಕೆ ಸಂಬಂಧಪಟ್ಟದ್ದು. ಪ್ರಾಣಲಿಂಗಕ್ಕೆ ಸಂಬಂಧಪಟ್ಟದ್ದು ಒಂದು ಪದ್ಯ ಹೇಳ್ತೀನಿ, ಭಾವಲಿಂಗಕ್ಕೆ ಸಂಬಂಧಪಟ್ಟದ್ದು ಒಂದು ಹೇಳ್ತೀನಿ. ಈ ಮೂರು ಮಾಡಿ ಬಿಡೋನು. ಆಗ್ಬೋದಲ್ರಿ ಸರ್? ಸಮಯ ಇನ್ನೊಂದು 15-20 ನಿಮಿಷ ಆಗ್ತದ, 10-15 ನಿಮಿಷ ಆಗ್ತದ್ರಿ. ಸಂಕ್ಷಿಪ್ತ ಹೇಳ್ತೀನಿ, ಆಗ್ಬೋದಲ್ರಿ? ಆಗ್ಲಿ ಮಾತಾಡ್ರಿ. ಇನ್ನು ಪ್ರಾಣಲಿಂಗ ಅಂತ ಎದಕ್ಕಂತಾರ ಅಂತಂದ್ರ, ಇದು ಬಹಳ ಪ್ರಸಿದ್ಧ ಪದ, ಎಲ್ಲರಿಗೂ ಗೊತ್ತದ. ಇದು ಇಲ್ಲಿವರೆಗೆ ನಾವು ಇಷ್ಟಲಿಂಗವನ್ನ ನೋಡೀವಿ. ಪ್ರಾಣಲಿಂಗ ಅಂತ ಎದಕ್ಕಂತಾರ ಅಂತಂದ್ರ ಪ್ರಸಿದ್ಧ, ಎಲ್ಲಾರು ಅಂತೀರಿ ದಿನ ಇದನ್ನ. ಲಿಂಗ ಪೂಜೆಯ ಮಾಡೀರೋ. ಯಾರಿಗಾರ ಬರ್ತಿದ್ರ ಹೇಳ್ರಿ ಪದ. ಬರ್ತದ್ರ ಯಾರಿಗಾರಿ? ನಿಮ್ಮೋಳು ಪ್ರಾಣಲಿಂಗ ಪೂಜೆಯ ಮಾಡಿರೋ. ಇದು ಪ್ರಾಣಲಿಂಗದ ಸಂಬಂಧಪಟ್ಟದ್ದು. ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆ ಮಾಡ್ರಿ. ಇಲ್ಲಿವರೆಗೆ ಹೇಳಿದ್ದು ಇಷ್ಟಲಿಂಗದ ಬಗ್ಗೆ ಹೇಳಿದ್ರು. ಈಗ ಪ್ರಾಣಲಿಂಗದ ಬಗ್ಗೆ ಹೇಳ್ತಾರ ಅವ್ರು. ನಿಮ್ಮೋಳು ಪ್ರಾಣಲಿಂಗ ಪೂಜೆಯ ಮಾಡಿರೋ. ಎಲ್ಲಿ ಮಾಡೋದಪ್ಪ ಪ್ರಾಣಲಿಂಗ ಪೂಜಾ? ಗಂಗೆ ಯಮುನೆಗಳ ಸಂಗಮದೋಳ್ ಮಿಂದು. ಗಂಗಾ ಯಮುನಾ ಸಂಗಮ ಸ್ಥಾನದ ಭೂಮಧ್ಯದಲ್ಲಿ ಸ್ಥಿರವಾಗಿ ನಿಂತು, ಮಿಂದು ಅಂತಂದ್ರೆ ಅಲ್ಲಿ ನಿಲ್ಲಬೇಕು, ನಿಂತು
ಶೃಂಗಾಟದ ಉಪರಿಯ ರಂಗಮಂಟಪದಲ್ಲಿ. ಶೃಂಗಾಟ ಉಪರಿಯ ರಂಗಮಂಟಪ ಅಂತಂದ್ರ, ಶೃಂಗಾಟ ಅಂತಂದ್ರ ಈ ಈ ಸಂಗಮ ಸ್ಥಾನ ಇದು ಭೂಮಧ್ಯ. ಭೂಮಧ್ಯದಿಂದ ಒಳಗೆ ಪ್ರವೇಶ ಆಯ್ತಂತಾರ ಅದು ಶೃಂಗಾಟ ಅಂತ ಕರೀತಾರೆ. ಎಲ್ಲಿ ನಾಥ ಬಿಂದು ಪ್ರಕಟ ಆಗುತ್ತಲ್ಲ ಅದಕ್ಕೆ ಶೃಂಗಾಟ, ಶ್ರೀಹಾಟ ಅಂತ ಕರೀತಾರೆ. ಅದರ ಉಪರಿಯ, ಅದರ ಮೇಲ್ಭಾಗದಲ್ಲಿರ್ತಕ್ಕಂತಹ ಬ್ರಹ್ಮರಂಧ್ರ ಸ್ಥಳದಲ್ಲೇ ಉಪರಿಯ ರಂಗಮಂಟಪ ಅಂತ ಐತೆ ಅಲ್ಲಿ. ಆ ರಂಗಮಂಟಪದಲ್ಲೇ ನಾವು ಏನ್ ಮಾಡ್ಬೇಕು? ಪ್ರಾಣಲಿಂಗ ಪೂಜೆ ಮಾಡ್ಬೇಕು. ಇದಕ್ಕ ಹೊರಗಿನ ಯಾವ ಪದಾರ್ಥಗಳು ಬೇಕಾಗಿಲ್ಲ. ಇದಕ್ಕ ಪ್ರಾಣಲಿಂಗ ಪೂಜೆಗೆ ಏನು ಬೇಕಂತಂದ್ರೆ ಇಲ್ಲೇ ವರ ಭಕ್ತಿ ಜಲವ ನೀಡಿ ಲಿಂಗ ಪೂಜೆ ಮಾಡ್ಬೇಕಾದ್ರೆ ನೀರ್ ಹಾಕ್ತೀವಿ ನಾವು. ಇಲ್ಲಿ ಯಾವ್ದು ನೀರು? ಹೊರಗಿನ ನೀರು ಹತ್ತದನ್ರಿ ಇಲ್ಲಿ. ಎಲ್ಲೇ? ಶೃಂಗಾಟದ ಉಪರಿಯ ರಂಗ ಮಂಟಪದಲ್ಲಿ ನಾನು ಲಿಂಗ ಪೂಜೆ ಮಾಡ್ಬೇಕಾದ್ರ ಹೊರಗಿನ ನೀರು ಅಲ್ಲೆಲ್ಲಿ ತರ್ತೀವಿ ನಾವು. ಇಲ್ಲಿ ನೀರು ಯಾವುದಪ್ಪ ಅಂತಂದ್ರ ವರಭಕ್ತಿ ಎನ್ನುವಂತ ಜಲವನ್ನ ನೀಡಿ ಮಜ್ಜನಗೈದು ಆ ಲಿಂಗಕ್ಕ, ಪ್ರಾಣಲಿಂಗಕ್ಕ ವರಭಕ್ತಿ ಎನ್ನುವಂತ ಜಲದಿಂದ ಮಜ್ಜನವನ್ನ ಮಾಡಿಸ್ಬೇಕು. ವಿರತಿ ಅನ್ನುವಂತ ಗಂಧವನ್ನೇ ಹಚ್ಚಬೇಕು. ವಿರತಿ ಗಂಧವನೇ ತೀರಿ. ಲಿಂಗಕ್ಕೆ ಗಂಧ ಹಚ್ತೇವಲ್ಲ, ಯಾವ ಗಂಧ ಹಚ್ಚವ್ರು ನೀವು ಹೊರಗಲ್ಲಿ? ಅಲ್ಲಿ ಯಾವ ಗಂಧ ಬರ್ತದ? ಅಲ್ಲಿ ವಿರತಿ ಎನ್ನುವಂತ ಗಂಧ. ಕರ್ಣೇಂದ್ರಿಯಗಳೆಂಬ ಮಿರುಗುವ ಅಕ್ಷತೆಯ ನಿಟ್ಟು. ನಮ್ಮ ಕರ್ಣೇಂದ್ರಿಯಗಳಿದ್ದಾವಲ್ಲ ಇವೇ ಅಕ್ಷತ ಆ ಲಿಂಗಕ್ಕ, ಇವೆಲ್ಲ ಆ ಲಿಂಗಕ್ಕೆ ಸಮರ್ಪಣೆ ಆಗಿರ್ಬೇಕು. ಈ ಅಕ್ಷತೆಯನ್ನು ಅದಕ್ಕಿಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ, ಅರಿವು ಜ್ಞಾನ, ಸ್ವಸ್ವರೂಪದ ಜ್ಞಾನ ಅನ್ನುವಂತ ನಿರ್ಮಲವಾಗಿರ್ತಕ್ಕಂಥ ಪುಷ್ಪವನ್ನ ಆ ಪ್ರಾಣಲಿಂಗಕ್ಕೆ ಅರ್ಪಣೆ ಮಾಡ್ಬೇಕು. ಹರುಷ ಅನ್ನುವಂಥ ಧೂಪ ಅದನ್ನ ಸಮರ್ಪಣೆ ಮಾಡಬೇಕು. ಪರಬಿಂದು ರುಚಿ ದೀಪವ, ಅಲ್ಲಿ ದೀಪ ಯಾವುದಪ್ಪ ಅಂತಂದ್ರೆ ಅದು ಪರಬಿಂದು ಶ್ರೇಷ್ಠವಾಗಿರ್ತಕ್ಕಂಥ ಚಿತ್ ಪ್ರಕಾಶ ಏನಿದಲ್ಲ ಅದುವೇ ಅಲ್ಲೇ ದೀಪ. ಪರಿಪೂರ್ಣ ನೈವೇದ್ಯವನ್ನು ಮಾಡಿ ಆ ದೀಪವನ್ನು ಹಚ್ಚಿದ ಬಳಿಕ ನೈವೇದ್ಯ ಮಾಡ್ಬೇಕಲ್ಲ, ಯಾವುದು? ಅದು ಪರಿಪೂರ್ಣದ ಸರ್ವಭರಿತ ಎಲ್ಲ ಕಡೆ ತುಂಬೇದ ಅದೂ ನೈವೇದ್ಯ. ನೈವೇದ್ಯವನ್ನು ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು, ಅಲ್ಲಿ ತ್ರಿಗುಣಗಳೇನಿದ್ದಾವಲ್ಲ ಸತ್ವ ರಜ ತಮೋ ಅನ್ನುವಂಥ 3 ಗುಣಗಳನ್ನೇ ತಾಂಬೂಲವಾಗಿ ಕೊಟ್ಟು ಲಿಂಗ ಪೂಜೆಯನ್ನು ಮಾಡಬೇಕು. ಇಲ್ಲಿ ಹೇಳ್ತಾರೆ ಅವರು ಕೊನೆ ಚರಣದಲ್ಲಿ, ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ. ಕೈಯೊಳಗಿನ ಇಷ್ಟಲಿಂಗ ಒಳಗಿರುವಂತ ಪರವಸ್ತು ಅದು ಬೇರೆ ಬೇರೆ ಅಲ್ಲ. ಇಷ್ಟಲಿಂಗವೇ ಶರೀರದಲ್ಲಿ ಪರವಸ್ತು ಆಗ್ಯದ. ಹೊರ ಒಳಗೆರಡೆನ್ನದ, ಒಳಗ ಹೊರಗ ಅನ್ಲಾರ್ದ ಅರಿವನೇ ಮೀರಿ. ಏನ್ ಹೇಳ್ತಾರ ನೋಡ್ರಿ, ಅರಿವನೇ ಮೀರಿ ಎಲ್ಲ ಏನೇನ್ ನಾವು ತಿಳಿತೇವಿ ಅಂತೇವಲ್ಲ ಅದೆಲ್ಲವನ್ನ ಮೀರಿ ಗುರುಸಿದ್ಧನಂಗ್ರಿಯೋಳು ಬೆರೆದ ಏಕಮಯವಾಗಿ, ಗುರುಸಿದ್ಧನ ಪಾದದಲ್ಲೇ ಬೆರೆತು ಏಕವಾಗಿ ಈ ತರ ಪ್ರಾಣಲಿಂಗ ಪೂಜಾ ಮಾಡೋದದ. ಇದು ಪ್ರಾಣಲಿಂಗದ ಪೂಜಾ. ಇನ್ನು ಭಾವಲಿಂಗದ ಪೂಜಾ ಅದು ಹೆಂಗದ ಅಂತ ಕೇಳಿದ್ರ, ಸರ್ಪಭೂಷಣ್ ಇದೊಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಭಾವಲಿಂಗದ ನಿಜವನ್ನು ಪೂರ್ಣಮಯವಾಗಿ ಭಾವಿಸಿ ಪೂಜೆಗೈವನೇ ದಿವ್ಯ ಯೋಗಿ. ಯಾರಿಗಪ್ಪ ಯೋಗಿ ಅಂತ ಯಾರಿಗಂತಾರ? ಭಾವಲಿಂಗದ ನಿಜವನ್ನು ಪೂರ್ಣಮಯವಾಗಿ ಭಾವಿಸಿ, ಭಾವಲಿಂಗವನ್ನ ಸರಿಯಾಗಿ ತಿಳ್ಕೊಂಡಿರ್ಬೇಕು, ಅದನ್ನ ಧ್ಯಾನಿಸಬೇಕು. ಅದನ್ನ ಧ್ಯಾನಿಸ್ತಾನಲ್ಲ ಅವನಿಗೆ ದಿವ್ಯ ಯೋಗಿ ಅಂತ ಕರೀತಾರೆ. ಪೂಜೆಗೈವನೇ ದಿವ್ಯ ಯೋಗಿ. ಇದು ಹೆಂಗದಪ್ಪ ಅಂತಂದ್ರ ದರೆಯೇ ಪೀಠಿಕೆ. ಇಲ್ಲಿ ಇದಕ್ಕೆ ಪೀಠ ಯಾವುದು? ಇಡೀ ಭೂಮಂಡಲವೇ ಪೀಠ. ದರೆಯೇ ಪೀಠಿಕೆಯು ಅಷ್ಟ ದಿಸೆಯೇ ಗೋಮುಖಂ. ಅಷ್ಟ ದಿಸೆ 8 ದಿಕ್ಕುಗಳೇ ಇದಕ್ಕೆ ಗೋಮುಖ. ಇದು ಕಲ್ಪನಾ ಮಾಡ್ರಿ ನೀವು, ಈ ಲಿಂಗ ಹೆಂಗದ ಅಂತ. ಭಾವಲಿಂಗ ಭೂಮಿನ ಇಡೀ ಭೂಮಂಡಲವೇ ಪೀಠದ ಲಿಂಗಕ್ಕ 8 ದಿಕ್ಕುಗಳೇ ಅದಕ್ಕೆ ಗೋಮುಖ ಅದಾವ. ಮುಂದೆ ಹೇಳ್ತಾರ, ಊರ್ಧ್ವ ಪರಿಪೂರ್ಣವಾಗಿರ್ಪ ಬಯಲೇ ಗೋಳಕ. ಅದ್ರ ಗೋಳಕ ಯಾವ್ದಪ್ಪ ಅಂತಂದ್ರ ಮೇಲಿರ್ತಕ್ಕಂಥ ಪರಿಪೂರ್ಣವಾಗಿರುವ ಬಯಲೇ ಅದಕ್ಕೆ ಗೋಳಕ. ಕಲ್ಪನಾ ಬರ್ತದಲ್ರಿ,
ಧರೆ ಪೀಠಿಕ, 8 ದಿಕ್ಕುಗಳೇ ಅದರ ಗೋಮುಖ, ಪರಿಪೂರ್ಣವಾಗಿರ್ತಕ್ಕಂಥ ಆಕಾಶ ಅದು ಗೋಳಕ. ಅಲ್ಲಿ ಏನದಂತಂದ್ರ ಸುರುವ ಲೋಕಂಗಳ ನಿಂತೊಳಕೊಂಡ ಲಿಂಗವ. 14 ಲೋಕಗಳು, ಎಷ್ಟು ಲೋಕಗಳದಾವಲ್ಲ ಆಕಾಶದಲ್ಲಿ, ಅಷ್ಟು ಆಕಾಶಗಳನ್ನ ಒಳಗೊಂಡಂತಹ ಆ ಲಿಂಗವನ್ನ ಅರಿವೆಂಬ ಕರವಾರಿರುಹದೊಳಗಿರಿಸಿ. ಈ ಲಿಂಗ ನೀವು ಯಾವ ಕೈಯಾಗ ಹಿಡಿಯವರು? ಇಲ್ಲಿ ಅರಿವು ಅನ್ನುವಂತ ಕರ ಯಾವ ಕೈಯ? ಅರಿವೆಂಬ ಕರವಾರಿರುಹ ಅಂದ್ರ ಅರಿವು ಅನ್ನುವಂತ, ಜ್ಞಾನ ಅನ್ನುವಂತ ಕೈಯಲ್ಲೇ, ಜ್ಞಾನ ಅನ್ನುವಂತ ಕಮಲದಲ್ಲೇ ಈ ಲಿಂಗವನ್ನಿಟ್ಟು ಏನ್ ಮಾಡ್ಬೇಕು? ಪೂಜಿಸಬೇಕು. ಭಾವಲಿಂಗದ ನಿಜವನ್ನು ಪೂರ್ಣಮಯವಾಗಿ ಭಾವಿಸಿ ಪೂಜೆಗೈವನೇ ದಿವ್ಯ ಯೋಗಿ. ಈ ಲಿಂಗಕ್ಕೆ ಅಭಿಷೇಕ ಯಾವುದಪ್ಪ? ಈಗ ಹಿಂಗದ ಇದು ಭಾವಲಿಂಗ. ಇದಕ್ಕೆ ಅಭಿಷೇಕ ಯಾವುದಂತಂದ್ರೆ ಶರದಿ ಸಪ್ತಕ ಅಭಿಷೇಕ ವಿರದಿ. ಅಂದ್ರ 7 ಸಮುದ್ರದ ನೀರನೇ ಇದಕ್ಕ ಅಭಿಷೇಕ, ಈ ಲಿಂಗದ ಅಭಿಷೇಕ. ಶರದಿ ಸಪ್ತಕ ದಿಂದಲ ಅಭಿಷೇಕ ವರೆದು ಇಂದು ತರಣಿ ತಾರಿಕೆಗಳ ಕುಸುಮವಾಧರಿಸಿ. ಈ ಭಾವ ಅಂತಂದ್ರೆ ಇಂದು ಅಂದ್ರ ಚಂದ್ರ, ಸೂರ್ಯ, ಏನ್ ಹೇಳ್ತಾರೆ, ತರಣಿ, ತಾರಿಕೆ ಅಂದ್ರೆ ಚುಕ್ಕಿಗಳು, ಇವೆಲ್ಲ ಇಂದು ತರಣಿ ತಾರಿಕೆಗಳ ಕುಸುಮವಾಧರಿಸಿ. ಮುಂದೆ ಹೇಳ್ತಾರ, ಏನಂತಾರಂತಂದ್ರ ಸ್ಫುರಿಸುವ ಔಷಧಿಗಳೆಲ್ಲವ ನೈವೇದ್ಯವ ಮಾಡಿ. ಇದಕ್ಕೆ ಹೂಗಳು ಯಾವುವು ಅಂತಂದ್ರೆ ಚಂದ್ರ, ಸೂರ್ಯ, ನಕ್ಷತ್ರಗಳೇ ಆ ಲಿಂಗಕ್ಕ ಹೂಗಳು. ಇನ್ನ ನೈವೇದ್ಯ ಯಾವುದಂತಂದ್ರ ಸ್ಫುರಿಸುವ ಔಷಧಿವೆಲ್ಲವ. ಈ ಭೂಮಂಡಲದೊಳಗೆ ಏನು ಬೆಳಿತಾವಲ್ಲ ಔಷಧಿ ರೂಪವಾಗಿರ್ತಕ್ಕಂಥ ಏನು ದವಸ ಧಾನ್ಯಗಳಿದ್ದಾವಲ್ಲ, ಇದೆಲ್ಲವೂ ಆ ಲಿಂಗಕ್ಕ ನೈವೇದ್ಯವ ಮಾಡಿ ಮೆರೆವ ಅಜಾಂಡದ ವಸ್ತ್ರವಿದನು ಭಾಸನಿಸಿ. ಈ ಬ್ರಹ್ಮಾಂಡವೇ ಅದಕ್ಕ ವಸ್ತ್ರ, ಆ ಲಿಂಗಕ್ಕ. ಈ ತರ ಹೇಳ್ತಾರ ಅವ್ರು. ಅದರ ಗರ್ಭದೋಳ್ ತಾನಿರ್ದು. ನಾನೆಲ್ಲ ಎಲ್ಲಿದ್ದೀನಪ್ಪ? ನಾನಾಗಲಿ ನೀವಾಗಲಿ ಎಲ್ಲಿದ್ದೇವೆ? ಅದರ ಗರ್ಭದೋಳ್ ತಾನಿರ್ದು. ಆ ಭಾವಲಿಂಗದ ಗರ್ಭದಲ್ಲಿಯೇ ನಾನು ನೀವಿದ್ದೇವೆ. ನಾನಿರ್ದು ತನ್ನಯ ಹೃದಯ ಮಧ್ಯದೊಳಗದನೂ ಹುದುಗಿಸಿ. ಆ ಲಿಂಗವನ್ನ, ಭಾವಲಿಂಗವನ್ನ ಅದ್ರ ಗರ್ಭದಾಗ ನಾವಿದ್ದೇವೆ. ನನ್ನ ಹೃದಯದೊಳಗ ಅದನ್ನ ಏನ್ ಮಾಡ್ಬೇಕು? ತನ್ನಯ ಹೃದಯ ಮಧ್ಯದೋಳ್ ಅದನ್ನು ಹುದುಗಿಸಿ, ಅದನ್ನು ಹುದುಗಿಸ್ಬೇಕು. ಬಳಿಕ ಅದು ತಾನರ್ಚನೆ ಎಂಬ ತ್ರಿಪುಟಿ ಎಳಿದು ಮಿಕ್ಕ ಸದಮಳ ಗುರು ಸಿದ್ಧ ನಿರವೇ ತಾನಾಗಿ. ಇದು ಭಾವಲಿಂಗ ಪೂಜಾ. ಸಿದ್ಧಾರೂಢರು ಮಾಡಿದ್ದು ಇದು ಪೂಜಾ. ಅರ್ಥ ಆತಿಲ್ರಿ? ಏನಂತಾರ ಅಲ್ಲಿ? ತ್ರಿಪುಟಿನೇ ಇಲ್ಲಲ್ಲೇ. ಅದು ತಾನರ್ಚನೆ ಎಂಬ, ಅದು ತಾನು ಅರ್ಚನೆ ಎಂಬ ಆ ಲಿಂಗದ ನಾನಿದ್ದೇನೆ, ಅರ್ಚನಾ ಮಾಡ್ಬೇಕು, ಅದ್ರ ಪೂಜಾ ಮಾಡ್ಬೇಕು ಅನ್ನೋ ಅಂತ ತ್ರಿಪುಟಿ ಎಳಿದು ಇರ್ತದೇನ್ರಿಪ್ಪ? ಈ ತರ ಸ್ಥಿತಿ ಹೊಂದಿದವನಿಗೆ ಯಾವ ಅರ್ಚನಾ, ಯಾವ ಪೂಜಾ, ಏನ? ಅವ್ ನಡೆದದ್ದನ ಪ್ರದಕ್ಷಿಣ, ಹೌದಿಲ್ರಿ? ಅವ್ ಮಾತಾಡಿದ್ದೇ ಮಂತ್ರ, ಅವ್ ಉಂಡಿದ್ದನ ಪ್ರಸಾದ, ಅದ ನೈವೇದ್ಯ ಆಗತ್ತರಿ. ಈ ಸ್ಥಿತಿಯಲ್ಲಿದ್ದಂತ ಮಹಾತ್ಮರಿಗೆ ಈ ತರದ ಭಾವಲಿಂಗ ಪೂಜಾ ಅಂತಾರ. ಇದಕ್ಕ ಏನಂತಾರ? ಅದು ತಾನು ಅರ್ಚನೆ ಎಂಬ ಆ ಲಿಂಗ ಮತ್ತು ಅರ್ಚನೆ ಮಾಡವ ನಾನು, ಅರ್ಚನೆ ಏನು ಅಂತ ತ್ರಿಪುಟ ಅಳಿದು. ಈ ತ್ರಿಪುಟಿ ಅಳದದ್ದು ಮಿಕ್ಕ ಸದಮಳ ಗುರು ಸಿದ್ಧ ನಿರವೇ ತಾನಾಗಿ. ಏನ್ ಆಗಬೇಕಂತಂದ್ರೆ ಉಳಿದಿರ್ತಕ್ಕಂಥ ಸತ್ ಅಮಳ ಗುರುಸಿದ್ಧನೇ ತಾನಾಗು, ಅದುವೇ ತಾನಾಗು. ಈ ಸ್ಥಿತಿ ಉಚ್ಚತರದ ಯೋಗಿಗಳಿಗೆ ಮಾತ್ರ ಸಾಧ್ಯದರಿ. ಬರೀ ಮಾತಿನಿಂದ ಆಗಂಗಿಲ್ರಿ ಇದು. ಉಚ್ಚಕೋಟಿ ಯೋಗಿಗಳಿರ್ತಾರ, ಉಚ್ಚಕೋಟಿ ಯೋಗಿ, ಉಚ್ಚಕೋಟಿ ಸಾಧಕರು. ಅವರು ಸಾಮಾನ್ಯರಿರಂಗಿಲ್ಲ, ಅಸಾಮಾನ್ಯರವರು.
ಈ ತರ ಲಿಂಗ ಪೂಜೆ ಮಾಡೋದಕ್ಕೆ ಇದಕ್ಕೆ ಭಾವಲಿಂಗ ಪೂಜಾ ಅಂತ ಕರೀತಾರೆ. ಅರ್ಥ ಆಗಿರ್ಬೇಕ್ರಿ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಈ ಮೂರು ಸಾಧನ ಸಾಧಿಸಿದವ ಶಿವಯೋಗಿ. ಐತಿಲ್ರಿ, ಶಿವಯೋಗ ಸಾಧನ ಅಂತಂದ್ರೆ ಈ ಮೂರು ಆಗ್ಬೇಕ್ರಿ. ಬರೇ ಕೈಯೊಳಗ ಇಷ್ಟ ಭಾಳ ಹೇಳ್ಯಾರ ಶರಣರು, ಅದೇನ್ ನಾನು ಮಾತಾಡಂಗಿಲ್ಲ. ಇಟ್ಟು ಸಾಕು. ಎಷ್ಟನ್ನ ಇಲ್ಲಿವರೆಗೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವೆಲ್ಲ ಜ್ಞಾನಿಗಳಿದ್ದೀರಿ, ತಿಳಿದವ್ರಿದ್ದೀರಿ. ಏನಾರು ಒಂದೆರಡು ಮಾತು ಹೆಚ್ಚಾಗಿದ್ದು ಅಂತಂದ್ರ, ಒಂದೆರಡು ಮಾತು ಕಮ್ಮಿ ಆಗಿದ್ದು ಅಂತಂದ್ರ ಹೆಚ್ಚಿದ್ದನ್ನ ಬಿಡ್ರಿ, ಕಮ್ಮಿದ್ದನ್ನ ನೀವ ಸ್ವಲ್ಪ ಅದನ್ನ ತುಂಬಿಸಿ ಇದನ್ನು ಪೂರ್ಣನಾಗಿ ಮಾಡಿ ಈ ವಾಕ್ರೂಪ ಪುಷ್ಪವನ್ನ ಸರ್ವಭೂಷಣ ಶಿವಯೋಗಿಗಳ ಶ್ರೀಪಾದಕ್ಕೆ ಅರ್ಪಣೆ ಮಾಡಿ ಆ ಗುರು ದೇವರು ನಮಗೂ ಕೂಡ ಇಷ್ಟಲಿಂಗ ಯೋಗ, ಪ್ರಾಣಲಿಂಗ ಯೋಗ, ಭಾವಲಿಂಗ ಯೋಗ, ಮಹಾಲಿಂಗದೊಳಗ ಅಭೇದ ಸ್ಥಿತಿ ನನಗೆ ಪ್ರಾಪ್ತಿಯಾಗುವಂಗ ಆ ಗುರು ಸಿದ್ಧ ಸ್ವರೂಪಿಯಾಗಿರುವ ಸರ್ಪಭೂಷಣ ಶಿವಯೋಗಿಗಳು ನಮಗೆ ಕರುಣಿಸಲಿ ಅಂತೇಳಿ ಅವ್ರ ಪಾದಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವ ಪೂಜ್ಯರಿಗೂ ಶರಣು ಶರಣಾರ್ಥಿಗಳು. ಅತ್ಯಂತ ಸುದೀರ್ಘವಾದಂಥ ಶಿವಯೋಗ ಸಾಧನದ ಮುಂದುವರೆದ ಭಾಗವನ್ನು ಶರಣರು ಶ್ರೀಧರ್ ಮುರಾಳಿ ಅವರು ಬಹಳಷ್ಟು ಉದಾಹರಣೆಗಳೊಂದಿಗೆ, ವಿಶೇಷವಾಗಿ ಆಕಳಿಗೆ ಬೇನೆ ಬಂದಾಗ ತುಪ್ಪದೊಳಗೆ ಔಷಧ ಕೊಡು ಅಂತಂದಾಗ ಆಕಳೊಳಗೆ ತುಪ್ಪ ಐತಿ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಸಾಧನ ಸಿದ್ಧಿ ಮನುಷ್ಯನೊಳಗಿದ್ರೂ ಕೂಡ ಅದನ್ನು ಹೊರತೆಗೆದು ಅದನ್ನು ಬಳಸ್ತಕ್ಕಂಥ ಅನುಭವಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳೋದು ನಿಜಕ್ಕೂ ಭಾಳ ಅರ್ಥಪೂರ್ಣ. ಭಾಳ ಸಮಯ ಆಗಿದೆ. ಕೇವಲ ನಾವು ಒಂದಿಬ್ಬರ ವೀರೇಶ್ ಮಲ್ಶೆಟ್ಟಿ ಅವ್ರು ಹ್ಯಾಂಡಲ್ ಮಾಡಿದ್ದಾರೆ, ಆಮೇಲೆ ತೀಲಿ ಅವರಿಗೆ ಮತ್ತು ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಅವರು ಮಾತಾಡ್ಲಿಕ್ಕೆ ಆಗುತ್ತೆ. ಮೊದಲ ವೀರ್ ಶೆಟ್ಟಿ ಮಲ್ಶೆಟ್ಟಿ ಅವರು 1 ನಿಮಿಷದಲ್ಲಿ ಹೇಳಿ ಸರ್. ವೀರ್ ಶೆಟ್ಟಿ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇಲ್ಲ ಅಂತ ಕಾಣುತ್ತೆ. ಈಗ ಶ್ರೀ ಮಾಧವ್ ಹೊರಟ್ಟಿ ಸಾಹೇಬ್ರ ತಮ್ಮ ಅಭಿಪ್ರಾಯ ಹೇಳಿ. ಹಲೋ, ಎಲ್ಲರಿಗೂ ಶರಣು ಶರಣಾರ್ಥಿ. ಸಾಯಿಬ್ರ ಊರಲ್ಲಿ ಇಲ್ಲ ರೀ, ಹೊರಗಡೆ ಹೋಗಿದಾರ. ಹ್ಞೂನ್ರಿ, ಮುರಾಳೆ ಅಣ್ಣವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ರೀ. ನಾನು ಈ ಸಪ್ಪಣ್ಣಾರ್ಯರ ಕೈವಲ್ಯ ಕಲ್ಪವಲ್ಲರಿನ ಓದಿರ್ಲಿಲ್ಲ ಇಷ್ಟು ದಿವಸ. ಮೊದಲನೇ ಸಲ ಮಾಡಿದ್ ತಪ್ಪಿಸ್ಕೊಂಡೆ ಅಂತ ಅನ್ನಿಸ್ತು. ಅದು ಒಂದು ದೊಡ್ಡ ಭಕ್ತಿ, ಜ್ಞಾನ, ವಿವೇಕ, ರೀತಿ, ನೀತಿ, ಆಚಾರ, ವಿಚಾರ ಬೋಧಕವಾದ ಒಂದು ಕೈವಲ್ಯ ಸಾಧಕರ ಅನುಷ್ಠಾನದ ಹೇಳುವಂತ ಪಾವನವಾದ ಒಂದು ಮಹಾಗ್ರಂಥ ಅಂತ ಅನ್ನಿಸ್ತು ನನಗೆ. ಆಕ್ಚುಲಿ ಅದು ನಾನು ಈಗ ಏನು ಹೇಳ್ಬೇಕಂತ ಮಾಡಿದೆ ಅಂದ್ರೆ, ಮುರಾಳೆ ಅಣ್ಣ ಅವ್ರಿಗೆ ಗೊತ್ತಿದೆ, ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ನಮ್ಮ ಗುರುಗಳು ಶ್ರೀ ಶ್ರೀಧರಾನಂದ ಸ್ವಾಮೀಜಿಯವರು ಆತ್ಮವಿದ್ಯಾ ಪರಿಶೀಲನಾ ಆಶ್ರಮ ಇಲ್ಲೇ ಶೇಡ್ಬಾಳ್ ಖಾನಾಪುರದಲ್ಲಿದೆ. ಇದೇ ಸಾಧನೆನ ನಮಗೆ ಹೇಳ್ಕೊಟ್ಟಿರೋದು, ಮತ್ತೆ ಇದೇ ಧ್ಯಾನವನ್ನ ನಾವು ಮಾಡೋದು ಕೂಡ. ಇದು ಫುಲ್ಲು ಮೊದಲು ಇಡಾ ಪಿಂಗಳ ಮತ್ತೆ ಸುಷುಮ್ನಲ್ಲಿ ಎಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಮೊದಲು ಏನು ಹೇಳಿದ್ರು ಅದಷ್ಟು ನಮ್ಮ ಸಾಧನೆಯಲ್ಲಿ ಬರುತ್ತೆ. ಮತ್ತೆ ಇದನ್ನೇ ನಾವು ಸಾಧನೆ ಮಾಡುದು. ಮುರಾಳೆ ಅಣ್ಣವರು ಬಂದಿದ್ದಾರಲ್ಲಿ. ನನಗೆ ಇವತ್ತು ಬಹಳ ಖುಷಿ ಆಯ್ತು, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನಗೆ ಹೊಗಳಿಲಿಕ್ಕೆ ಬರುವುದಿಲ್ಲ. ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು. ಹೊಗಳಿಲಿಕ್ಕೆ ಹೆಂಗ್ ಬರುದಿಲ್ಲ, ಹಂಗೆ ನನ್ನ ಗುರುಗಳು ನಮಗೆ ಹೇಳಿದ್ದಾರೆ ಇನ್ನೊಬ್ಬರನ್ನ ಟೀಕೆ ಮಾಡಬಾರ್ದು ಅಂತ. ಟೀಕೆ ಮಾಡೋದು ನನಗೆ ಸೇರುವುದಿಲ್ಲ, ಮಾಡೋದೂ ಇಲ್ಲ ನಾವು, ಯಾಕೆಂದ್ರೆ ನಮ್ಮ ಗುರುಗಳ ಆಜ್ಞೆ ಅದು. ಇಷ್ಟು ಹೇಳಿ ಮುರಾಳೆ ಅಣ್ಣವ್ರಿಗೆ ಧನ್ಯವಾದವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರಾಗ, ದ್ವೇಷ, ಅಸೂಹೆಗಳು ಶಿವಯೋಗ ಸಾಧನೆ ಒಳಗೆ ಟೀಕೆ ಆಗಲಿ ಹೊಗಳಿಕೆ ಆಗಲಿ ಇರಂಗಿಲ್ಲ. ಹೊಗಳಿಕೆಗೆ ಉಬ್ಬಿ ತೆಗಳಿಕೆಗೆ ಕುಗ್ಗುವಂಥ ಮನಸ್ಥಿತಿಗಳು ಇದ್ದರೆ ಅದು ಶಿವಯೋಗಕ್ಕೆ ಅಲ್ಲ. ಹೀಗಾಗಿ ಅವೆಲ್ಲ ಶಬ್ದಗಳ ಲಜ್ಜೆ ಮತ್ತು ಶಬ್ದದ ಸಂತೆ. ಟೀಕೆ ಅನ್ನೋದಕ್ಕಿಂತ ಕೆಲವರು ಅದನ್ನು ಟೀಕೆಗಳಾಗಿ ತಗೊಂತಾರೆ. ಗಣಾಚಾರದೊಳಗೆ ಪ್ರಖರವಾದಂಥ ಒಂದು ಕೆಲವು ವಿಚಾರಗಳನ್ನು ನೇರವಾಗಿ ಹೇಳಿದಾಗ ಅವು ಟೀಕೆಗಳಲ್ಲ. ಟೀಕೆಗಳು ಅವಮಾನಗಳು, ಬೈಗುಳುಗಳು ಪಾರಿಭಾಷಿಕ ಪದ. ಟೀಕೆ ಅಂತಂದ್ರೆ ಆರೋಗ್ಯಕರವಾದಂಥ ಟೀಕೆ. ಒಂದು ವ್ಯವಸ್ಥೆಯೊಳಗೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾರೆ ಅಂದ್ರೆ ನೇರವಾಗಿ ಹೇಳ್ತಕ್ಕಂಥದ್ದು ಟೀಕೆ ಅಂತ ಆಗೋದಿಲ್ಲ. ಹೀಗಾಗಿ ಶರಣ ಧರ್ಮದೊಳಗೆ ಗಣಾಚಾರದೊಳಗೆ ಬರ್ತಕ್ಕಂಥ ಒಂದು ಟೀಕೆಗಳು ಟೀಕಿನ ವಚನಗಳಂತ ಬರ್ತಾವೆ. ಬಹುಶಃ ಅಕ್ಕವರಿಗೆ
ಗೊತ್ತಿದೆಯೋ ಗೊತ್ತಿಲ್ಲ, ಬಸವಣ್ಣನವರ ಟೀಕಿನ ವಚನಗಳು ಅಂತ ಬರ್ತಾವೆ. ಟೀಕೆ ಮಾಡ್ತಕ್ಕಂಥ ವಚನ, ನಿಮ್ಮ ಬಾಯಿಯೊಳಗೆ ಬೆಟ್ಟ ಹೊಡೆ ಹುಯ್ಯುವೆ ಅಂತ. ಟೀಕೆ ಅನಗತ್ಯವಾದ ಟೀಕೆ ಅಲ್ಲ, ವ್ಯಕ್ತಿಗತ ಅವಮಾನ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಆ ಟೀಕೆ ಅನ್ನೋದು ಅರ್ಥ ಬೇರೆ ಇದೆ ಅಣ್ಣವ್ರ. ಈ ಜ್ಞಾನ ಏನ್ ಹೇಳಿದ್ರು ಇದು ಆತ್ಮಜ್ಞಾನದ ಬಗ್ಗೆ ಇದೆ. ಇದೆಲ್ಲ ಮೊದಲು ನನ್ನನ್ನ ನಾ ಅರ್ಥಕೊಳೋದು, ನಾನು ತಿದ್ದುಕೊಳೋದು, ನಾನ್ ಹೇಗ್ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಳೋದು ಆತ್ಮಜ್ಞಾನದ ಹಾದಿ ಅಂತ ನಾನ್ ತಿಳ್ಕೊಂಡಿನಿ. ಟೀಕೆ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗೋಂಗ್ ಮಾತಾಡೋದು ಸರಿಯಲ್ಲ, ಅದು ಟೀಕೆ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಅಲ್ಲ, ಟೀಕೆಯನ್ನು ಯಾವ ರೀತಿ ಅರ್ಥ ತಗೊಂತೀವಿ ಆ ರೀತಿ. ಇಲ್ಲಿ ಯಾರು ಕೂಡ ನಮ್ಮ ಅಕ್ಕನವರಿ ಒಳಗೆ ಯಾರ ಮನಸ್ಸನ್ನು ನೋಯಿಸ್ತಕ್ಕಂಥ ವ್ಯಕ್ತಿಗಳಿಲ್ಲ. ಹೀಗಾಗಿ ಆ ಸಂದರ್ಭ ಬರೋದಿಲ್ಲ ಅಕ್ಕವ್ರೆ. ಇದು ನೇರವಾಗಿ ಕೆಲವು ವಿಷಯ ಹೇಳಿದಾಗ ಅದು ವ್ಯಕ್ತಿಗತ ತಗೊಂಡ್ರೆ ಅದು ಅವ್ರು ತಪ್ಪದು, ಯಾಕಂದ್ರೆ ಅವರ ಮನಸ್ಥಿತಿ ಹಂಗೆ ಇರ್ತೈತೆ ಅಂತ ತಿಳ್ಕೊಂತೀವಿ. ಆದ್ರೆ ಇಲ್ಲಿ ಯಾರನ್ನೂ ಕೂಡ ನಾವು ಟೀಕಿಸೋದಿಲ್ಲ. ಒಂದು ವ್ಯವಸ್ಥೆ ಒಳಗಿರ್ತಕ್ಕಂಥ ಎಲ್ಲರನ್ನ ಒಳ್ಳೆ ಗುಣಗಳನ್ನ, ಒಳ್ಳೆ ಮೌಲ್ಯಗಳನ್ನ ನಾವು ತಗೊಂತೀವಿ ವಿನ ಯಾರನ್ನೂ ಟೀಕಿಸೋ. ಇದು ಸಂಪೂರ್ಣವಾಗಿ ಇದೊಂದು ಶರಣರಂತೂ ಇವು ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯ ನಿರುಪಾಧಿಕ ಲಿಂಗಮೇ ಆಗಲಿ, ಜ್ಞಾನ ಬಿಂದು ಅತೀತವಾದಂಥ ಅದನ್ನು ದಾಟಿ ಜ್ಞಾನ ಬಿಂದು ಕಳೆ ಇದು ಜಗದ ಉಗಮದ ಮಾತ್ರ ಆದ್ರೆ ಇದನ್ನು ದಾಟಿ ಕಾಳೋಷ್ಟ ಸಂಪುಟ ಅಂತ ಶರಣರ ಹತ್ತರ ನುಡಿ ನಡೆ ಇವು ನಮನ, ನುಡಿ ನಡೆ ನಮನ ಬದುಕನ್ನ ಸಮನ್ವಯಿಸ್ತಕ್ಕಂಥದ್ದು ಶರಣರು ಹೆಚ್ಚು ಪ್ರಾಯೋಗಿಕವಾಗಿ ಬದುಕಿದ್ರು. ಇದು ಕೈವಲ್ಯ ಅಂತಕ್ಕಂಥದ್ದು ಶರಣರೊಳಗೆ ಕಾಣ್ತೀವಿ. ಅದರ ವಚನ ನೀಲಮ್ಮನ ನಮ್ಮ ಮೋಳಿಗೆ ಮಾರ ಹೆಂಡತಿ ವಚನ ಹೇಳ್ತಾ ಮಾಡಿ ಕೈಲಾಸ ಬೇರೆ ಕೈಕೂಲಿವೆ ಅನ್ನುವಂಥ ವಚನದೊಳಗೆ ಕೈವಲ್ಯ ಪರ ತಿಳ್ಕೊಂಡಂಗ ನೀನು ಮಾಡು ನಡೆ ನುಡಿಗಳ ಸಮನ್ವಯ ಇತ್ತಂದ್ರೆ ನೀನು ನಿಜವಾದ ಕೈವಲ್ಯ ಇದ್ದಂಗ ಅಂತ. ಕೈವಲ್ಯ ಅವ್ಯಕ್ತವಾದಂಥ ಭಾವ, ಅವ್ಯಕ್ತವಾದಂಥ ಜ್ಞಾನ, ಅದನ್ನು ಮೆಲ್ಲನೆ ಸಾಧಿಸಬೇಕು ಅಂತಕ್ಕಂಥ ವಿಚಾರವನ್ನ ಬಹಳ ಅರ್ಥಪೂರ್ಣವಾಗಿ ಸರ್ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ತೀಲಿ ಸರ್ ತಮ್ಮ ಅನುಭವಗಳನ್ನ ಒಂದು 5 ನಿಮಿಷದಾಗ ಹೇಳ್ಬೇಕು ಅಂತ ಅವ್ರು ಕೇಳ್ಕೊಂಡು. ಶ್ರೀ ವಿಜಯಕುಮಾರ್ ತೀಲಿ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀಧರ್ ಮುರಾಳಿ ಅವರು ಇಲ್ಲಿವರೆಗೂ ವಿವರವಾಗಿ ಎಲ್ಲ ಭಾವಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗದ ಕುರಿತಾಗಿ ಸಾಕಷ್ಟು ಅವರು ಇಲ್ಲಿವರೆಗೆ ಹೇಳಿದ್ದಾರೆ. ಈಗಾಗಲೇ ವೇಳೆನೂ ಬಹಳ ಆಗಿದೆ. ಮತ್ ನಾವು ಮಾತಾಡೋಕ್ಕಿಂತಲೂ ಮತ್ತು ಭಟ್ಟಣ್ಣ ಸರ್ನು ಈಗ ಮಾತಾಡಿದ್ದಾರೆ, ಆಮೇಲೆ ವೈನಿಯವರು ಮಾತಾಡಿದ್ದಾರೆ. ಅದಕ್ಕೆ ಏನ್ ಮಾತಾಡೋದು ಬೇಡ ಅಂತ ನನಗನ್ನಿಸ್ತದೆ. ಏನ್ ಮಾತಾಡೋದು ಈಗೆಲ್ಲ ವಿವರವಾಗಿ ಅವ್ರು ಹೇಳಿದ್ದಾರೆ. ಇದು ನೋಡ್ರಿ, ಇದು ಶಾಸ್ತ್ರ, ಇದು ಸಾಧಕರ ಸೊತ್ತು. ಇದೆಲ್ಲ ಈಗ ಏನ್ ಮುರಾಳಿಯವರೆಲ್ಲ ಹೇಳಿದ್ರಲ್ಲ, ಇದು ಸಾಧನಾ ಮಾರ್ಗದಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ ಅವ್ರಿಗೆಲ್ಲ ಸಂಬಂಧಪಟ್ಟದ್ದು. ಸಾಮಾನ್ಯವಾಗಿ ನನ್ನ ಒಂದು ಅಭಿಪ್ರಾಯ ಅಂತಂದ್ರೆ, ಈ ಎಲ್ಲಾ ಸ್ಥಿತಿಗಳು ಅವರು ಹೇಳಿದಂತಹ ಎಲ್ಲಾ ಮಾರ್ಗಗಳು ಈಗ ಏನವಲ್ಲ, ಇವೆಲ್ಲವೂ ಓಂಕಾರದ ಧ್ವನಿಯಲ್ಲಿವೆ. ಓಂಕಾರವನ್ನ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆದ್ರೆ ಅದು ಅದರಷ್ಟು ಸಿಂಪ್ಲಿಸಿಟಿ ಅದರೊಳಗೂ ಇಲ್ಲ. ಪ್ರತಿಯೊಂದು ಹಂತಗಳಾಗ್ಲಿ, ಈ ಸಾಧನಾ ಹಂತಗಳು ಶಿಖಾಚಕ್ರದವರೆಗೆ ಅವರೆಲ್ಲ ಹಂತಗಳನ್ನೆಲ್ಲ ಹೇಳ್ಯಾರಲ್ಲ. ಇದು ನಾನು ದಿನಾಲು ಇದ್ರೊಳಗೆ ಇರ್ತೀನಿ. ನಾನು ಬೆಳಗಿನ 3 ಗಂಟೆಗೆ ಎದ್ದು ಇದನ್ನೇ ಮಾಡ್ತೀನಿ. ನನ್ನ ಮಾರ್ಗ ನಾದ ಯೋಗ, ಇದು ಅದೇ. ಪ್ರತಿಯೊಂದು ಒಂದು ಮತ್ತೆ ನಾದಕ್ಕೆ ಬರ್ಬೇಕದು. ಉಸಿರಿನಿಂದಲೇ ನಾದ, ಓಂಕಾರವು ಉಸಿರಿನಿಂದಲೇ, ಪ್ರತಿಯೊಂದು ಉಸಿರಿನಿಂದಲೇ. ಗಿಡ, ಪಿಂಗಳ, ಸುಷುಮ್ನ ನಾಡಿ ಹೇಳಿದ್ರು. ಸುಷುಮ್ನ ನಾಡಿ ಮುಖಾಂತರ ನಾವು ಜಾಗೃತಗೊಳಿಸು ಅಂದ್ರೆ ಏನು, ಮತ್ತೆ ಉಸಿರಿನಿಂದಲೇ ಆಗ್ಬೇಕು. ಉಸಿರನ್ನು ಬಿಟ್ಟು ಯಾವ್ದ್ಯಾವ್ದು ಇಲ್ಲ. ಉಸಿರಂದ್ರನೇ ಸ್ವರದ ಅರ್ಥವೇ ಉಸಿರು. ಉಸಿರಿನಿಂದಲೇ ನಾವು ಮಾತಾಡ್ಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಂ ಪ್ರಭುಗಳು ಹೇಳಿದ್ದು ಅದು ಅದೇ. ಮಾತು ಅಂದ್ರೆ ವೈಖರಿ ವಾಣಿ ಅಂದ್ರೆ ಅದು ವಿಶುದ್ಧಿ ಚಕ್ರದಿಂದ ಮುಂದೆ ಹೋಗುವಂತಹದ್ದು. ಅದು ನಮ್ಮಲ್ಲಿ ಏನಿದರಿ, ಇವಕ್ಕೆ ಬೇರೆ ಬೇರೆ ಹಂತಗಳವ. ನಮ್ಮಲ್ಲಿ ಇವು ಎಲ್ಲ ನಮ್ಮಲ್ಲೇ ನಾಭಿಸ್ಥ ಅಂತ ಬರ್ತದೆ, ಆಮೇಲೆ ಉರಸ್ಥ ಅಂತ ಬರ್ತದೆ, ಕಂಠಸ್ಥ ಅಂತ ಬರ್ತದೆ, ಮೂರ್ಧನ ಅಂತ ಬರ್ತದೆ. ಇವು ಬೇರೆ ಬೇರೆ ಮಾರ್ಗದಲ್ಲಿ ಬೇರೆ ಬೇರೆ ಶಬ್ದ ಪ್ರಯೋಗಗಳಿಂದ ಹೇಳಿದ್ದಾರೆ. ಆದ್ರೆ ಎಲ್ಲ ಹೇಳಿಕೆಗಳಿಗೂ ಒಂದು ಏಕಸೂತ್ರತೆ ಅನ್ನುವಂಥದ್ದು. ಈ ಮೂರ್ಧನ ಅಂತಂದ್ರೆ ಅವ್ರು ಆಗಲೇ ಹೇಳಿದ್ರಲ್ಲ ನಿಮ್ಗೆ, ಶಿಖಾಚಕ್ರದವರೆಗೆ ಹೇಳಿದ್ರು, ಮುಂದೆ ಪಶ್ಚಿಮ ಚಕ್ರ ಅಂತ ಹೇಳಿದ್ರು. ಅಲ್ಲಿವರೆಗೆ ಹೋಗುವಂತಹದ್ದು. ಇವು ಧ್ವನಿಯ ಬೇರೆ 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 ಏನು ಊರ್ಧ್ವಮುಖದಲ್ಲಿ ಧ್ವನಿಯನ್ನ ಸಾಧನಾ ಮಾಡುವಂತಹ ಇವು ಬೇರೆ ಬೇರೆ ಹಂತಗಳು. ಇದೆಲ್ಲವೂ ಉದಾನ ವಾಯುವಿನ ಪ್ರಯೋಗ. ಇದು ಆಕಾಶ ತತ್ವದ್ದು. ಇದಕ್ಕೆ 1 ಅಥವಾ 2 ಈಗ ಮುರಾಳಿ ಅವ್ರು ಹೆಂಗ್ ಹೇಳಿದ್ರಲ್ಲ, ಹಿಂಗ್ ಒಂದೊಂದೇ ಅವಧಿಯೊಳಗೆ ಮಾಡೋಕ್ಕಿಂತಲೂ ಸಾಧನಾ ಮಾಡುವವರದಷ್ಟೇ ಗುಂಪಿದ್ದು
ಅಲ್ಲಿ ಸಾಧನಾ ಪ್ರಯೋಗದೊಂದಿಗೆ ಇದನ್ನು ಮಾಡುವುದರಿಂದ ಹೆಚ್ಚಿಗೆ ಸಕ್ಸಸ್ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಬಹಳ ವೇಳೆ ಆಗಿದೆ. ಏನಾದ್ರೂ ಎಲ್ಲರೂ ನಾವು ಅತಿ ಸಿಂಪಲ್ ಒಂದು ಮಾರ್ಗ ಅಂದ್ರೆ ಓಂಕಾರವನ್ನ ಯಾವ ರೀತಿಯಾಗಿ ನಾವು ಉಚ್ಚರಿಸಬೇಕು ಅದನ್ನೊಂದು ಮಾಡಿದ್ರೆ ಈ ಎಲ್ಲಾ ಹಂತಗಳದ್ದು, ಈ ಶಿವಯೋಗ ಇರ್ಲಿ, ಭಾವಲಿಂಗ, ಇದು ಏನು ಇಷ್ಟಲಿಂಗ ಇದಿರ್ಲಿ, ಭಾವಲಿಂಗ ಇರ್ಲಿ, ಪ್ರಾಣಲಿಂಗ ಇರ್ಲಿ, ಪ್ರತಿಯೊಂದರ ಪ್ರಯೋಗವೂ ಕೂಡ ಓಂಕಾರದಲ್ಲಿದೆ. ಓಂಕಾರವನ್ನು ಬಿಟ್ಟು ಅಲ್ಲಮ ಪ್ರಭುಗಳು ಇಡೀ ತಮ್ಮ ವಚನಗಳಲ್ಲೆಲ್ಲ ಅದನ್ನೇ ಹೇಳಿದ್ದಾರೆ ಅವರು. ಅದನ್ನ ಆ ರೀತಿಯಾಗಿ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರೆ ಇದು ಬಹಳ ಒಳ್ಳೇದಾಗ್ತದೆ ಅಂತ ಹೇಳಿ ತಿಳ್ಕೊಂಡು ನನ್ನ ಅಭಿಪ್ರಾಯ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ ಸರ್. ವಚನ ಚಳುವಳಿಯ ಹಲವು ಮಗ್ಗಲದೊಳಗ ಸೋಷಿಯೋ ಸ್ಪಿರಿಚುವಲ್ ಅಂತ ನಾವು ಹೇಳ್ತೀವಿ, ಕೆಲವರು ಸೋಷಿಯೋ ರಿಲಿಜಿಯಸ್ಗೆ ಅಂಟ್ಕೊಂತಾರ, ಸೋಷಿಯೋ ಪೊಲಿಟಿಕಲ್, ಸೋಷಿಯೋ ಎಕನಾಮಿಕಲ್, ಹೀಗೆ ಬೇರೆ 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 ಅದು ಒಂದು ಪರಿಪೂರ್ಣವಾದಂಥ ಕ್ರಾಂತಿಯೊಳಗ ಕೈವಲ್ಯ ಕಲ್ಪವರಿ ಅಂತಕ್ಕಂಥದ್ದು, ಶಿವಯೋಗ ಮಾರ್ಗ ಅಂತಕ್ಕಂಥದ್ದು, ಇದು ಸೋಷಿಯೋ ಸ್ಪಿರಿಚುವಲ್ ಸಮಾಜ ಆಧ್ಯಾತ್ಮಿಕ ಚಿಂತನೆಗಳು ಅಂತಕ್ಕಂಥದ್ದು. ಇದು ಅವರು ತೇಲಿ ಹೇಳ್ದಂಗೆ ಸಾಧಕರಿಗೆ ಹೆಚ್ಚಿಗೆ ಅಂದ್ರೆ ಇದ್ರೊಳಗೆ ತೊಡಗಿಸಿಕೊಂಡು ತಾವು ತನ್ನನ್ನು ಕಾಣ್ತಕ್ಕಂಥವ್ರು. ಆಮೇಲೆ ಅದ್ರೊಳಗೆ ಹೋದ್ರೆ ಸಹಜವಾಗಿ ಸಮಾನತೆ, ಐಕ್ಯತೆ, ಏಕತೆ ಬರ್ತೈತಿ ಅಂತಕ್ಕಂಥದ್ದು ಅವರವರ ನಂಬಿಕೆಗಳು. ಆರ್ಥಿಕ ಸಮಾನತೆ, ಸೋಷಿಯೋ ಫೈನಾನ್ಸ್ ಅಂತ ನಾವು ಅಂತೀವಿ. ಸೋಷಿಯೋ ಫೈನಾನ್ಷಿಯಲ್ ಅಂತಂದ್ರೆ ಅಲ್ಲಿ ಆರ್ಥಿಕ ಮುಗ್ಗಟ್ಟಲ್ಲಿ ಕಾಯಕ ದಾಸೋಹ ಅಂದ್ರೆ ಶರಣರು ಎಲ್ಲವನ್ನೂ ಎಲ್ಲ ರಂಗದೊಳಗೂ ಕೂಡ ಸಮಾನತೆಯನ್ನು ಕಾಣ್ತಕ್ಕಂಥವ್ರು. ಇದೇ ರೀತಿ ಸೋಷಿಯೋ ಪೊಲಿಟಿಕಲ್ ಹಕ್ಕುಗಳಿಗಾಗಿ, ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡಿದರು. ಅಲ್ಲಿಯೂ ಕೂಡ ಸಮಾನತೆ ಅಂದರೆ ಯಾವುದನ್ನೂ ಕೂಡ ಇದು ಬೋಧನಾ ಕ್ರಮ ಆಗುವುದಿಲ್ಲ, ಇದು ಅನುಭವಿಸುವ ಕ್ರಮ. ಈ ಅನುಭವ ಶಿವಯೋಗ ಮಾಡಿದಂತಕ್ಕಂಥವ್ರಿಗೆ ಹೇಳುವುದು ಭಾಳ ಕಷ್ಟ, ಅನುಭವಿಸೋದು ಭಾಳ ಚಂದ ಇರ್ತೈತೆ. ಅದು ಹೆಂಗಂದ್ರೆ ಒಬ್ಬ ವ್ಯಕ್ತಿ ತಾನುಂಬ ಊಟವ ತಾ ಮಾಡುವ ರತಿ ಸುಖವ ತಾ ಮಾಡಬೇಕಲ್ಲದ ಇನ್ನೊಬ್ಬ, ಇದನ್ನ ಬೋಧನಾ ಕ್ರಮವಾದರೆ ಪುರಾಣ ಪ್ರವಚನಗಳಿಗೆ ಹೇಗಾಗತ್ತ. ಸಾಧಕರ ಮೊದಲ ಮೆಟ್ಟಿಲು ಅಂತಂದ್ರೆ ನೀವು ಕುಂತ್ಕೊಂಡು ಸಾಧನ ಮಾಡ್ರಿ, ಆಸನ ಹಾಕ್ರಿ, ಅದರೊಳಗಿರ್ತಕ್ಕಂಥ ಮಂತ್ರೋಚ್ಚಾರ, ಓಂಕಾರ ಮಂತ್ರ ಆಗಲಿ, ಇವೆಲ್ಲವುಗಳನ್ನ ಬರ್ತಕ್ಕಂಥ ಅಷ್ಟಾವರಣ ಪಂಚಾಚಾರ ಷಟ್ಹಸ್ರಗಳಂತ ಕೇಂದ್ರೀಕೃತವಾಗಿ ಇಟ್ಕೊಂಡು ತನ್ನ ಸುತ್ತಮುತ್ತಲಿನ ಈ ಆಕಾರದೊಳಗೆ ತಾನು ನಿಂತು ತಾನು ಕುಳಿತು ಧ್ಯಾನ ಮಾಡ್ತಕ್ಕಂಥದ್ದು, ಸಾಧನ ಮಾಡ್ತಕ್ಕಂಥದ್ದು ಉಪಕ್ರಮಕ್ಕೆ ಇದು ಮೊದಲನೇ ಹೆಜ್ಜು. LKG UKG ಅದ್ರಾಗ ಎಷ್ಟು ದೂರ ಹೋಗ್ತೀವಿ ಅಂತ ಅಂತಿಲ್ಲದು. ಅದು 50 ವರ್ಷ, 100 ವರ್ಷ, 200 ವರ್ಷ ಸಾಧನ ಮಾಡಿದ್ರು ಕೂಡ ಅದ್ರ ಸಾಧನಾ ಏನೈತಲ್ಲ ಸಾಧನ ಕ್ರಮಕ್ಕೆ ಗುರುಲಿಂಗ ಜಂಗಮದ ಇಷ್ಟಲಿಂಗ ಅಂತಕ್ಕಂಥದ್ದು. ಆ ಇಷ್ಟಲಿಂಗ ಹೇಳ್ತಾ ಲಿಂಗ ವೆಣ್ಣೆ, ಲಿಂಗಕ್ಕೆ ವೆಣ್ಣೆ ಅಂತಕ್ಕಂಥದ್ದು, ಕಾಣಬಾರ್ದ ಲಿಂಗ ಅಂತಕ್ಕಂಥದ್ದು. ಅಲ್ಲಮ್ಮ ಪ್ರಭುಗಳು ಅದು ಆ ಹಂತದ ಅಂದ್ರೆ ಸಾಧನಾ ಹಂತದ ಕೊನೆ ಅಂತಲ್ಲ, ಸಾಧನಾ ಹಂತದ ವಿಕಸಿತ ಭಾಗ, ಬೆಳವಣಿಗೆ. ಅವಳೆಲ್ಲವನ್ನ ಅಲ್ಗಳಿತಾರ ಅವರು. ಯಾವುದನ್ನ ಬೇಕಂದಿರ್ತಲ್ಲ, ಕೈಯೊಳಗೆ ತಂದು ಕೊಟ್ಟ ಗುರು ನಿನಗೆ ನಮೋ ನಮೋ ಅಂತ ಅಕ್ಕಮಾದೇವಿ, ನೀನು ಕೈಗೆ ನಂಗೆ ಲಿಂಗ ಕೊಟ್ಟಿಪ್ಪ, ನಿನಗೆ ನಮೋ ನಮೋ ಅಂತಾರ. ಇದ್ರೊಳಗೆ 2-3 ವಿಷಯಗಳಂದ್ರೆ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಅಕ್ಕಮಾದೇವಿಗೆ ಬಸವಣ್ಣನೇ ಕೊಟ್ಟರು ಅಥವಾ ಬಸವಣ್ಣ ಸಮಕಾಲೀನ ಶರಣರು ಕೊಟ್ಟರು ಅಂತಕ್ಕಂಥದ್ದು. ಆಮೇಲೆ ಅದೇ ಅಕ್ಕಮಾದೇವಿ ಕೊನೆಗೆ ಲಿಂಗವೆನ್ನೆ, ಲಿಂಗೈಕ್ಯ ವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ ಅದನ್ನು ವಸ್ತುವಾಗಿಟ್ಕೊಂಡು ಸಾಧನಾ ಕ್ರಮವಾಗಿಟ್ಕೊಂಡು ಸಾಧನೆಯನ್ನು ವಿಕಸಿತ ಮಾಡಿಕೊಂಡು ಅದರೊಳಗೆ ತೃಪ್ತಿಯನ್ನು ಕಾಣ್ತಕ್ಕಂಥದ್ದು ಅಲ್ಲ. ಶರಣರ ಅದರೊಳಗೂ ಕೂಡ ಸಮಾನತೆ ಕಾಣಬೇಕು. ಅಲ್ಲಿ ಜೆಂಡರ್ ಬಯಾಸು ಇರಂಗಿಲ್ಲ, ಜೆಂಡರ್ ಅಂದ್ರೆ ಈ ಲಿಂಗ ತಾರತಮ್ಯವೂ ಕೂಡ ಇರಂಗಿಲ್ಲ. ಹೀಗಾಗಿ ಒಳ್ಳೆಯ ವಿಷಯವನ್ನ ಇವತ್ತು ನಿಜಕ್ಕೂ ಹೇಳಿದ್ರು. ಅವ್ರಿಗೂ ಅನಂತ ಧನ್ಯವಾದಗಳು. ಇವತ್ತಿನ ದತ್ತಿದಾಸೋಹವಾದಂಥ ಲಿಂಗೈಕ್ಯ ಶ್ರೀ BM ಪಾಟೀಲ್ರು, ಮಾತೋಶ್ರೀ ಅಕ್ಕಮಾದೇವಿ ಪಾಟೀಲ್, ಲಿಂಗೈಕ್ಯ ಅಕ್ಕಮಾದೇವಿ ಪಾಟೀಲ್ ಅವರ ಮಗಳಾದಂಥ ಸುಧಾ ಪಾಟೀಲ್, ಕುಸುಮ, ಸವಿತಾ ಪಾಟೀಲ್ ಮತ್ತು ಗುರುಪ್ರಸಾದ್ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಮ್ಮ ಕೊನೆ ಗಳಿಗೆಯಲ್ಲಿ ಅದು ರೀಶೆಡ್ಯೂಲ್ ಮಾಡಿದ್ವಿ. ಶ್ರೀಧರ್ ಮುರಾಳಿ ಅವರು ಒಪ್ಕೊಂಡ್ರು. ಒಬ್ಬ ಒಳ್ಳೆಯ ವಾಗ್ಮಿಗಳಾಗಿ ಬರ್ತಾ ಇದ್ದಾರೆ. ಅತ್ಯಂತ ಸರಳ ಸುಂದರವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದೊಂದು ಆಸ್ತಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮ ಅಭಿಪ್ರಾಯ ಹೇಳಿದಂಥ ಪ್ರೇಮಕ್ಕ ಅವರಿಗೆ ಮತ್ತು ವಿಜಯಕುಮಾರ್ ತೀಲಿ ಅವರಿಗೆ, ದಾನಮ್ಮ ಜಳಕಿ, ಪ್ರೊಫೆಸರ್ ಶಾರದಾ ಪಾಟೀಲ್, ಸರಸ್ವತಿ ಪಾಟೀಲ್, ಗೌರಮ್ಮ ನಾಶಿ ಹಾಗೂ ಸುಧಾ ಪಾಟೀಲ್ ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿತು. ನಾಳೆ ಸಾಯಂಕಾಲ 5:30 ಮತ್ತೆ ನಮ್ಮ ಉಪನ್ಯಾಸಗಳು ಇರ್ತವೆ. ಎಲ್ಲರೂ ಇನ್ನು 8-10 ದಿನ ಆಯ್ತಂದ್ರೆ ನಮ್ಮ ಶರಣ ಮಾಸದ ಉಪನ್ಯಾಸಗಳು ಮುಗಿತವೆ. ಹೊಸ ವಿಚಾರಗಳು ಹೊತ್ತು ಬೇರೆ ಬೇರೆ ಉಪನ್ಯಾಸಕರು ಬರಲಿದ್ದಾರೆ. ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ರಿ ಅಂತ ಹೇಳ್ತಾ, ಅದು ಲಿಂಕಿನ ಪ್ರಾಬ್ಲಮ್ ಆಗಿ ಭಾಳ ಜನ ಇವತ್ತು ನನಗೆ ಮೆಸೇಜ್ ಮಾಡಿದ್ದಾರೆ. ಸುಮಾರು ಒಂದು 34 ಜನ ಲಿಂಕಿನ ಪ್ರಾಬ್ಲಮ್ ಆಗಿದೆ. ಅದನ್ನು ದಾನಮ್ಮ ಮತ್ತು ಸುಧಾ ಪಾಟೀಲ್ ಕರೆಕ್ಟ್ ಮಾಡಿ ಮುಂದಿನವ್ರು ಕೊಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಕೊನೆಗೆ ವಚನಮಂಗಳ ವಿದ್ಯಾ ಮಗ್ದುಮ್ ಅವರಿಂದ ಶ್ರೀಧರ್ ಮುರಾಳಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳ್ರಿ.
ಅಂದ್ರ ಸರ್ ಒಂದು 20-30 ಜನ ಪಾಪ ಅವ್ರು ಇವತ್ತು ಉಪನ್ಯಾಸ ಕೇಳಿಲ್ಲ ನೋಡ್ರಿ. ಅಲ್ಲ ರೆಕಾರ್ಡ್ ಆಗ್ತೈತಿ. ನಮ್ಗೆ ಅದೇನೋ ಲಿಂಕ್ ಅದ ಡಾಟ್ ಬಂದತ್ರ, ಅದು ನಾನು ನೋಡಿದೀನಿ. ಅದು ಆಗೈತೆ. ನನಗೂ ಮೆಸೇಜ್ ಬಂದವ್ರಿ, ಭಾಳ ಜನ ಬಂದವ್ರ. ಮತ್ತೆ ನಾನು ಸೇರ್ಸಿದ್ನಿ ಅವ್ರನ್ನ. ಹ್ಞೂನ್ರಿ. ಅದು ಸ್ವಲ್ಪ ನೆಕ್ಸ್ಟ್ ಒಟ್ಟ ಲಿಂಕ್ ಇದನ್ನ ಆಗ್ಬಾರ್ದ್ರಿ, ಹಂಗ ಒಂದ್ ಸ್ವಲ್ಪ ಇಲ್ಲ ಅದು ಏನಾಗೈತಿ, ಸ್ಟಾರ್ ಅಂದ್ರೆ ಡಾರ್ಕ್ ಮಾಡಕ್ ಹೋಗಿ ಆಗೈತೆ ಅದು. ಈ ಸಲ ಇವತ್ತಾಗೈತ್ರಿ, ಇಲ್ಲ ಹಾಕಿದ್ದಿಲ್ಲ ಅದು. ಹ್ಞೂ ಸರ್, ಹಾಗೆ ಸರ್. ಶರಿ. ವಚನ ಮಂಗಳ ವಿದ್ಯಾಮುಕ್ತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶ್ರಾವಣ ಮಾಸದ ಇವತ್ತಿನ ಪುಣ್ಯ ದಿನದ ನಮನಗಳು. ಸರ್ ಬಹಳ ಆಳವಾಗಿ ಎಲ್ಲವನ್ನು ತಿಳಿಸಿದ್ರು. ನಮಗೆಷ್ಟು ಅದ್ರ ತಲೆ ಒಳಗೆ ಹೋಗ್ಯದ ಅಷ್ಟ ಹೋಗ್ಯದ, ಉಳಿದದ್ದಿಲ್ಲ. ಆದರೂ ಅವರು ದೊಡ್ಡ ವಿದ್ವಾಂಸರು ಈ ಇದ್ರೊಳಗೆ ಅಂಥೇಳಿ, ಪಂಡಿತರದಾರ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆರಂಭ ಮಾಡುವೆ ಗುರು ಪೂಜೆಯಂದು, ಆರಂಭ ಮಾಡುವೆ ಗುರು ಪೂಜೆಯಂದು, ವ್ಯವಹಾರ ಮಾಡು ಲಿಂಗಾರ್ಚನೆಯಂದು, ವ್ಯವಹಾರ ಮಾಡು ಲಿಂಗಾರ್ಚನೆಯಂದು, ಪರಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು, ಆರಂಭ ಮಾಡುವೆ. ನಾನಾವ ಕರ್ಮಂಗಳ ಮಾಡಿದೋಡೆ, ನಾನಾವ ಕರ್ಮಂಗಳ ಮಾಡಿದೋಡೆ, ಆ ಕರ್ಮ ಫಲಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೇನು. ನಾನು ಬಲ್ಲೇನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು. ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೇನು ನಿಮ್ಮಾಣೆ ಕೂಡಲ ಸಂಗಮ ದೇವ, ಆರಂಭ ಮಾಡುವೆ ಗುರು ಪೂಜೆಯಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಯಂದು, ಪರಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು, ಆರಂಭ ಮಾಡು. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ನಾಳೆ ಮತ್ತೆ ನಾವು ಸಾಯಂಕಾಲ ಕೂಡೋಣ. ಎಲ್ಲರಿಗೂ ಭಕ್ತಿಪೂರ್ವಕದ ಶರಣಾರ್ಥಿಗಳು.